ಬಾರಸಖಿ ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನವನಲ್ಲವೆಂದು ನಿರ್ಧರಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರಸಖಿ ಪೊಬ್ಬ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮಂದಮಲ್ಲಯ ಮಾರುತತ ತಲೆಯ ನಾಡುವ ಮಂದಮಲ್ಲಯ ಮಾರುತತ ತಲೆಯ ನಾಡುವ ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸುಧ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುಧಯ ರಸವ ನೆರೆಯುವಂತಿದೆ ನಾದದ ಸುಧ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುಧಯ ರಸವ ನೆರೆಯುವಂತಿದೆ ವಾದಿಸುತ್ತಿಹ ಭವದ ತಾಪ ಬಡಗಿದಂತಿದೆ ವಾದಿಸುತ್ತಿಹ ಭವದ ತಾಪ ಬಡಗಿದಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಬಾರಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ ಕೃಷ್ಣ
ಮಕ್ಕಳೆಲ್ಲ ಇಲ್ಲಿ ಬನ್ನಿ, ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಬಾಯಾರಿಕೆ ಎಲ್ಲ ಕೊಡಿ. ರೀಚೆ ಬನ್ನಿ ಮಕ್ಕಳೆಲ್ಲ, ಎಲ್ಲ ಮಕ್ಕಳು ಬನ್ನಿ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದಿ ನಮ್ಮ ನೇತೃತ್ವದಲ್ಲಿ ನಡೆಯುವಂತಹ ಭಜನಾ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈವಾಗಲೇ ನಮ್ಮ ಮೇಲೆ ಪ್ರೀತಿ ಇಟ್ಟು ವಿವಿಧ ದೇವಸ್ಥಾನ ಸಂಘ ಸಂಸ್ಥೆಗಳ ಪದಾಧಿಕಾರಿ ಬಂಧುಗಳು ಹಾಗೂ ಈ ಊರಿನ ಪರವೂರಿನ ಎಲ್ಲ ಭಗವದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ನಮ್ಮ ಪ್ರಧಾನ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಯುತ ಟಿ.ಡಿ. ರಾಜಾರಾಮ್ ಭಟ್ರು, ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಲ ಇದರ ಪ್ರಧಾನ ಸಂಚಾಲಕರು ಅಧ್ಯಕ್ಷರಾದಂಥ ಶ್ರೀಯುತ ರಾಜಾರಾಮ್ ಭಟ್ ಇವರು ನಮ್ಮೊಂದಿಗೆ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಕ್ಕಳ ಗಮನಕ್ಕೆ ಫಲಾಹಾರದ ವ್ಯವಸ್ಥೆ ಇದೆ. ಎಲ್ಲರೂ ಸಾಲಾಗಿ ಹೋಗಿ ಫಲಾಹಾರವನ್ನು ಸ್ವೀಕರಿಸಿ ಆಮೇಲೆ ಎಲ್ಲರೂ ಕೂಡ ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನದಲ್ಲಿ ಬಂದು ಎಲ್ಲರೂ ಕೂಡ ಆಸನರಾಗಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪಾಂಡವಸ್ ಭಜನಾ ಸಂಘ ಕುಂಬಳೆ, ಶ್ರೀ ವೀರಾಂಜನೇಯ ಭಜನಾ ಸಂಘ ನೀರ್ಚಾಲು, ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಸಂಘ ಕಡಂಬಾರು, ಶ್ರೀ ಸಾಸ ಭಜನಾ ಸಂಘ ಕಡಂಬಾರು, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು, ಶ್ರೀ ರಾಜರಾಜೇಶ್ವರಿ ಭಜನಾ ಸಂಘ ಇಳಿಯಾನ ಕುಳೂರು, ಅದೇ ರೀತಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವು. ವಿಶೇಷವಾಗಿ ಪಾಂಡವಾಸ್ ಭಜನಾ ತಂಡ ಹಾಗೂ ಶ್ರೀ ಅಯ್ಯಪ್ಪ ಭಜನಾ ತಂಡ ಮಿಯಪ್ಪದವು ಇದರಲ್ಲಿ ಮಹಿಳಾ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಜನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಪ್ರಾರಂಭವಾಗಿ ಫಲಾಹಾರ ಸೇವನೆ ನಂತರ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಆಮೇಲೆ ಭಜನಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಪ್ರದೇಶದಲ್ಲಿ ಎಲ್ಲ ತಂಡಗಳು ಕೂಡ ಒಟ್ಟಿಗೆ ಸೇರಿ ಭಜನೆ ನಡೆಯುತ್ತದೆ. ಆಮೇಲೆ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮವಿದೆ. ಈ ಸಂದರ್ಭದಲ್ಲಿ ನೃತ್ಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಆಟೋಟ ಸ್ಪರ್ಧೆ ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ಬಹುಮಾನ ವಿತರಣೆಯನ್ನು ಆ ಸಂದರ್ಭದಲ್ಲಿ ಮಾಡಲಾಗ್ತದೆ. ವಿಶೇಷವಾಗಿ ಈ ವೇದಿಕೆಯಲ್ಲಿ ಭಜನೆಯ ಕಾರ್ಯಕ್ರಮ ಆದುದರಿಂದ ಮೀಂಚ ಪಂಚಾಯತಿನ ಇತಿಹಾಸದಲ್ಲಿ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡದ ಈ ಒಂದು ಇತಿಹಾಸದಲ್ಲಿ ಭಜನೆಯ ಮೂಲಕ ನಡೆಯುವಂತಹ ಭಜನೆ ಮಾತ್ರ ಸಂಬಂಧಪಟ್ಟಂತಹ ಒಂದು ಮಹತ್ತರವಾದಂತಹ ಕಾರ್ಯಕ್ರಮ ಇದು ಭಜನಾ ಸಂಭ್ರಮ. ಎಲ್ಲಿಯೂ ಕೂಡ ಕಾರ್ಯಕ್ರಮಗಳ ಜೊತೆಗೆ ಭಜನಾ ಕಾರ್ಯಕ್ರಮಗಳನ್ನು ಜೋಡಿಸಿಕೊಳ್ತಾರೆ. ಆದರೆ ಇದು ವಿಶೇಷವಾಗಿ ಭಜನೆಗೆಂದೇ ತಯಾರಿಸಿದಂತಹ ಅಥವಾ ಭಜನೆಗೆಂದೇ ಯೋಜಿಸಿದಂತಹ ಒಂದು ಕಾರ್ಯಕ್ರಮ. ಇಲ್ಲಿ ವಿಶೇಷವಾಗಿ ಹಿರಿಯ ಭಜನಾ ಸಾಧಕರನ್ನು ಈ ವೇಳೆಯಲ್ಲಿ ಸನ್ಮಾನಿಸಲಾಗುತ್ತದೆ. ಒಟ್ಟು 10 ಹಿರಿಯ ಭಜನಾ ಸಾಧಕರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗೌರವವನ್ನು ಪಡೆಯುತ್ತಾರೆ ಮತ್ತು ಇವರ ಜೀವನ ಸ್ಫೂರ್ತಿ ಭಜನಾ ಸ್ಫೂರ್ತಿ ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಲಿದೆ. ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಎಲ್ಲ ಮಕ್ಕಳು ಸರದಿ ಸಾಲಿನಲ್ಲಿ ನಿಂತು ಉಪಹಾರವನ್ನು ಸ್ವೀಕರಿಸಿ. ಪ್ರಾರಂಭದಲ್ಲಿ ಮಕ್ಕಳೆಲ್ಲರೂ ಉಪಹಾರವನ್ನು ಸ್ವೀಕರಿಸಿ ಆಮೇಲೆ ಮಾತೆಯರು ಸಹಕರಿಸಿ. ಭಜನೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳು ಪ್ರಾರಂಭದಲ್ಲಿ ಉಪಹಾರವನ್ನು ಸ್ವೀಕರಿಸಿ. ಈ ಒಂದು ಸಭಾ ಕಾರ್ಯಕ್ರಮವನ್ನು ಶ್ರೀಯುತ ರಾಜಾರಾಮ್ ಅವರು ಪ್ರಾಸ್ತಾವಿಕವಾಗಿ ಹಾಗೂ ಅತಿಥಿಗಳನ್ನು ಆಧಾರದಿಂದ ಸ್ವಾಗತಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಬ್ರಿಜೇಶ್ ಹಾಗೂ ರಘುವೀರ್ ಅವರು ಸಹಕರಿಸ್ತಾರೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಜೋಡಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಕಾರ್ಯಕ್ರಮದ ಪ್ರಸಾರ ಮಾಡುವಂತಹ ಧ್ವನಿ ಮೀಡಿಯಾದ ಎಲ್ಲ ಸರ್ವ ಸದಸ್ಯರು, ಜೊತೆಗೆ ಉತ್ತಮವಾದಂತಹ ಧ್ವನಿ ಮತ್ತು ಬೆಳಕನ್ನು ಸಂಯೋಜನೆ ಮಾಡಿದಂತಹ ಶ್ರೀ ದೇವಿ ಲೈಟ್ ಆ್ಯಂಡ್ ಸೌಂಡ್ ಸುಂಕದಕಟ್ಟೆ ಇವರಿಗೆ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮೀಯಪ್ಪದು ಇದರ ಭಜನಾ ಸಂಭ್ರಮ 2023 ಇವಾಗಲೇ ಕಾರ್ಯಕ್ರಮದ ಭಜನಾ ಘೋಷಯಾತ್ರೆ ಬಹಳ ವಿಜೃಂಭಣೆಯಿಂದ ಮೀಯಪ್ಪದವ ಶಾಲಾ ವಠಾರಕ್ಕೆ ಬಂದು ಸೇರಿದೆ. ಬಂದಂತಹ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಲಘು ಉಪಹಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವವರು ದೀಪ ಪ್ರಜ್ವಲನೆ ಹಾಗೂ ಆಶೀರ್ವಚನ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯೂರು ಉಪ್ಪಳ, ಜೊತೆಗೆ ಶ್ರೀ ರಾಮಕೃಷ್ಣ ಕಾಟುಕೋಕಿ ಗೌರವಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಮಂಜೇಶ್ವರ ತಾಲೂಕು, ಶ್ರೀ ರಾಜಾರಾಮ ಭಟ್ ಸಂಚಾಲಕರು ಶ್ರೀ ಶಾರದಾ ಗಣಪತಿ ಶಾರದಾನಗರ ಕೈರಂಗಳ, ಶ್ರೀ ಶ್ರೀಧರ್ ರಾವ್ RM ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸೇವಾ ಸಂಘ ಮೀಯಪ್ಪದವು, ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಸಂಚಾಲಕರು SVVHS ಮೀಯಪ್ಪದವು, ಶ್ರೀ ವಸಂತ ಭಟ್ ಆಡಳಿತ ಮುಕ್ತೇಸರರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ, ವೇದಮೂರ್ತಿ ಗಣೇಶ್ ನಾವಡ ಅಧ್ಯಕ್ಷರು
ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ. ಲಘು ಉಪಹಾರದ ಬಳಿಕ ಆದಷ್ಟು ಬೇಗನೆ ನಾವು ಹಮ್ಮಿಕೊಂಡಂತಹ ಈ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಅದಾದ ಬಳಿಕ ಗೌರವಾರ್ಪಣೆ, ಭಜನಾ ಸಾಧಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ವೈಭವ, ಊರ ಪ್ರತಿಭೆಗಳಿಂದ ಬಳಿಕ ಯಕ್ಷಗಾನ ಬಯಲಾಟ, ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಭಜನೆ ಇದ್ದಡೆ ವಿಭಜನೆ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾದದ್ದು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಕಳೆದ 9 ವರ್ಷಗಳಿಂದ ನಾನಾ ಭಾಗಗಳಲ್ಲಿ ಮಕ್ಕಳನ್ನು ಸಕ್ರಿಯವಾಗಿ ಭಾಗವಹಿಸಿಕೊಂಡು ಇದೀಗ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಅತಿ ದೊಡ್ಡ ಒಂದು ಭಜನಾ ಸಂಘವಾಗಿ ನಿಮ್ಮ ಮುಂದೆ ಇಂದು ತಲೆ ಎತ್ತಿ ನಿಂತಿದೆ. ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಯಾಕಂದರೆ ಇದರ ಸದಸ್ಯರು ಜೊತೆಗೆ ಹೆತ್ತವರು, ಮಕ್ಕಳು ಎಲ್ಲ ಸಹಕಾರ ನೋಡುವಾಗ ಈ ಕುಣಿತ ಭಜನಾ ಸಂಘ ಇನ್ನಷ್ಟು ಉನ್ನತ ಶಿಖರವನ್ನು ಏರ್ಲಿಕ್ಕಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಇದರ ಭಜನಾ ಸಂಭ್ರಮ 2023.
ಲಘು ಉಪಹಾರ ಸ್ವೀಕರಿಸಿದಂತಹ ನಮ್ಮ ಕುಣಿತ ಭಜನ ಸಂಘದ ಮಕ್ಕಳೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಿದಂತಹ ಊರ ಪರ ಊರ ಭಗವದ್ಭಕ್ತರೆಲ್ಲರೂ ಲಘು ಉಪಹಾರವನ್ನು ಸ್ವೀಕರಿಸಲಿಕ್ಕೆ ಆ ಕಡೆ ತೆರಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂದಂತಹ ತಮಗೆಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಲಘು ಉಪಹಾರದ ವ್ಯವಸ್ಥೆ ಹತ್ರ ಸಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮೀಯಪದವು ಇದರ ಭಜನಾ ಸಂಭ್ರಮ 2023 ಈ ಕಾರ್ಯಕ್ರಮದ ಅಂಗವಾಗಿ ನಾವು ಹಮ್ಮಿಕೊಂಡಂತಹ ಕೆಲವು ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ದಿನಾಂಕ 9/12/2023 ಶನಿವಾರ, ಸ್ಥಳ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕಡಂಬಾರು. ಇಲ್ಲಿ ಕುಣಿತ ಭಜನೆ ಜೊತೆಗೆ ನೃತ್ಯ ವೈವಿಧ್ಯ ಜೊತೆಗೆ ಕಾರ್ಯಕ್ರಮದ ಉದ್ದೀಪನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಿನಾಂಕ 17/12/2023 ರವಿವಾರ, ಸ್ಥಳ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ. ಇಲ್ಲಿ ನಾವು ಮಕ್ಕಳಿಗೆ ಹಾಗೂ ಹೆತ್ತವರಿಗೆ ವಿವಿಧ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಇದರೆಲ್ಲ ಫಲಿತಾಂಶವನ್ನು ನಮ್ಮಿ ಸಭಾ ಕಾರ್ಯಕ್ರಮ ಕಳೆದ ಬಳಿಕವೇ ನಾವು ಬಹುಮಾನ ಗೆದ್ದಂತಹ ವಿದ್ಯಾರ್ಥಿಗಳ ಹೆಸರುಗಳನ್ನು ಓದಿ ಹೇಳಿಕ್ಕಿದ್ದೇವೆ. ಈ ಎಲ್ಲ ಸಂಭ್ರಮವನ್ನು ನೋಡುವಾಗ ನಿಜವಾಗಿಯೂ ನಾವು ಹಮ್ಮಿಕೊಂಡಂತಹ ಭಜನಾ ಸಂಭ್ರಮ ಇಂದು ಯಶಸ್ವಿಯಾಗಲಿದೆ, ಯಶಸ್ಸನ್ನು ಕಾಣಲಿಕ್ಕೆ ಇದೆ ಎಂಬಂತಹ ಧೈರ್ಯದಿಂದ ನಾವು ಮುಂದುವರಿತಾ ಇದ್ದೇವೆ.
ಆಶೀರ್ವಚನ ಕಾರ್ಯಕ್ರಮವಾಗಿ ನಮ್ಮ ಜೊತೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಕುಂದವರು ಈಗಾಗಿ ಆಗಮಿಸಿರುತ್ತಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕಲ್ಯಾಣ ಇವರು ಕೂಡ ನಮ್ಮ ಜೊತೆ ಬಂದು ಸೇರಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಕಾರ್ಯಕ್ರಮದ ಆಶೀರ್ವಚನ ನೀಡುವವರು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕುಂದೂರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡು ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕಲ್ಯಾಣ ಮಾಲೀಕರು ಹೇರಂ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್ ಮುಂಬೈ. ಜೊತೆಗೆ ಶ್ರೀ ರಾಜಾರಾಮ ಭಟ್ ಸಂಚಾಲಕರು ಶ್ರೀ ಜಗಾನಂದ ವಿದ್ಯಾಕೇಂದ್ರ ಶಾರದಾ ಕೈನಗರ, ಶ್ರೀ ಶ್ರೀಧರ ಆರ್ ಎಂ ಅಧ್ಯಕ್ಷ ಅಯ್ಯಪ್ಪ ಸೇವಾ ಸಂಘ ಸ್ನೇಹಿತರು, ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಸಂಚಾಲಕರು ಎಸ್ವಿಎಚ್ ಸ್ನೇಹಿತರು, ಶ್ರೀ ವಸಂತ ಭಟ್ ಆಡಳಿತ ಮುಖ್ಯಸ್ಥರು, ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಚಿಕ್ಕಪತಿ, ವೇದಮೂರ್ತಿ ಗಣೇಶ್ ರಾವ್ ಅಧ್ಯಕ್ಷರು ಶ್ರೀ ಮಹಲಿಂಗೇಶ್ವರ ಗುರುಪತಿ ಸಂಘ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೊತೆಗೆ ಇವರೆಲ್ಲರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಶ್ರೀ ಮಹಲಿಂಗೇಶ್ವರ ಗುರುಪತಿ ಸಂಘ ಚಿಕ್ಕಪತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಪೋಷಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವೇದಮೂರ್ತಿ ಗಣೇಶ್ ನಾವಡ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರಿ ಭಜನೆ ಮಾಡು ನಿರಂತರ ಪರಗತಿಗಿದು ನಿರ್ಧಾರ ಎಂಬ ವಾಕ್ಯದೊಂದಿಗೆ ಯಾವುದೇ ಕಾರ್ಯಕ್ರಮ ಸುಸೂತ್ರವಾಗಿ ನಡಿಬೇಕಾದ್ರೆ ಭಗವಂತನ ಆಶೀರ್ವಾದ ಅತಿ ಅಗತ್ಯ. ಹಾಗಾಗಿ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಲಲಿತಾ ಬುಡ್ರಿಯ ಮತ್ತು ಬಳಗ. श्रीचक्रराज सिंहासनेश्वरी श्रीललिताम्बिके श्रीचक्रराज सिंहासनेश्वरी श्रीललिताम्बिके भुवनेश्वरी श्रीचक्रराज सिंहासनेश्वरी श्रीललिताम्बिके आगम
ಸಿಂಹಾಸನೇಶ್ವರಿ ಶ್ರೀಲಲಿತಾಂಬಿಕೆ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾಂಬಿಕೆ ಶ್ರೀಲಲಿತಾಂಬಿಕೆ ಶ್ರೀಲಲಿತಾಂಬಿಕೆ. ವಂದನೆಗಳು ಲಲಿತಾ ಬುಡ್ರಿಯ ಹಾಗೂ ತಂಡಕ್ಕೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಬಂದಂತಹ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ SVHSS ಶಾಲೆಯ ಅಧ್ಯಾಪಕರಾಗಿರುವಂತಹ ರಾಜಾರಾಮ್ ಅವರು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಕೂಡ ಆಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸದ್ಭಕ್ತ ಬಾಂಧವರೇ, ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮಿಯಪ್ಪದು ಇವರು ಆಯೋಜಿಸಿಕೊಂಡಂತಹ ಭಜನಾ ಸಂಭ್ರಮ 2023 ಎನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ ಈ ಇಳಿ ಹೊತ್ತಿನಲ್ಲಿ ಮಿಯಪ್ಪದಿನಲ್ಲಿ ಭಾಳ ಸುಂದರವಾಗಿ ಸಂಪನ್ನಗೊಂಡಂಥ ಸಂತೋಷದಾಯಕವಾದ ಸಮಯದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಸಾಂದರ್ಭಿಕವಾಗಿ ಇದು ಸಾಗಿ ಬಂದಂಥ ಒಂದೆರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಎನ್ನುವಂಥ ಸಂಘಟಕರ ಅಪೇಕ್ಷೆಯನ್ನು ಹೊಂದಿಕೊಂಡು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ನಾನು ನಿಮ್ಮ ಮುಂದೆ ಆಡುವುದಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 9 ವರ್ಷಗಳ ಹಿಂದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆಯ ಭಿನ್ನವಾದಂಥ ಚಟುವಟಿಕೆಗಳೊಂದಿಗೆ ಅಥವಾ ಅಲ್ಲಿಯ ಭಜನಾ ಕಾರ್ಯಕ್ರಮಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ಕುಣಿತ ಭಜನಾ ತಂಡವೊಂದನ್ನು ಆರಂಭ ಮಾಡಬೇಕು ಎನ್ನುವಂಥ ಯೋಚನೆ ವೇದಮೂರ್ತಿಗಳಾಗಿರುವಂಥ ಗಣೇಶನವರ ಮನಸ್ಸಲ್ಲಿ ಮೂಡಲ್ಪಟ್ಟದ್ದು. ಅದಕ್ಕೆ ಸಹಯೋಗವನ್ನು ಕೊಡುವುದಕ್ಕೆ ಸನ್ನದ್ಧರಾದ ಮತ್ತು ಅದರಲ್ಲಿ ಸಿದ್ಧಹಸ್ತರಾದಂಥ ಆದರಣೀಯ ವಸಂತ ಭಟ್ ತೊಟ್ಟೆತೋಡಿ ಮತ್ತು ಶ್ರೀಯುತ ಪುಷ್ಪರಾಜಿ ಇವರು ಮತ್ತು ಸಮಾನಾಸಕ್ತ ಬಳಗವನ್ನು ಕೂಡಿಕೊಂಡರು. ಧರ್ಮಸ್ಥಳದ ಭಿನ್ನವಾದಂಥ ಭಜನೆಗಳ ತರಬೇತಿಗಳು ಮತ್ತು ಅಲ್ಲಿಯ ನಡೆಯುವಂಥ ಚಟುವಟಿಕೆಗಳನ್ನು ಕಂಡಾಗ ಆ ಮಾದರಿಯಲ್ಲಿ ನಾವು ಕೂಡ ಅದರ ಪ್ರೇರಣೆಯಿಂದ ಮುಂದುವರಿಯಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿಕೊಂಡು ಇದಕ್ಕೆ ಒಂದು ಯೋಚನೆಯನ್ನು ಮಾಡಲಾಯಿತು. ಮುಂದಿನ ದಿವಸಗಳಲ್ಲಿ ಅದಕ್ಕೊಂದು ಯೋಜನೆಯನ್ನು ಮಾಡಿಕೊಂಡು ಅದನ್ನು ರೂಪೀಕರಿಸಲಾಯಿತು. ಆರಂಭದಲ್ಲಿ ಬಹುಶಃ 70ರ ಹರೆಯದ ವಸಂತ ಮಾಸ್ಟರಿಂದ ಮೊದಲುಗೊಂಡು ಹಿರಿಯರು ಮತ್ತು ಬ್ರಿಜೇಶೋ ಲಕ್ಷ್ಮೀಶ್ವರೋ ಮುಂತಾದಂಥ ಹುಡುಗರು ಭಜನಾ ತಂಡದಲ್ಲಿ ಕುಣಿತ ಭಜನೆಯನ್ನು ತಾವೇ ಭಜನೆ ಹೇಳಿ ಮಾಡುವುದಕ್ಕೆ ತೊಡಗಿದರು. ಒಂದು ರೀತಿಯಲ್ಲಿ ಆಕರ್ಷಣೀಯವಾಗಿತ್ತು. ಆದರೆ ಮುಂದಿನ ದಿವಸಗಳಲ್ಲಿ ಕೇವಲ ಒಂದು ತಂಡ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹೆಸರಿನಲ್ಲಿ ಬೆಳೆದರೆ ಸಾಕಾಗೋದು, ಇದು ಬೆಳೆಯಬೇಕಾದಂಥ ಅವಶ್ಯಕತೆ ಇದೆ ಎನ್ನುವುದನ್ನು ಮನಗಂಡಂಥ ಇವರು ಮುಂದಿನ ದಿವಸಗಳಲ್ಲಿ ಒಂದಷ್ಟು ಮಕ್ಕಳನ್ನು ಸೇರಿಸುವುದಕ್ಕೆ ಯೋಚನೆ ಮಾಡಿದರು. ಅದರ ಪ್ರಕಾರವಾಗಿ ಹೆತ್ತವರಲ್ಲಿ ಕೇಳಿಕೊಂಡಾಗ ಒದಗಿ ಬಂದಂಥ ಪ್ರತಿಕ್ರಿಯೆ ತುಂಬ ಅದ್ಭುತವಾದದ್ದು. ಎಲ್ಲ ತಾಯಂದಿರು ತಮ್ಮ ಮಕ್ಕಳನ್ನು ಈ ಭಜನಾ ಕಾರ್ಯಕ್ರಮಕ್ಕೆ ಜೋಡಿಸಿಕೊಳ್ಳುವುದಕ್ಕೆ ಯೋಚನೆ ಮಾಡಿದರು. ಅದರಂತೆ ಆರಂಭದಲ್ಲಿ ಮೀಂಜಾ ಪಂಚಾಯತ್ನಲ್ಲಿ ತೊಡಗಿಕೊಂಡಂಥ ಈ ವ್ಯವಸ್ಥೆ ಅನೇಕ ಕಡೆಗೆ ಇವತ್ತು ಕುಂಬಳೆ, ಪ್ರಾಯಶಃ ಇವತ್ತಿನ ಗಣ್ಯ ಅತಿಥಿಗಳಾಗಿರುವಂಥ ರಾಜಾರಾಮ್ ಭಟ್ ಇವರ ಶಾಲೆಗಳಲ್ಲಿ, ನೀರ್ಚಾಲ್ನಂಥ ಪ್ರದೇಶಗಳಲ್ಲಿ ಕೂಡ ಇದು ವ್ಯಾಪ್ತವಾಯಿತು. ಸುಮಾರು ಪ್ರಸ್ತುತ 400ಕ್ಕೂ ಮಿಕ್ಕ ತರಬೇತಿದಾರ ಮಕ್ಕಳು ಈ ಭಜನಾ ಸಂಘದಲ್ಲಿ ಇವತ್ತು ಕುಣಿತ ಭಜನೆಯನ್ನು ತರಬೇತಿ ಹೊಂದಿಕೊಂಡು ಇವತ್ತು ಪ್ರವರ್ತಿಸ್ತಾ ಇದ್ದಾರೆ. ಬಾಲ್ಯಕಾಲದಲ್ಲೇ ಒಂದು ಒಳ್ಳೆಯ ರೀತಿಯ ಶಿಸ್ತುಬದ್ಧತೆಯನ್ನು ಮೂಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವ ಯಾವ ಭಿನ್ನ ಚಟುವಟಿಕೆಗಳಿಲ್ಲದೆ, ಆಘೋಷಗಳಿಲ್ಲದೆ ಕೇವಲ ಭಕ್ತಿಪೂರ್ವಕವಾಗಿ ನಡೆಯಬಹುದಾದಂಥ ಒಂದು ಚಟುವಟಿಕೆಯನ್ನು ಮಾಡುವುದಕ್ಕೆ ಇದು ಕಾರಣವಾಯಿತು. ದಾಸ ಸಾಹಿತ್ಯ ಎನ್ನುವುದೇ ಹಾಗೆ. ಕನ್ನಡ ಸಾಹಿತ್ಯದಲ್ಲಿರತಕ್ಕಂಥ ದಾಸ ಸಾಹಿತ್ಯ ಜನರಲ್ಲಿ ಭಕ್ತಿಯನ್ನು ಮೂಡಿಸುವಲ್ಲ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಕ್ಕೆ ಕಾರಣವಾದಂಥ ಒಂದು ಸ್ಥಿತಿ ಅದು. ಅದೇ ರೀತಿಯಲ್ಲಿ ಆ ದಾಸರೇ ಆಡಿದಂತೆ ನಾವು ಹಾಡಿದರೆ, ನಿಂತು ಹಾಡಿದರೆ ಕುಣಿದು ಕೇಳುವ, ಕುಣಿದರೆ ಒಲಿಯುವ, ನಲಿದರೆ ಒಲಿಯುವಂಥ ದೇವರು ಎನ್ನುವಂಥ ನೆಲೆಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೆ ಪ್ರಾಯಶಃ ದೇವರ ಒಲುಮೆ ಒಲಿಯಲ್ಪಟ್ಟಿದೆ ಅಂತ ನಾವು ಭಾವಿಸ್ತೇವೆ. ಈಗಾಗಲೇ ಸಾಯಂಕಾಲದ ಹೊತ್ತಿಗೆ ಮಿಯಪ್ಪದಿನಲ್ಲಿ ಭಾಳ ಶಿಸ್ತುಬದ್ಧವಾದಂಥ ಒಂದು ಮೆರವಣಿಗೆ ಬರಲ್ಪಟ್ಟು ಈ ಮೈದಾನದಲ್ಲಿ ಮಕ್ಕಳು ಭಾಳ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ ಮತ್ತು ಮುಂದೆ ಅದನ್ನು ಪ್ರಸ್ತುತಪಡಿಸುವುದಕ್ಕೆ ಇದ್ದಾರೆ.
ಇವತ್ತು ಸುಮಾರು 13 ತಂಡಗಳಿಗಿಂತಲೂ ಮಿಕ್ಕ ತಂಡಗಳನ್ನು ಹೊಂದಿಕೊಂಡಿದೆ. ಇವರ ಯೋಚನೆಗಳು ಇನ್ನೂ ಕೂಡ ಅನೇಕ ಕಡೆಗಳಲ್ಲಾಗಬೇಕು ಅನ್ನುವಂಥದ್ದಿದೆ. ಭಾಳ ನಾವು ಅಭಿನಂದನೆ ಸಂತೋಷದಿಂದ ಹೇಳುವಂಥ ಮಾತೇನೆಂದರೆ 9 ವರ್ಷಗಳ ಹಿಂದಿನ ಯಾವುದೇ ಯೂಟ್ಯೂಬ್ಗಳನ್ನು ತೆಗೆದು ನೋಡಿದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಿನ ಪ್ರದೇಶದಲ್ಲಿ ಕುಣಿತ ಭಜನಾ ತಂಡಗಳಿರಲಿಲ್ಲ. ಇವತ್ತು ಉತ್ಕೃಷ್ಟವಾದ ತಂಡಗಳಿದೆ. ಬಹುಶಃ ಇದರ ಪ್ರೇರೇಪಣೆಗಳು ಇರಬಹುದು ಅಂತ ನಾವು ಭಾವಿಸ್ತೇವೆ. ಇವತ್ತು ನಮ್ಮ ಕಾಸರಗೋಡಿನಾದ್ಯಂತ ಅನೇಕ ಕುಣಿತ ಭಜನಾ ತಂಡಗಳು ಭಾಳ ವ್ಯವಸ್ಥಿತವಾಗಿ ಪ್ರದರ್ಶನವನ್ನು ನೀಡ್ತಾ ಇದೆ, ಮಕ್ಕಳಲ್ಲಿ ಭಕ್ತಿ ಭಾವಗಳನ್ನು ಮೂಡಿಸ್ತಾ ಇದೆ. ಹಾಗೆಯೇ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಭಜನಾ ಕಮ್ಮಟಗಳಾದಿಗಳು ನಡೆಯುತ್ತಾ ಇದೆ. ಹಾಗೆ ಕಮ್ಮಟಗಳು ನಡೆಯುವುದರ ಒಂದು ಮಧ್ಯದಲ್ಲಿ ಇಲ್ಲಿ ಮನೆ ಮಾತಾಗಿ ಅಥವಾ ಮೀಂಜಾ ಪಂಚಾಯತ್ನ ಈ ಜಾಗದಲ್ಲಿ ಒಂದು ಒಳ್ಳೆಯ ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದರಲ್ಲಿ ಅನೇಕರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲ ಆಯ್ದುಕೊಂಡು ಶ್ರೀಯುತ ಪುಷ್ಪರಾಜರಿಗೆ ಸಾಂಕೇತಿಕವಾಗಿ ಮೀಂಜಾದಲ್ಲಿ ನಡೆಯಲ್ಪಟ್ಟಂಥ ಈ ಒಂದು ತಂಡ ಕಟ್ಟಿದಂಥ ನೆಲೆಯಲ್ಲಿ ಒಬ್ಬ ಉತ್ತಮ ಭಜನಾ ಸಂಕೀರ್ತನಕಾರ ಎನ್ನುವಂಥ ಪ್ರಶಸ್ತಿ ಕೂಡ ಧರ್ಮಸ್ಥಳ ಪರಮಪೂಜ್ಯ ಹೆಗ್ಗಡೆಯವರಿಂದ ದೊರಕಲ್ಪಟ್ಟಿದೆ ಎನ್ನುವುದು ಮೀಂಜಕ್ಕೆ ಅತ್ಯಂತ ಸಂಭ್ರಮದ ಸಂತೋಷದಂಥ ವಿಚಾರ. ಅದನ್ನು ಕೂಡ ನಾನು ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ. ಹೀಗೆ ಬಹುದೀರ್ಘ ಕಾಲಗಳನ್ನೇನು ಹೊಂದಿಕೊಳ್ಳದೆ ಸುಮಾರು 9 ವರ್ಷಗಳಲ್ಲಷ್ಟೇ ಒಂದು ಒಳ್ಳೆಯ ಸಂಘಟನೆಯನ್ನು ಕಟ್ಟಿಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿಕೊಂಡು ಮನೆ ಮನೆಗಳಲ್ಲೂ ಕೂಡ ಭಜನೆ ನಡೆಯುವಂಥ ವ್ಯವಸ್ಥೆ ಮತ್ತು ಬೆಳೆಯುವ ಮಕ್ಕಳಲ್ಲಿ ಸಾತ್ವಿಕತನದ ಭಾವವನ್ನು ಮೂಡಿಸುವುದಕ್ಕೆ ಕಾರಣೀಭೂತವಾಗಿದೆ ಎನ್ನುವ ಧನ್ಯತಾ ಭಾವದಲ್ಲಿ ಈ 9ನೇ ವರ್ಷದ ಈ ಸ್ಥಿತಿಯಲ್ಲೇ ಭಜನಾ ಸಂಭ್ರಮ 2023 ಎನ್ನುವಂಥ ಕಾರ್ಯಕ್ರಮವನ್ನು ಮೇ 10ರಲ್ಲಿ ಆಯೋಜಿಸಬೇಕು ಅಂತ ಯೋಚನೆ ಮಾಡಿಕೊಂಡು ಇವತ್ತು ಆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಊರಿನ ಮಹನೀಯರು, ಎಲ್ಲ ಮಕ್ಕಳ ರಕ್ಷಕರು ಮತ್ತು ಪರವೂರಿನ ಅನೇಕ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಾನು ಸ್ವಾಗತ ಕಾರ್ಯಕ್ರಮಕ್ಕೆ ಉದ್ಯುಕ್ತನಾಗ್ತಾ ಇದ್ದೇನೆ. ಈಗಾಗಲೇ ಒಂದು ಸುಂದರವಾದಂಥ ಘೋಷಯಾತ್ರೆ ಮುಗಿದು ನಾವು ಬಂದಿದ್ದೇವೆ. ಆ ಬಳಿಕದ ಸಭಾ ಕಾರ್ಯಕ್ರಮ ಮತ್ತು ಮಕ್ಕಳಿಂದ ಭಜನೆ ಮತ್ತು ನೃತ್ಯ ಕಾರ್ಯಕ್ರಮ ಮತ್ತು ಯಕ್ಷಗಾನ ಬಯಲಾಟದೊಂದಿಗೆ ಈ ಕಾರ್ಯಕ್ರಮ ಪರಿಪೂರ್ಣವಾಗುವುದಕ್ಕಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವರು ಹಿರಿಯರಾದಂಥ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ. ಪರಿಚಯಿಸಬೇಕಾದಂಥ ಅವಶ್ಯಕತೆ ಇಲ್ಲ, ಆದರೆ ಹೊಣೆ ಇದೆ ಎನ್ನುವಂಥ ನೆಲೆಯಲ್ಲಿ ನಾನು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಮೇ ಪದವಿನ ಕುಳೂರು ಗ್ರಾಮ ನಿವಾಸಿಯಾಗಿರುವಂಥ ಶ್ರೀಯುತ ಸದಾಶಿವ ಶೆಟ್ಟರು ಮುಂಬಯಿಯ ಬಹುದೊಡ್ಡ ಉದ್ಯಮಿಯಾಗಿ ಆ ಉದ್ಯಮದಲ್ಲಿ ಅತ್ಯಂತ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ತನ್ನ ಶ್ರಮವನ್ನು ಇಟ್ಟುಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟ ಖ್ಯಾತಿಯನ್ನು ಹೊಂದಿಕೊಂಡಂಥ ಹೇರಂಬ ಇಂಡಸ್ಟ್ರೀಸ್ ಎನ್ನುವಂಥ ಉದ್ಯಮವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಗಳಿಕೆ ಸಮಾಜದಲ್ಲಿ ತಾನು ತನ್ನ ಉದ್ಯಮದಲ್ಲಿ ಏನನ್ನು ಗಳಿಸಿಕೊಂಡಿದ್ದೇವೋ ಆ ಗಳಿಕೆಗಳೆಲ್ಲವೂ ತನ್ನ ವೈಯಕ್ತಿಕ ಬದುಕಿನ ಸುಖ ಜೀವನಕ್ಕಲ್ಲ, ಅದನ್ನು ಸಮಾಜಕ್ಕೆ ಕೊಡಬೇಕು ಎನ್ನುವಂಥ ಕಳಕಳಿಯನ್ನು ಹೊಂದಿಕೊಂಡು ಅನೇಕ ಕಡೆಗಳಿಗೆ ಧಾರಾಳವಾದಂಥ ಕೊಡುಗೆಗಳನ್ನು ಕೊಟ್ಟಂಥ ಮಹನೀಯರು ನಮ್ಮ ಜೊತೆ ಇರುವಂಥದ್ದು. ನಾನು ಉಲ್ಲೇಖಿಸಲೇಬೇಕಾದದ್ದು, ನಮ್ಮ ಪ್ರದೇಶದ ಅನೇಕ ಸಂಕಷ್ಟಕ್ಕೊಳಗಾದಂಥ ವ್ಯಕ್ತಿಗಳಿಗೆ ತಕ್ಷಣ ಸ್ಪಂದಿಸಿ, ನಾನು ಒಂದೆರಡು ಅಂತ ಉದಾಹರಣೆ ಹೇಳಲಿಕ್ಕೆ ಹೋಗುವುದಿಲ್ಲ, ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿದ್ದಾದರೆ ಧಾರ್ಮಿಕ ಮತ್ತು ಸಾಮಾಜಿಕವಾದಂಥ ಚಟುವಟಿಕೆಗಳ ಮೇಲೆ ತುಂಬ ನಿಗಾವನ್ನು ಇಟ್ಟುಕೊಂಡು ಅದು ಸಮಾಜಕ್ಕೆ ಅವಶ್ಯಕತೆ ಇದೆ ಎನ್ನುವಂಥ ನೆಲೆಯಲ್ಲಿ ಅದಕ್ಕೆ ಧಾರಾಳವಾದಂಥ ಕೊಡುಗೆಯನ್ನು ಕೊಟ್ಟಂಥದ್ದು. ಇವತ್ತು ನಮ್ಮೆಲ್ಲ ಆರಾಧ್ಯ ಕ್ಷೇತ್ರವಾಗಿರುವಂಥ ಮಧೂರು ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟದಲ್ಲದೆ ಇತ್ತೀಚಿನ ದಿವಸಗಳಲ್ಲಿ ಅದರ ಹೆಬ್ಬಾಗಿಲು ದೊಡ್ಡದಾದಂಥ ರಾಜಗೋಪುರವೊಂದರ ನಿರ್ಮಾಣವಾಗಬೇಕು ಎನ್ನುವ ಯೋಚನೆಯನ್ನು ಮಾಡಿ ಅದರ ಪೂರ್ಣವಾದ ವೆಚ್ಚ ಸುಮಾರು 100 ಕೋಟಿಗಿಂತ ಮಿಕ್ಕದು ಅಂತ 101 ಕೋಟಿ 1 ಲಕ್ಷದ ಯೋಜನೆ, ಅದನ್ನು ಪರಿಪೂರ್ಣವಾಗಿ ಮಾಡುವಂಥ ಹೊಣೆಯನ್ನು ಹೊತ್ತುಕೊಂಡಿದ್ದಾರೆ. ಆ ಹಣವನ್ನು ಕೊಡುವಂಥ ವಿಸ್ತೃತವಾದಂಥ ಮನೋಶಕ್ತಿ ಆ ಕ್ಷೇತ್ರ ಸಾನ್ನಿಧ್ಯ ಅವರಿಗೆ ಕೊಟ್ಟಿದೆ. ಅಂತಹ ವಿಶೇಷವಾದಂಥ ದಾನಿಗಳಾದಂಥ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ್ ಇವರನ್ನು ಶ್ರೀ ಗಣೇಶ್ ನಾವ್ಡ ಅಧ್ಯಕ್ಷರು, ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡೋದಕ್ಕಾಗಿ ಉಭಯ ಯತಿಗಳು ಬರಬೇಕಿತ್ತು. ಅದರಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆ ಪ್ರದೇಶದಲ್ಲಿ ಇವತ್ತು ಕಾರ್ಯಕ್ರಮಗಳಿರುವುದರಿಂದ ಬರುವುದಕ್ಕಾಗುವುದಿಲ್ಲ ಎನ್ನುವಂಥ ಸಂದೇಶವನ್ನು ಕಳಿಸಿದ್ದಾರೆ. ವೇದಿಕೆಯಲ್ಲಿ ಇರುವ ಇನ್ನೋರ್ವ ಸ್ವಾಮೀಜಿಗಳು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು, ನಮಗೆಲ್ಲ ಪರಿಚಿತರೇ. ಸಂಸ್ಕೃತದಲ್ಲೊಂದು ಮಾತಿದೆ, ಯೋಜಕಸ್ತತ್ರ ದುರ್ಲಭ ಅಂತ. ಬಹುಶಃ ಸಮಾಜಮುಖಿ ಚಟುವಟಿಕೆಗಳನ್ನು ಹೊಂದಿಕೊಳ್ಳುತ್ತಾನೆ ತಾನು
ಧಾರ್ಮಿಕವಾದ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿಕೊಂಡಂಥವರು ಪರಮಪೂಜ್ಯ ಸ್ವಾಮೀಜಿಗಳು. ನಾನು ಅವ್ರನ್ನ ಹೆಚ್ಚು ಪರಿಚಯಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ಯಾಕೆ ಇದನ್ನು ಹೇಳ್ತಾನೆ ಅಂದರೆ, ಯೋಜಕರಾಗಿ ಈ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯುವುದಿದ್ದರೂ ಅದರ ಸಾತ್ವಿಕತನವನ್ನು ಗುರುತಿಸಿ, ಅದರ ಒಳ್ಳೆಯತನವನ್ನು ಗುರುತಿಸಿ, ಅದರ ಹಿಂದೆ ಸಮಾಜದ ಜನರೆಲ್ಲ ಭಾಗಿಗಳಾಗಬೇಕು ಎನ್ನುವ ಕಳಕಳಿಯನ್ನು ಹೊಂದಿಕೊಂಡು ಜನರನ್ನು ಒಂದುಗೂಡಿಸುವಂಥ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿಕೊಂಡವರು. ನಮ್ಮ ಸಮಾಜದ್ದೇ ಭಾಗವಾಗಿರುವಂಥ ಕೊರಗ ಸಮುದಾಯವನ್ನು ನಮ್ಮ ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರಿಸಿಕೊಳ್ಳುವಂಥ ವಿಶೇಷವಾದಂಥ ಕಾರ್ಯಕ್ರಮ ಅವರ ಮಟ್ಟದಲ್ಲಿ ನಿನ್ನೆ ನಡೆಯಲ್ಪಟ್ಟಿದೆ. ನಾವು ತುಂಬ ಧನ್ಯರಾಗಿದ್ದೇವೆ. ಯಾಕೆಂದರೆ ಅಸ್ಪೃಶ್ಯತೆಯಂತಹ ಮಹಾಪಿಡುಗನ್ನು ಹೋಗಲಾಡಿಸಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಒಂದೇ ವಾಹಿನಿಯಲ್ಲಿ ತೊಡಗಿಕೊಳ್ಳಬೇಕು ಎನ್ನುವಂಥ ವಿಶೇಷವಾದಂಥ ಕಾಳಜಿ ಅದು. ಅದಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ನೇತೃತ್ವವನ್ನು ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಚಟುವಟಿಕೆಗಳು ನಮ್ಮ ಜೊತೆಯಲ್ಲಿರುವಂತಹ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು ಇವರಿಗೆ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯವರು ಇವರನ್ನು ತುಳಸಿ ಮಾಲೆ ಜೊತೆಗೆ ಫಲಪುಷ್ಪ ನೀಡಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಿಸಿದ್ದಾರೆ ಶ್ರೀ ಜನಾರ್ದನ ಶ್ರೀ ಟೇಲರ್ ಜೊತೆಗೆ ತಿಮ್ಮಪ್ಪ ಲಲಿತಾ ಬುಡ್ಡಿಯ ದಂಪತಿಗಳು ಇವರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳದ ಭಜನಾ ಪರಿಷತ್ನ ಕೇಂದ್ರ ಸಮಿತಿಯ ಶ್ರೀ ಜಯರಾಮ ನೆಲ್ಲಿತ್ತಾಯ, ತುಂಬ ಪ್ರಸಿದ್ಧರಾದಂಥ ವ್ಯಕ್ತಿ, ಅವರು ಆಗಮಿಸಬೇಕಿತ್ತು. ಆದರೆ ತನ್ನ ತ್ವರಿತ ಕಾರ್ಯಕ್ರಮಗಳ ಕಾರಣದಿಂದ ಬರಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗೆಯೇ ಧರ್ಮಸ್ಥಳ ಭಜನಾ ಪರಿಷತ್ನ ಮಂಜೇಶ್ವರ ತಾಲೂಕು ಮತ್ತು ದಾಸ ಸಾಹಿತ್ಯ ಸಂಕೀರ್ತನೆಯನ್ನು ತಿರುಪತಿಯ ತನಕ ವ್ಯಾಪಿಸಲ್ಪಟ್ಟಂಥ ಶ್ರೀ ರಾಮಕೃಷ್ಣ ಕಾಟುಕೆಯವರು ಆಗಮಿಸ್ತೇನೆ ಅಂತ ಒಪ್ಪಿಕೊಂಡಿದ್ದರು. ತನ್ನ ಯಾವುದೋ ಕಾರ್ಯಚಟುವಟಿಕೆಯಿಂದ ಬರಲಿಲ್ಲ ಇಷ್ಟೊತ್ತಿಗೆ. ಇವರಿಬ್ಬರನ್ನು ಕೂಡ ಸಾಂಕೇತಿಕವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂತಹ ಶ್ರೀಯುತ ರಾಜಾರಾಮ್ ಭಟ್ ಇವರು ಕೂಡ ಒಂದು ಉತ್ಕೃಷ್ಟವಾದಂಥ ಶಾಲೆಯನ್ನು ಪುಣ್ಯಕೋಟಿ ನಗರ ಎನ್ನುವಂಥ ಹೆಸರಿನಲ್ಲಿ ನಮ್ಮ ಗಡಿಯ ಕೈರಂಗಳ ತೀರದಲ್ಲಿ ನಡೆಸ್ತಾ ಇದ್ದಾರೆ. ತುಂಬ ವಿಚಾರಗಳನ್ನು ಇವರ ಬಗ್ಗೆ ನಾವು ಹೇಳಬೇಕಾದದ್ದಿದೆ. ಸಾಂಕೇತಿಕ ಒಂದೆರಡು ಮಾತುಗಳನ್ನು ನಾನು ಹೇಳುವಂಥದ್ದು, ಒಂದು ಒಳ್ಳೆಯ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಯಾರಿಗೆ ಅಂತರಾಳದಲ್ಲಿ ಅಂಥ ಪ್ರೀತಿ ಇದೆಯಾ, ಸೋಗಲಾಡಿ ತನಕ ತುಂಬ ಜನ ಮಾತಾಡಬಹುದು, ಆದರೆ ಅಂತರಾಳದಲ್ಲಿ ಪ್ರೀತಿ ಇದ್ದವರು ಮಾತ್ರ ಗೋರಕ್ಷಣೆಯ ಕಾಯಕವನ್ನು ಎತ್ತಿಕೊಳ್ಳುವುದಕ್ಕೆ ಸಾಧ್ಯ. ಇವತ್ತು ಒಂದು ದೊಡ್ಡ ಗೋಶಾಲೆಯನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಕಾಣುಗರ ಕಣ್ಣಿಗೆ ಅದು ಸುಲಭ, ಅದರ ಒಳಗಿರತಕ್ಕಂಥ ಅದರ ಕಷ್ಟ, ಅದರ ಆಹಾರಗಳು, ಅದರ ಪೋಷಣೆಗಳು ತುಂಬ ಸಂಕಷ್ಟದಾಯಕವಾದದ್ದು. ಅದನ್ನು ಮಾಡಿಕೊಳ್ಳುತ್ತಾನೆ ಅವರು ಒಂದು ಸುಂದರವಾದಂಥ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಹಿಂದೆ ದೊಡ್ಡೊಂದು ಹೋರಾಟವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಆ ಪ್ರದೇಶದ ದನಗಳು ಕದ್ದು ಹೋದಾಗ ಬಹುದೊಡ್ಡದಾದಂಥ ಒಂದು ಹೋರಾಟವನ್ನು ಕೊಟ್ಟವರು. ಬಹುಶಃ ಆ ಹೋರಾಟ ಇವತ್ತು ನಮಗೆ ಫಲ ನೀಡಿದೆ. ಮತ್ತಾರು ಆ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಲೂ ಕೂಡ ಸಾಕುವವರಿಗೆ ಎದುರೇಟನ್ನು ಕೊಡುವಂಥ ಪ್ರಯತ್ನ ನಡೆದಾಗ ತುಂಬ ಸಾತ್ವಿಕತನದಿಂದಲೇ ಹೋರಾಟವನ್ನು ಮಾತ್ರ ಬಲಿಷ್ಠವಾಗಿ ಮಾಡಿದರು. ಪರಿಣಾಮ ಇವತ್ತು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಭಜನಾ ತಂಡಗಳನ್ನು, ಇಲ್ಲಿಯ ಭಜನಾ ತಂಡಗಳನ್ನು ಕಂಡಾಗ ಇಂಥ ಒಂದು ಭಜನಾ ತಂಡ ತನ್ನ ಶಾಲೆಯ ಮಕ್ಕಳಲ್ಲೂ ಬೇಕು ಎನ್ನುವಂಥ ನೆಲೆಯನ್ನು ಕಲ್ಪಿಸಿಕೊಂಡು ಅಂಥ ಒಂದು ಭಜನಾ ತಂಡವನ್ನು ತನ್ನ ಶಾಲೆಯಲ್ಲಿ ಮಾಡಿಕೊಂಡಿದ್ದಾರೆ. ಇಲ್ಲಿಯ ತಂಡವನ್ನು ಅಲ್ಲಿಗೆ ಆಹ್ವಾನಿಸಿಕೊಂಡು ಬೆಂಬಲವನ್ನು ಕೂಡ ಕೊಟ್ಟವರಿದ್ದಾರೆ. ಹೀಗೆ ಭಿನ್ನ ಭಿನ್ನವಾದಂಥ ಚಟುವಟಿಕೆಗಳಿಗೆ ಪ್ರೇರಣಾದಾಯಕರಾಗಿ ಸಮಾಜಮುಖಿ ಚಟುವಟಿಕೆಗಳನ್ನಿದ್ದುಕೊಂಡು ಯಕ್ಷಗಾನಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡುತ್ತಾ ಸಮಾಜದ ಭಿನ್ನ ಭಿನ್ನವಾದಂಥ ಚಟುವಟಿಕೆಗಳ ಭಾಗಿಯಾಗಿರುವಂಥ ಶ್ರೀಯುತ ರಾಜಾರಾಮ್ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ರಾಜಾರಾಮ್ ಭಟ್ ಇವರನ್ನು ವಸಂತ ಭಟ್ ತೊಟ್ಟತೋಡಿ ಗೌರವಾಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದಿ ಮಿಯಪ್ಪದು ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವವರು ಶ್ರೀಯುತ ಶ್ರೀಧರ್ ರಾವ್ ಆರ್ಯಂ, ನಮ್ಮವರೇ. ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಹಿನ್ನೆಲೆಯಲ್ಲಿ ನಿಂತುಕೊಂಡು ಆ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೊಡ್ತಾ ಇರುವವರು. ಪ್ರಸ್ತುತ ತನ್ನ ನಿವೃತ್ತ ಜೀವನದಲ್ಲಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದು ಇದರ ಅಧ್ಯಕ್ಷರಾಗಿ ಅದರ ಅಭಿವೃದ್ಧಿ ಕಾರ್ಯಗಳಲ್ಲಿ ತುಂಬ ಸಕ್ರಿಯರಾಗಿರುವಂಥ ವ್ಯಕ್ತಿ ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಪ್ರಸ್ತುತ ಗುರುನರಸಿಂಹ ದೇವಸ್ಥಾನದ ಧರ್ಮದರ್ಶಿಗಳು ಆಗಿದ್ದುಕೊಂಡು ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮ ಜೊತೆ ಸದಾ ಇರುವಂಥ ಶ್ರೀಯುತ ಶ್ರೀಧರ್ ರಾವ್ ಆರ್ಯಂ ಇವರನ್ನು ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಧರ್ ರಾವ್ ಆರ್ಯಂ ಇವರನ್ನು ಶ್ರೀ ಪುಷ್ಪಾಜಟ್ಟಿ ತಲೆಕಳ ಇವರು ಶಾಲೋದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೋರ್ವರು ವೇದಿಕೆಯಲ್ಲಿ ಉಪಸ್ಥಿತರು ನಮ್ಮವರಾದಂಥ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಪ್ರಸ್ತುತ ಕ್ಯಾಂಪ್ಕೋ ನಿರ್ದೇಶಕರಾಗಿದ್ದುಕೊಂಡು ಅನ್ಯಾನ್ಯ ಸಂಘಟನೆಯ ತೆರೆಯ ಮರೆಯಲ್ಲಿ ದುಡಿದುಕೊಂಡು ಮಿಯಪ್ಪದು ಮತ್ತು ತೊಟ್ಟೆತೋಡಿ ಉಭಯ ಶಾಲೆಗಳ ಸಂಚಾಲಕತ್ವದ ಹೊಣೆಯನ್ನು ಹೊತ್ತುಕೊಂಡು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು. ಬಹುಶಃ ಎಲ್ಲ ಕಾರ್ಯಕ್ರಮಗಳೇ ಸದಾ ನಮ್ಮ ಜೊತೆ ಇರುವಂಥ ಒಬ್ಬ ವ್ಯಕ್ತಿ ಮತ್ತು ಅದಕ್ಕೆ ಬೇಕಾದಂಥ ಬೆಂಬಲವನ್ನು ಕೊಡುತ್ತಾ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ಕೊಡುವಂಥ ಶ್ರೀಯುತ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ
ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಜಯಪ್ರಕಾಶ್ ಅಣೆ ತೊಟ್ಟೋತಿ ಇವರನ್ನು ಶ್ರೀ ಲಕ್ಷ್ಮೀಶ್ ಇವರು ಈ ಕಾರ್ಯಕ್ರಮಕ್ಕೆ ಶಾಲೆ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮಾಲಿಂಗೇಶ್ವರ ಭಜನಾ ಸಂಘ, ಶ್ರೀ ಮಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಎನ್ನುವಂಥ ತಂಡವನ್ನು ಕಟ್ಟಿಕೊಳ್ಳುವಲ್ಲಿ ಪೂರ್ಣ ಪ್ರಮಾಣದ ಯೋಜನೆ ಮತ್ತು ಬೆಂಬಲವನ್ನಿತ್ತಂಥ ಉಭಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ವಸಂತ ಭಟ್ ತೊಟ್ಟೆದೋಡೆ ಸದಾ ಭಜನಾ ಸಂಕೀರ್ತನಲ್ಲಿ ಎತ್ತಿದ ಕೈ, ಎಲ್ಲ ಕಡೆಯಲ್ಲೂ ಭಜನೆ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಕಲಾಪ ಚಟುವಟಿಕೆಗಳಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಲ್ಲುವಂಥ ಶ್ರೀಯುತ ವಸಂತ ಭಟ್ ಒಳ್ಳೆಯ ನಾಟಕಕಾರ ಅಂತ ನಮಗೆಲ್ಲ ಗೊತ್ತಿದೆ. ಕಲಾಕ್ಷೇತ್ರ ಮತ್ತು ಭಜನಾ ಕ್ಷೇತ್ರಗಳಲ್ಲಿ ಅದ್ವಿತೀಯವಾದಂಥ ಕೊಡುಗೆಯನ್ನು ಕೊಟ್ಟಂಥ ಶ್ರೀಯುತ ವಸಂತ ಭಟ್ ಪ್ರಸ್ತುತ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಚಿಗರ್ಪಾದೆ ಇದರ ಮುಕ್ತೇಶ್ವರರು ಆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಮೂರ್ತಿ ಗಣೇಶ್ ನಾವಡ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಭಾಳ ಸದ್ದಿಲ್ಲದೆ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥ ವ್ಯಕ್ತಿ. ಮಿಯ ಪದವಿಗೆ ಬೇರೆ ಊರಿನಿಂದ ಆಗಮಿಸಿದಂಥ ಗಣೇಶ ನಾವಡರು ಮಿಯ ಪದವಿನ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ. ನೇರವಾಗಿ ಎಲ್ಲರ ಮುಂದೆ ಬಂದು ನಾನಿದ್ದೇನೆ ಅನ್ನುವುದಕ್ಕಿಂತ ಹಿಂಭಾಗದಲ್ಲಿ ಒಬ್ಬ ಸೂತ್ರಧಾರನಾಗಿ ಆ ಕಾರ್ಯಕ್ರಮವನ್ನು ಹೆಣೆಯುವಲ್ಲಿ ಗಣೇಶ್ ನಾವಡರು ಮುಂಚೂಣಿಯಲ್ಲಿರ್ತಾರೆ. ಪ್ರಸ್ತುತ ಭಜನಾ ತಂಡ ಇರಬಹುದು, ಯಕ್ಷಗಾನ ತಂಡ ಇರಬಹುದು, ಅಥವಾ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಗಣೇಶ್ ನಾವಡರು ಎಲ್ಲರ ಜೊತೆಯಲ್ಲಿದ್ದಾರೆ. ವೇದಮೂರ್ತಿಗಳಾಗಿದ್ದು ವೈದಿಕ ಕಾರ್ಯಕ್ರಮವನ್ನು ಅಥವಾ ಪೌರೋಹಿತ್ಯವನ್ನು ಮಾಡುತ್ತಾ ತನ್ನ ಮನೆತನದ ಪೌರೋಹಿತ್ಯವನ್ನು ನಿರ್ವಹಿಸುತ್ತಾ ಇಂತಹ ಸಾಮಾಜಿಕ ಚಟುವಟಿಕೆಗಳಲ್ಲೆಲ್ಲ ನಮ್ಮ ಜೊತೆ ಭಾಗಿಯಾಗುತ್ತಿರುವಂಥ ವೇದಮೂರ್ತಿ ಗಣೇಶ್ ನಾವಡರು ಈ ಕಾರ್ಯಕ್ರಮದ ಆಯೋಜಕರು ಎನ್ನುವುದು ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದೂರದಿಂದ ಆಗಮಿಸಿದಂಥ ಅನೇಕ ಗಣ್ಯರಿದ್ದೀರಿ. ಬೇರೆ ಬೇರೆ ಊರಿನಿಂದ ಆಗಮಿಸುವವರು ಈ ಕಾರ್ಯಕ್ರಮಕ್ಕೆ ನೋಡುವುದಕ್ಕಾಗಿ ಬಂದಂಥ ದೂರದಿಂದ ಎಲ್ಲ ಸದ್ಭಕ್ತ ಬಾಂಧವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಮ್ಮ ಜೊತೆಯಲ್ಲಿ ಇಂದಿನ ಭಜನಾ ಸಂಭ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಮಕ್ಕಳಿಗೂ ಅವರ ಹೆತ್ತವರನ್ನು ನಾನು ಪ್ರತ್ಯೇಕವಾಗಿ ಉಲ್ಲೇಖಿಸಲೇಬೇಕು. ಈ ಮಕ್ಕಳು ಸಾತ್ವಿಕತಾ ದಾರಿಯಲ್ಲಿ ಸಾಗುವುದಕ್ಕೆ ಬರಬೇಕು ಎನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ನಮ್ಮ ಜೊತೆ ಸುಮಾರು 400ಕ್ಕೂ ಮಿಕ್ಕ ರಕ್ಷಕರು ನೀವೇನು ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿಕೊಳ್ತಾ ದೂರದಲ್ಲಿರುವಂಥ ಎಲ್ಲ ಬಂಧುಗಳಿಗೂ ಸ್ವಾಗತವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಶ್ರೀ ರಾಜಾರಾಮರಾವ್ ಮಿಯಪದಿಯವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕೊಡುಗೈ ದಾನಿ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಆರಾಧ್ಯ ದೇವಿ ಭಗವತಿಯನ್ನು ಸ್ಮರಿಸ್ತಾ ಶಿವಶಕ್ತಿಯನ್ನು ಮತ್ತು ನಾನು ನಂಬಿದ ಎಲ್ಲ ದೇವರುಗಳನ್ನು ಸ್ಮರಿಸ್ತಾ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಮ್ಮ ಗುರುಗಳೇ ಯೋಗಾನಂದ ಸರಸ್ವತಿಯವರು ಇದ್ದಾರೆ ಒಟ್ಟಿಗೆ. ನಾವು ಹಲವಾರು ಬಾರಿ ಅವರೊಟ್ಟಿಗೆ ವೇದಿಕೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ತಾ ಇದ್ದೇವೆ ಯಾವಾಗಲೂ. ರಾಜಾರಾಮ್ ಭಟ್ರೆ, JP ಅವರೇ, ವಸಂತ್ ಭಟ್ರೆ, ರಾಜಾರಾಮ್ ಭಟ್ರೆ ಮತ್ತು ಎಲ್ಲ ಗಣ್ಯರೇ, ಎಲ್ಲ ಕುಳಿತಿರುವಂಥ ಎಲ್ಲ ಗಣ್ಯರು ಮತ್ತು ಮಕ್ಕಳೇ, ಬಂಧುಗಳೇ, ಯಾನ್ ದಿಂಜ ಪಾತ್ರೆ ಬೋಬುಜಿ ಮಾತೆರ್ಲ ಕನ್ನಡ ಪಾತ್ರೆಟ್ಟುಳ್ಳೇರು ಅಂಚಾದ ಯಾನ್ ಕನ್ನಡದ್ದು ಸ್ವಿಚ್ ಓವರ್ ಟು ತುಳು ಅಂತೆ ದಿಂಜ ಪಾತ್ರೆ ಬೋಬುಜಿಯಾನ ಮಾತಾ ಜೋಕ್ಲಿನಿ ಬೈದಾರೆ. ಮಾತಾ ನಮ್ಮ ಊರದ ಜೋಕ್ಲು ಬೇತೆ ದಿಕ್ಕದಿಲ್ಲ ಒಳ್ಳೆಯ ಅದು ಮೂಲ ಮಿಂಜ ಪಂಚಾಯತ್ ಕುಂಬ್ಳೆದಲ್ಲ ಮಾತಾ ಬೈದಾರೆ. ಮಾತಾ ಜೋಕಲ್ನ ಈ ಸಂಭ್ರಮ ಭಜನಾ ಸಂಭ್ರಮ ಇಂಥದಿನೊಟ್ಟು ನಡತದೆ. ಭಾರಿ ಒಂಜಿ ಸಂತೋಷದ ವಿಷಯ ಬಂಡ ಈ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಅಲ್ವಾ. ಹಾಗಿರುವಾಗ ಭಜನೆ ಅಂದರೆ ಒಂದು ದೇವರನ್ನು ಸ್ಮರಿಸುವಂಥ ಒಂದು ಉತ್ಕೃಷ್ಟವಾದಂಥ ಒಂದು ಪದ್ಧತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ತರಬೇತಿಯೆಲ್ಲ ಕೊಟ್ಟು ನಮ್ಮವರು ನಡೆಸ್ತಾ ಇದ್ದಾರೆ. ಭಾಳ ಒಳ್ಳೆಯ ವಿಷಯ. ಇವತ್ತಿನ ದಿನ ಆ ಬಗ್ಗೆ ಯತಿವರಿಯರು ಮಾತಾಡಲಿಕ್ಕಿದ್ದಾರೆ ಮತ್ತು ಎಲ್ಲ ಗಣ್ಯರು ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಭಜನೆಯ ವಿಶೇಷತೆಯನ್ನು ಹೇಳುವಂಥ ಅಗತ್ಯ ಇಲ್ಲ.
ಭಜನೆ ದುಂಬುಡು ಇತ್ತನು ಎಂಕಲಲ್ಲಿ ಉಪ್ನಾಗ ಆಂಡ ಇತ್ತೆ ವಿಶೇಷವಾದ ಈ ಕುಣಿತ ಭಜನೆ ಶುರುವಾತನ ಮಸ್ತ್ ವರ್ಷದಿಂಚಿ ಭಾರಿ ಪೊರ್ಲದೊಂಜಿ ಕುಣಿತ ಭಜನೆ ಇಟ್ಟು ಜೋಕ್ಲೆ ಒಂಜಿ ಇಂಟ್ರೆಸ್ಟ್ ಜಾಸ್ತಿ. ಕುಣಿತ ಈಸ್ ವೆರಿ ಎಂಟರ್ಟೈನಿಂಗ್ ಅಲ್ಲ, ಕುಣಿಯೋದಂದರೆ ಭಾಳ ಸಂತೋಷ, ಅದರೊಟ್ಟಿಗೆ ಭಜನೆ, ಕುಣಿತ ಭಜನೆ ಅಂದರೆ ಡಬಲ್ ಸಂತೋಷ ಅದು. ಅದೇ ಈಗಾಗಲೇ ಅವರು ಹೇಳಿದರು, ಭಜನೆ ಕೀರ್ತನೆ ಎಲ್ಲ ಭಾಳ ಪುರಾತನದಿಂದ ನಡೆದು ಬಂದಂಥ ಪದ್ಧತಿ, ಭಕ್ತಿಯ ಒಂದು ಭಾವ. ನಮ್ಮ ಮಹಾನ್ ಭಜನೆಯವರು ನಮ್ಮ ದಾಸರು, ಕನಕದಾಸರು, ಪುರಂದರದಾಸರು ಮಾಡಿದಂಥ ಹಾದಿ ಭಜನೆ. ಕನಕದಾಸರದ್ದು ನಮ್ಗೆ ಗೊತ್ತಿದೆ, ಉಡುಪಿಯಲ್ಲಿ ಶ್ರೀಕೃಷ್ಣ ದೇವಾಲಯದ ಶ್ರೀಕೃಷ್ಣನ ಮೂರ್ತಿ ಅವರ ಭಜನೆಯನ್ನು ಕೇಳಿ ಹಿಂದೆ ತಿರುಗಿದೆ. ಅವರಿಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಕಾರಣಾಂತರದಿಂದ ಅವರಿಗೆ ಪ್ರವೇಶ ಸಿಗಲಿಲ್ಲ. ಆದರೆ ಅವರು ಹಿಂದುಗಡೆ ಕುಳಿತು ಭಜನೆ ಮಾಡ್ತಾ ಇರುವಾಗ ಶ್ರೀಕೃಷ್ಣನು ಅವರ ಕೀರ್ತನೆ ಭಜನೆಯನ್ನು ಕೇಳಿ ತಿರುಗಿ ಹಿಂದುಗಡೆಯಿಂದ, ಈಗ ಅದೇ ಇದರಲ್ಲಿ ಆ ದೇವಸ್ಥಾನದಲ್ಲಿ ಹಿಂದುಗಡೆಯಿಂದ ಬಾಗಿಲು ಮಾಡಿ ಈಗ ದರ್ಶನ ರಿವರ್ಸ್ ಆಗಿದೆ, ಹಿಂದುಗಡೆಯಿಂದ ಆಗಿದೆ. ಅದು ದ ಪವರ್ ಆಫ್ ಭಜನೆ. ಭಜನೆಯ ತಾಕತ್ತು ನೋಡಿ. ಅವರು ಕುಣಿದು ಭಜನೆ ಮಾಡಿದ್ದಾರೆ. ಶ್ರೀಕೃಷ್ಣನ ಪರಮ ಭಕ್ತರು. ಆ ಶ್ರೀಕೃಷ್ಣ ತಿರುಗಿ ಜೋಕ್ಲೆ ಶ್ರೀಕೃಷ್ಣೇ ತಿರುಗಿದು ಆರ್ನ ಭಜನೆಗೆ ಏನೇಳು ತಿರುಗಿದೇರು ನಂಚಾದುಪ್ಪನಾಗ ಶ್ರೀಕೃಷ್ಣ ಯಾರು ಕನಕದಾಸರೆಂಜಿನ ಬಂತೇರು ಬಂಡ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂದರೆ ಮಲಗಿ ನೀವು ಭಜನೆ ಮಾಡಿದರೆ ಶ್ರೀಕೃಷ್ಣ ಪರಮಾತ್ಮ ಕುಳಿತು ಕೇಳ್ತಾನೆ. ಕುಳಿತು ಪಾಡಲು ನಿಲ್ಲುವ, ಕುಳಿತು ಹಾಡಿದರೆ ಅವರು ಶ್ರೀಕೃಷ್ಣ ಭಗವಾನ್ ನಿಂತು ಕೇಳ್ತಾನಂತೆ. ನಿಂತರೆ ನಲಿವ, ನಲಿದರೆ ಒಲಿವ, ಪರಮಾದರದಲ್ಲಿ ಪಾಡಲು ಅಂಚ ಶ್ರೀಕೃಷ್ಣೇ ನಮ್ಮೆದ್ದು ಒಂಜಿ ಸ್ಟೆಪ್ ದುಂಬು ಭಗವಂತೆಯ ಪರಮಾತ್ಮೆ ನಮ್ಮ ಏತು ನಮ್ಮ ಭಜನೆ ಮಲ್ತಾ ಭಕ್ತಿ ಮಲ್ತಾ ಆತೇ ಆರು ಸಂತುಷ್ಟ ಆಪೇರು ಖುಷಿ ಪಡೆಯರು ಎಂದು ಪಂಡ ಕನಕದಾಸರು ಬಣ್ಣ ಸತ್ಯ ದಯ ಪಂಡ ಆರೇ ಅನುಭವ ಪಡೆಯಿನಂಚಿನ ವಿಷಯವು. ಆರು ಪಿರಾವದ್ದು ದೇವಸ್ಥಾನದ ಪಿರಾವಡು ಕುಣಿದು ಹಾಡಲು ಶ್ರೀಕೃಷ್ಣ ತಿರುಗಿ ಅವರ ಕಡೆ ನೋಡಿದ್ದಾನೆ. ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಭಜನೆ. ಸೊ ಆದ್ದರಿಂದ ನೀವು ಕುಣಿದು ಹಾಡಿದರೆ ಆ ಶ್ರೀಕೃಷ್ಣ ಪರಮಾತ್ಮ, ಆ ಭಗವಂತ, ನಾವು ನಂಬಿದಂಥ ದೇವರು ಅದಕ್ಕೆ ಪ್ರಸನ್ನರಾಗ್ತಾನೆ ಅಂತ ಹೇಳೋದ್ರಲ್ಲಿ ಏನು ಸಂಶಯ ಇಲ್ಲ. ಆದ್ದರಿಂದ ನೀವು ಪರಮಾತ್ಮನ ಆ ಕೃಪೆಗೆ ಪಾತ್ರರಾಗ್ತೀರಿ ಕುಣಿದು ಹಾಡಿದರೆ. ಸೊ ಅದಕ್ಕೆ ಕನಕದಾಸರು ಹೇಳಿದ್ದಾರೆ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿಯಲ್ಲೆಲ್ಲ ಸಣ್ಣ ಸಣ್ಣ ಪ್ರತಿರೂಪಗಳು ಹರಿ ನೀವೆಲ್ಲ ಕುಣಿದಾಡಿದರೆ ಆ ಹರಿ ಭಗವಂತ ಸಂತೋಷನಾಗ್ತಾನೆ ಅಂತ ಹೇಳೋದಕ್ಕೆ ಏನು ಸಂತೋಷ ಇಲ್ಲ. ಆದ್ದರಿಂದ ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ಸಲ ಮಾತಾಡುವ ಗಣ್ಯಾತಿ ಗಣ್ಯರು ಮಾತಾಡಲಿಕ್ಕೆ ಇದ್ದಾರೆ. ಹರಿ ಶ್ರೀಹರಿಗೆ ನಮಸ್ಕರಿಸ್ತಾ ನಮ್ಮ ಇಲ್ಲೇ ಇರುವ ಅಯ್ಯಪ್ಪ ಪರಮಾತ್ಮನನ್ನು ಸ್ಮರಿಸ್ತಾ ಮತ್ತು ಊರಿನ ಮಾಲಿಂಗೇಶ್ವರ ದೇವರು, ನಾನು ನಂಬಿದ ದೇವಿಯನ್ನು ಸ್ಮರಿಸ್ತಾ ಒಂದು 4 ಶಬ್ದ ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ರಿಗೂ ನಿಮಗೆ ಧನ್ಯವಾದವನ್ನು ಸಮರ್ಪಿಸಿ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನನಗೆ ಇಲ್ಲಿಂದ ನನ್ನ ಆರಾಧ್ಯ ದೇವಿ ಕಟಿಲೇಶ್ವರಿಯನ್ನು ನೋಡಲಿಕ್ಕೆ ಈಗ ಹೋಗ್ಲಿಕ್ಕುಂಟು. ರಾಜಾರಾಮ್ ಭಟ್ರು ಬರ್ತಾ ಇದ್ದಾರೆ. ಅಲ್ಲಿ ಒಂದು ಯಕ್ಷಗಾನದ ವಿಶೇಷವಾದಂಥ ಕಾರ್ಯಕ್ರಮ ಪಟ್ಲ ಸತೀಶ್ ಅವ್ರದ್ದು ಇದೆ, ಇನ್ವಿಟೇಷನ್ ಇದೆ. ಆದ್ದರಿಂದ ನಮಗೆ 8 ಗಂಟೆಗೆ ಅಲ್ಲಿ ಮುಟ್ಟಬೇಕು. ಆದ್ದರಿಂದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಧನ್ಯವಾದ. ಸೋಲ್ಮೇಲು ಶ್ರೀ ಸದಾಶಿವ ಶೆಟ್ಟಿಕುಳೂರು ಕನ್ಯನ ನನ್ನಾತು ಸಮಾಜ ಸೇವೆ ಒಟ್ಟುಗು ಆಯುರಾರೋಗ್ಯ ಭಾಗ್ಯನ ಕೋಡು ಪಣ್ಣದು ಅಪ್ಪೆ ಉಳ್ಳಾಲ್ತಿರ ಈ ಪೊರ್ತೂರು ಪ್ರಾರ್ಥನೆ ಮಂತೊಂದಿಲ್ಲ. ಮುಂದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಶಾರದಾ ನಗರ ಕೈರಂಗಳ
ಇದರ ಸಂಚಾಲಕರಾಗಿರುವಂತಹ ಶ್ರೀ ರಾಜಾರಾಮ್ ಭಟ್ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಲಿಂಗೇಶ್ವರ ಕುಣಿತ ಭಜನಾ ಸಂಘದ ಈ ಭಜನಾ ಸಂಭ್ರಮದ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಈ ಸಭೆಗೆ ಧಾರ್ಮಿಕ ಮುಂದಾಳತ್ವವನ್ನು ಕೊಟ್ಟಂತಹ ಕೊಂಡೇವೂರಿನ ಪರಮಪೂಜ್ಯರಾದ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಕೊಂಡೇವೂರು ಸ್ವಾಮೀಜಿಯವರು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಅವರ ಮಠದಲ್ಲಿ ಮಾಡಿದ್ದಾರೆ. ಕೊರಗ ಸಮುದಾಯವನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ. ಉಡುಪಿಯಲ್ಲಿ ಶ್ರೀಕೃಷ್ಣ ಮಾಡಿದ್ದು ಅದನ್ನೇ. ಕುರುಬನಾಗಿ ಅಸ್ಪೃಶ್ಯನಾಗಿದ್ದ ಕನಕನು ಜನ ಚೀತು ಅಂತೇಳಿ ಹೊರಗೆ ಇಟ್ಟ ಸಂದರ್ಭದಲ್ಲಿ ನಾನು ಕೂಗಿದರೂ ನನ್ನ ದನಿ ಕೇಳವೇ ಸ್ವಾಮಿ ಅಂತ ಕೇಳಿದಾಗ ಆತನ ಕೂಗಿಗೆ ಕಿವಿ ಕೊಟ್ಟು ಮುಖ ಕೊಟ್ಟಂತಹ ಜಗದ್ಗುರು ಶ್ರೀಕೃಷ್ಣ ಬಹುಶಃ ಇವತ್ತು ಯೋಗಾನಂದ ಸ್ವಾಮೀಜಿಯಲ್ಲಿ ಆವಿರ್ಭಾವ ಆಗಿದ್ದಾನೆ ಅಂತ ನಾನಾದರೂ ಭಾವಿಸಿಕೊಂಡಿದ್ದೆ. ಸಮಾಜಕ್ಕೆ ಬೇಕಾಗಿದ್ದು ಇದು. ನನ್ನಂಥವರು ವೇದಿಕೆಯಲ್ಲಿ ತುಂಬ ಭಾಷಣ ಮಾಡ್ತಾರೆ. ಭಾಷಣ ಮಾಡೋದು ಚಟ, ನಮಗೆ ಹೆಸರು ಹಾಕ್ತಾರೆ, ವೇದಿಕೆ ಬರಬೇಕು, ಭಾಷಣ ಮಾಡಬೇಕು, ನಮ್ಮ ಕರ್ಮ. ಅದು ವಾಸ್ತವದಲ್ಲಿ ಎಲ್ಲಿ ಕಾರ್ಯಗತ ಆಗ್ತದೆ ಅದನ್ನು ನೋಡಿದರೆ ಮಾತ್ರ ಮನಸ್ಸಿಗೆ ಸಂತೋಷ, ಮನಸ್ಸಿಗೆ ಮುದ ಕೊಡ್ತದೆ. ಅದು ಈ ಇವತ್ತು ಕೊಂಡೇವೂರು ಸಂಸ್ಥಾನದಲ್ಲಿ ನಡೀತಾ ಇದೆ ಅಂತ ಅನ್ನೋದನ್ನು ನೋಡಿ ತುಂಬ ಸಂತೋಷ ಅಂತ ಅನಿಸ್ತದೆ. ನನಗೆ ಬೆಂಬಲವಾಗಿ ನಿಂತವರು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ನಾವು ಕಳೆದ ವರ್ಷ ಗೋಸೇವಾ ಮಾಸಾಚರಣೆ ಮಾಡುವ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದಕ್ಕೂ ಕೂಡ ಆ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಕೊಟ್ಟು, ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟು, ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟು, ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಕಾರಣಕರ್ತರಾದ ಏಕೈಕ ವ್ಯಕ್ತಿ ಅವರು ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ಈ ವರ್ಷ ಕೂಡ ನಾವು ಮಾಡೋ ಗೋಸೇವೆ ಮಾಸಾಚರಣೆಗೆ ಅವರು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ಮಾತು ಕೊಟ್ಟಿದ್ದಾರೆ. ನಾಡ್ದು ಜನವರಿ 14ರಿಂದ ಫೆಬ್ರವರಿ 13ವರೆಗೆ ಮತ್ತೊಮ್ಮೆ ಗೋಸೇವೆ ಮಾಸಾಚರಣೆ ಆಗಲಿಕ್ಕಿದೆ ಸ್ವಾಮೀಜಿ. ಆ ಕಾರಣಕ್ಕೆ ಕೂಡ ತಾವು ನಮಗೆ ಆಶ್ರಯದಾತರಾಗಿ ನಿಲ್ಲಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪುಷ್ಪರಾಜರು ನನ್ನ ಶಾಲೆಯಲ್ಲಿ ಭಜನಾ ಪುಷ್ಪವನ್ನು ಅಳಿಸಿದ್ದಾರೆ. ಪುಷ್ಪರಾಜರು ನನ್ನ ಶಾಲೆಯ ಭಜನಾ ತಂಡವನ್ನು ಅದ್ಭುತವಾಗಿ ಬೆಳೆಸಿದ್ದಾರೆ. ಪುಷ್ಪರಾಜರು ನನ್ನ ಶಾಲೆಯ ಧಾರ್ಮಿಕ ಶ್ರದ್ಧೆಯನ್ನು ಶ್ರದ್ಧಾಪೂರ್ವಕವಾಗಿ ಬೆಳೆಸಿಕೊಟ್ಟಿದ್ದಾರೆ. ನಾನು ಪುಷ್ಪರಾಜರಿಗೆ ತಲೆಬಾಗಿ ವಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಸಮಾಜದಲ್ಲಿ ಭಾಷಣ ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಪುಷ್ಪರಾಜರಂತಹ ನಿಜ ಅರ್ಥದ ಸಮಾಜ ಸೇವಕರು ಸಮಾಜ ತುಂಬ ವಿರಳ. ಅವರನ್ನು ಧರ್ಮಸ್ಥಳದಲ್ಲಿ ಕರೆದು ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿದರೆ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತದೆ. ನಾವು ಪುಷ್ಪರಾಜನ ಈ ವರ್ಷ ಭಜನಾ ಸಪ್ತಾಹದಲ್ಲಿ ಸನ್ಮಾನ ಮಾಡಲಿಕ್ಕಿದೆ. ಪರಮ ಪೂಜ್ಯರ ಅಮೃತ ಹಸ್ತದಿಂದ ಪುಷ್ಪರಾಜರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಗಲಿಕ್ಕಿದೆ. ಅದಕ್ಕೆ ತಾವೆಲ್ಲರೂ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಭಜನೆ ನಮ್ಮ ಮನಸ್ಸಿನ ದುಗುಡವನ್ನು ಹೊರಹಾಕಲು ಅತ್ಯಂತ ಉತ್ತಮವಾದ ಮಾಧ್ಯಮ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಭಾಷಣದಲ್ಲಿ ಹೇಳ್ತಾರೆ, ಆದರೆ ಆರಂಭ ಆಗುವುದೇ ಗಲಾಟೆ ಭಜನಾ ಸಂಘಗಳಲ್ಲಿ. ಸ್ವಾಮೀಜಿ ಆರಂಭ ಆಗುವುದೇ ಅಲ್ಲಿ. ಎಲ್ಲಿಂದ ಆರಂಭ ಆಗ್ತಂದರೆ ಭಜನಾ ಸಂಘದ ಒಳಗಡೆ ಆಮೇಸೂತಕ ಇದ್ದವರಿಗೆ ಪ್ರವೇಶ ಇಲ್ಲ ಅಂತ ಆರಂಭ ಇದೆ. ಅಲ್ಲ, ಭಜನಾ ಮಂದಿರಗಳು ಆರಂಭ ಆದದ್ದು ಆಮೇಸೂಕತ್ತಾಗೆ ಇದ್ದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಅವರಿಗೆ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸಬೇಕು ಅನ್ನೋ ಅವಕಾಶ ಕೊಡೋದಕ್ಕೋಸ್ಕರವಾಗಿ ಭಜನಾ ಸಂಘ ಆರಂಭ ಆಯಿತು. ಆಗಮ ಶಾಸ್ತ್ರ ಪ್ರಕಾರ ಪ್ರತಿಷ್ಠೆ ಆ ಭಜನಾ ಸಂಘಗಳ ಒಳಗಿಲ್ಲ. ಅದಕ್ಕಾಗಿ ಭಜನಾ ಸಂಘಗಳು ಆರಂಭ ಆಗಿದೆ, ಅದಕ್ಕಾಗಿ ಭಜನಾ ಮಂದಿರಗಳು ಆರಂಭ ಆಗಿದೆ. ಆದರೆ ಇವತ್ತು ಮತ್ತೆ ಪುನಃ ವೈದಿಕ ವಿಧಿವಿಧಾನಗಳು ಅವರನ್ನು ಮತ್ತೆ ಪುನಃ ಈ ಭಜನಾ ಕೇಂದ್ರ ಹೊರಗೆ ನಿಲ್ಲಿಸೋ ಪ್ರಯತ್ನ ಆಗ್ತಾಯಿದೆ. ಸ್ವಾಮೀಜಿ ತಾವು ಅದಕ್ಕೆ ಮಾರ್ಗದರ್ಶನ ಕೊಡಬೇಕು, ತಾವು ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾದ ಅಗತ್ಯ ಇದೆ. ಪರಮ ಪೂಜ್ಯ ಪೇಜಾವ ಸ್ವಾಮಿಗಳು ಇದನ್ನು ಹೇಳಿದ್ದಾರೆ. ಭಜನಾ ಮಂದಿರಗಳು ಆಗಮ ಶಾಸ್ತ್ರ ಪ್ರಕಾರ ನಿರ್ಮಾಣ ಆದದ್ದು ಅಲ್ಲ, ಆದ ಕಾರಣ ಆಮೇಸೂತಗಿದ್ದವರು ಕೂಡ ಒಳಗೆ ಬರಬಹುದು, ಒಳಗೆ ಬರಬೇಕು ಅಂತ ಕರೆದಿದ್ದರು. ಆದರೆ ಮತ್ತೆ ಪುನಃ ಸ್ಥಾಪಿತ ಹಿತಾಸಕ್ತಿಗೆ ಅವರನ್ನು ಹೊರಗೆ ದೂಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆಯಾ ಸ್ವಾಮೀಜಿ. ಅದು ಬದಲಾಗಬೇಕು.
ಎಲ್ಲಿವರೆಗೆ ನಮ್ಮ ಸಮಾಜದಲ್ಲಿರುವಂತಹ ಈ ಕೆಟ್ಟ ಪಿಡುಗುಗಳು ದೂರ ಆಗೋದಿಲ್ವೋ ಮತಾಂತರದ ಅಪಾಯ ಆರಂಭ ಆಗೋದು ಇಲ್ಲಿಂದಲೇ ಧರ್ಮಾಂತರದ ಕಾರ್ಯ ಆಗೋದು ಇಲ್ಲಿಂದಲೇ. ಯಾವಾಗ ಕೊರಗ ಸಮಾಜದ ಬಗ್ಗೆ ಸ್ವಾಮೀಜಿ ಇವತ್ತು ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದ್ದಾರೆ. ನಾವು ಭಜನಾ ಮಂದಿರಗಳಿಂದ ಜನರನ್ನು ಹೊರಗಿಡುವಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆರಂಭ ಆದರೆ ಇದು ಮತ್ತೆ ಪುನಃ ಜಾಸ್ತಿ ಆಗ್ತದೆ. ಈ ಸಂದರ್ಭದಲ್ಲಿ ಮಾರ್ಗದರ್ಶನ ಮಾಡಬೇಕಾದಂತಹ ಕೊಂಡೆಯೂರು ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳಂಥವರು ಅವರ ಪ್ರಸ್ತುತ ಇವತ್ತು ತುಂಬ ಅಗತ್ಯ ಇದೆ, ತುಂಬ ಆಳವಾಗಿದೆ, ತುಂಬ ವಿಶಾಲವಾಗಿದೆ ಅಂತ ಹೇಳಿಕೊಂಡು ಇವತ್ತು ಈ ಭಾಗದ ಜನ ನೀವು ಪುಣ್ಯವಂತರು. ಕೈ ಎಳತೆ ದೂರದಲ್ಲಿ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳಿದ್ದಾರೆ, ಕೂಗಳತೆ ದೂರದಲ್ಲಿ ಸ್ವಾಮೀಜಿ ಇದ್ದಾರೆ. ನಮಗೆ ಬೇಕೆಂದಾಗ ಕೈಗೆ ಸಿಗುವ ಏಕೈಕ ಸ್ವಾಮೀಜಿ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು. ನಮಗೆ ಧಾರ್ಮಿಕ ಮಾರ್ಗದರ್ಶನ ಬೇಕಂದಾಗ ಅವರ ಬಳಿ ಹೋಗಿ ಕುಳಿತು ತುಂಬ ಹೊತ್ತು ಅವರ ನಮ್ಮ ದೂಗಳನ್ನು ಮಾತಾಡಿ ಸಾಧ್ಯ. ನಾನು ಅದನ್ನು ಅನುಭವಿಸಿದ್ದೇನೆ. ಹೋದ ಕೂಡ ಕೃಷಿ ಕೊಡ್ತಾರೆ ಕೂತ್ಕೊಳ್ಳಿ ಅಂತ. ನಮಗೆ ಕಲಿಸಿಲ್ಲ ಸ್ವಾಮೀಜಿ, ಅದು ಕಲಿಸಲಿಲ್ಲ. ಆದರೆ ಅವರ ಮುಂದೆ ಕುಳಿತು ಅವರ ಮುಖವನ್ನೇ ನೋಡ್ತಾ ಇದ್ದರೆ ಮನುಷ್ಯನ ಎಲ್ಲ ದುಗುಡವನ್ನು ಮರೆಯುವುದಕ್ಕೊಂದು ಅವಕಾಶ ಇದೆ, ಸಾಧ್ಯ ಇದೆ. ನಾನು ಆ ಮುಖವನ್ನು ಅವರಲ್ಲಿ ಕಂಡಿದ್ದೇನೆ. ಈ ಸಮಾಜಕ್ಕೆ ನಿಮ್ಮ ಮಾರ್ಗದರ್ಶನ ತುಂಬ ಅಗತ್ಯ ಎಂದು ಹೇಳಿಕೊಂಡು ಈ ಮಹಾಲಿಂಗೇಶ್ವರ ಭಜನಾ ಮಂಡಳಿಗೆ ಕೂಡ ತಾವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಈ ಭಜನಾ ತಂಡ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಎಲ್ಲೂ ಒಳ್ಳೆಯದಾಗಲಿ. ನಮಸ್ಕಾರ. ಶ್ರೀ ರಾಜಾರಾಮ ಭಟ್ ಸಂಚಾಲಕರು, ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ, ಶಾರದಾ ನಗರ, ಕೈರಂಗಳ ಇವರನ್ನು ಭಜನಾ ಸಂಭ್ರಮ 2023 ಇದರ ಭಾಗವಾಗಿ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮಿಯಪದೋ ಗಣೇಶನಾಡ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ಕಾರ್ಯಕ್ರಮದ ಪ್ರಧಾನ ಭಾಗ ಆಶೀರ್ವಚನ. ಇದನ್ನು ನೆರವೇರಿಸಲಿಕ್ಕಿದ್ದಾರೆ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯೂರು. आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता भवति यदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्सु निदत्तां सन्नद्यं मानसे च. श्रीहरिगुरुभ्यो नमः. ಈ ಸಂಧ್ಯಾಕಾಲದಲ್ಲಿ ನಾವೆಲ್ಲ ಸಂತೋಷ ಪಡುವಂತಹ ಇಂತಹ ಒಂದು ಭಕ್ತಿ ಭಾವುಕತೆಯ ಒಂದು ಒಳ್ಳೆಯ ವಾತಾವರಣವನ್ನು ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ವತಿಯಿಂದ ಸಂಘಟಿಸಲ್ಪಟ್ಟಿದೆ. ಅತ್ಯಂತ ಶ್ಲಾಘನೀಯವಾದಂತಹ ಒಂದು ಸಾಧನೆಯ ದಾರಿಯಲ್ಲಿ ಪುಷ್ಪರಾಜ್ ಮತ್ತು ಉಳಿದ ತಂಡದವರೆಲ್ಲ ಒಳ್ಳೆಯ ಮಾರ್ಗದರ್ಶಕರಿದ್ದಾರೆ. ಎಡಬಲದಲ್ಲಿ ನಮ್ಮ ಗಣೇಶನವರಿದ್ದಾರೆ, ಹಾಗೆ ವಸಂತ ಭಟ್ರು. ಇವರೆಲ್ಲ ದಾಸರು ಹೇಳಿದಂತೆ ಲಜ್ಜೆ ಬಿಟ್ಟು ಕುಣಿಯಿರೆಂದು ಕಾಗದ ಬಂದಿದೆ ಎಂದಾಗೆ ಅವರ ಕುಣಿತದ ಭಜನೆಯನ್ನು ಅವರಿಗೆ ಕಾಗದ ಬಂದಿದೆ. ಹಾಗಾಗಿ ಅವರೆಲ್ಲ ಇವತ್ತು ಆ ರೀತಿಯಲ್ಲಿ ಕುಣಿದು ಕುಪ್ಪಳಿಸಿ ಭಜನೆ ಮಾಡುವುದನ್ನು ನಾವು ನೋಡಿದ್ದೇವೆ. ನಮ್ಮ ಮಠದ ಅಂಗಳದಲ್ಲಿ ನಡೆಯುವ ಸಪ್ತಾಹ ಸಂದರ್ಭದಲ್ಲಿ ಅವರು ಆ ಕಾರ್ಯವನ್ನು ಮಾಡಿದ್ದಾರೆ. ನಾವು ಕೂಲಂಕುಷವಾಗಿ ಗಮನಿಸಬೇಕಾದ ಕೆಲವೊಂದು ಅಂಶಗಳು ಏನು ಅಂದರೆ, ಒಳ್ಳೆಯದು ಮತ್ತು ಕೆಟ್ಟದು ಎಂಬುದು ಅದು ಎಲ್ಲ ಯುಗದಲ್ಲಿ ಇದ್ದದ್ದೇ.
ನಮ್ಮ ಸಮಾಜದಲ್ಲಿ ಅನೇಕ ಕೊರತೆಗಳು ಇದ್ದಾವೆ, ಆದರೆ ಅದಕ್ಕಿಂತ ಹೆಚ್ಚು ಒಳ್ಳೆಯದು ಇದ್ದಾವೆ. ಪ್ರತಿಯೊಬ್ಬನ ಅಂತರಂಗದಲ್ಲಿಯೂ ಹೀಗೇನೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯ ವಾತಾವರಣ ಇದ್ದರೆ, ಒಳ್ಳೆಯ ಸಂಸ್ಕಾರ ಸಿಕ್ಕಿದರೆ, ಹೇಗೆ ಒಂದು ಬೀಜ ಒಳ್ಳೆಯ ಮಣ್ಣಿನಲ್ಲಿ ರಸ, ಗೊಬ್ಬರ, ನೀರೆಲ್ಲ ಪೂರೈಕೆ ಆದರೆ ಅದು ಅತ್ಯಂತ ಬಲಿಷ್ಠವಾಗಿ ಬೆಳೆದು ಬರ್ತದೋ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಅವರ ಆಂತರ್ಯದಲ್ಲಿರುವಂತಹ ಧನಾತ್ಮಕ ಒಳ್ಳೆಯ ಸಂಸ್ಕಾರದ ಭಾಗಗಳು ಒಳ್ಳೆಯ ರೀತಿಯ ವಾತಾವರಣ ಸಿಕ್ಕಿದಾಗ, ವೇದಿಕೆ ಸಿಕ್ಕಿದಾಗ ಅದು ಪ್ರಕಟಗೊಳ್ಳುತ್ತದೆ. ಅನೇಕ ಸಂದರ್ಭಗಳಲ್ಲಿ ಅಕ್ಕಪಕ್ಕದಿಂದೆಲ್ಲ ಕೇಳೋ ಒಳ್ಳೊಳ್ಳೆ ಮಾತುಗಳು ಸಹ ನಮ್ಮನ್ನು ಒಳ್ಳೆಯ ಕೆಲಸದಲ್ಲೇ ಹೆಚ್ಚು ಹೆಚ್ಚು ಮುಂದುವರಿಸುವಂತೆ ಮಾಡುತ್ತದೆ. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಕಾರ್ಯಗಳು ರೂಢಿಯಲ್ಲಿ ಬಂದು ನಮಗೆ ಸಂಸ್ಕಾರವನ್ನು ಒಳಗಿಂದಲೇ ಕೊಡುತ್ತದೆ. ಭಜನೆಯಿಂದ ಈ ಕಾರ್ಯ ಆಗುತ್ತದೆ. ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳೋ ಮಾತುಗಳನ್ನ ವೇದಿಕೆಯಲ್ಲಿ ಕೇಳ್ತೇವೆ, ಕೆಲವೊಮ್ಮೆ ವಿಭಜನೆ ಆಗ್ತದಂತೆ ಕೇಳ್ತೇವೆ. ಅದು ಕೆಲವೊಮ್ಮೆ ಅಪರೂಪಕ್ಕೆ ನಾನು ಹೇಳಿದಾಗ ಎಲ್ಲೋ ಕೊರತೆ. ಆದರೆ ಭಜನೆಯಲ್ಲಿ ಎಲ್ಲರನ್ನೂ ಒಂದು ಮಾಡುವ ಸಾಮರ್ಥ್ಯ ಇದೆ ಎಂಬುದಕ್ಕೆ ನಮ್ಮ ಪೌರೋಹಿತ್ಯವನ್ನು ನಿರ್ವಹಿಸುವಂಥವರು ಪುರೋಹಿತರು, ನಾವಿಡ್ರು, ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಅವರ ಜೊತೆಗೆ ತಾಳ ಹಿಡಿದು ಹೆಜ್ಜೆ ಹಾಕಿ ಕುಣಿತಾರಂದರೆ ವಿಭಜನೆ ಅಲ್ಲ, ಸಂಘಟನೆ ಆದ್ದಲ್ಲವೇ. ವಸಂತ ಭಟ್ರು ಇದ್ದಾರೆ, ಅವರು ಸಹ ಹಾಗೆ. ಹಾಗಾಗಿ ನಾವೆಲ್ಲ ಪತ್ರಿಕೆ ಮತ್ತು ಈಗ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ಸುದ್ದಿಗಳನ್ನೆಲ್ಲ ನೋಡ್ತೇವೆ, ಕೇಳ್ತೇವೆ. ಎಲ್ಲಾದರೂ ಕಾಸರಗೋಡಿಂದ ಮಂಗಳೂರಿಗೆ ಇವತ್ತು ಎಲ್ಲ ಬಸ್ಸು ಸುರಕ್ಷಿತವಾಗಿ ಮುಟ್ಟಿದೆ ಅಂತ ಎಲ್ಲಾದರೂ ಸುದ್ದಿ ಬರ್ತದ? ಎಲ್ಲ ವಾಹನ ಸುರಕ್ಷಿತವಾಗಿ ಮುಟ್ತಾ ಇದೆ ಅಂತ ಸುದ್ದಿ ಬರುವುದಿಲ್ಲ. ಪತ್ರಿಕೆಯಲ್ಲಿ ಈ ಸುದ್ದಿ ಬರುವುದು ಆಕ್ಸಿಡೆಂಟ್ ಆದರೆ ಮಾತ್ರ. ಅಂತಹ ಕಹಿ ಘಟನೆಗಳನ್ನು ಸುದ್ದಿ ಮಾಡ್ತದೆ. ಅದೇ ರೀತಿಯಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಒಳ್ಳೆತನವನ್ನು ನೋಡಿ 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 ಪ್ರತಿಯೊಬ್ಬರ ಭಾವವನ್ನು ಒಳ್ಳೆತನದ ಕಡೆಗೆ ಪ್ರಚೋದಿಸುವುದಕ್ಕಿಂತ ಹೆಚ್ಚಾಗಿ ನೋಡಿ, ಇವತ್ತು ನಮ್ಮ ಸಮಾಜವನ್ನು ನೋಡೋಣ. ಒಂದು ವರ್ಗವನ್ನು ದೂರುವುದು, ಒಂದು ವರ್ಗದ ತಾರತಮ್ಯದ ನೋಡೋದು, ಒಂದು ವರ್ಗ. ನಮ್ಮ ದೇಹ ಕೈ ಇದ್ದಾಗೆ ಕಾಲಿಲ್ಲ, ಕಾಲಲ್ಲಿ ಮಾಡುವ ಕೆಲಸವನ್ನು ಕೈಯಲ್ಲಿ ಮಾಡಿದರೆ ಏನು ಅಂತ ಹೇಳೋದು. ಬಾಯಲ್ಲಿ ಹೇಳುವಂಥ ವಿಷಯವನ್ನು ಕೈಯಲ್ಲಿ ಹೇಳಲಿಕ್ಕೆ ಹೋದರೆ ಏನಾದೀತು, ಕಾಲಲ್ಲಿ ತುಳಿದರೆ ಏನಾದೀತು. ಹೀಗೆ ನಮ್ಮ ಅಂಗಾಂಗಗಳೆಲ್ಲ ಹೇಗೆ ಒಂದೊಂದು ಕಾರ್ಯಕ್ಕಾಗಿ ಅಥವಾ ಅದಕ್ಕೆ ಬೇಕಾದ ಕಾರ್ಯಗಳಿದೆ ಅಂತಲೇ ಇದೆಯೋ, ಇತಿಮಿತಿ ಇದೆಯೋ, ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ವರ್ಣಾಶ್ರಮದ ಜೊತೆಗೆ ಸುಸೂತ್ರವಾಗಿ ಎಲ್ಲವೂ ನಡೆಯುವಂಥ ಒಂದು ಒಳ್ಳೆಯ ದಾರಿಯನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದರು. ಆದರೆ ಅದು ಕಾಲಾಂತರದಲ್ಲಿ ಕೆಟ್ಟ ಪ್ರಚೋದನೆಗಳು, ಬಾಹ್ಯ ಪ್ರಚೋದನೆಗಳೆಲ್ಲ ಬಂದಾಗ ನಮ್ಮ ದೇಶವನ್ನು, ನಮ್ಮ ಧರ್ಮವನ್ನು ತುಂಡು ಮಾಡಲಿಕ್ಕಾಗಿ ಅನೇಕ ದುರ್ಬೋಧನೆಗಳು ಕೆಲಸ ಮಾಡಿ ಕೆಲವೊಂದು ಕೆಟ್ಟ ವಾತಾವರಣ ಬಂದಿರಬಹುದು. ಆದರೆ ಸಜ್ಜನರಾದ ನಾವೆಲ್ಲ ಅದಕ್ಕೆಲ್ಲ ಕಿವಿಗೊಡದೆ ಒಳ್ಳೆಯ ಪರಿವರ್ತನೆಗಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ನಾವು ಮುಂದುವರಿಬೇಕು. ಭಜನೆ ಗೊತ್ತಿಲ್ಲದೆ ಅಂಥ ಕೆಲಸವನ್ನು ಮಾಡ್ತಾ ಇದೆ. ಭಜನೆಯ ಸಂದರ್ಭದಲ್ಲಿ ದೇವರು ಕೊಟ್ಟ ಎಲ್ಲ ಅವಯವಗಳೂ ಬಳಕೆಯಾಗುತ್ತದೆ. ಕಾಲು, ಕೈ, ನಾಲಗೆ ನೋಡಿ, ಹಾವ ಭಾವ, ಕಿವಿಯು, ಕಣ್ಣು ಎಲ್ಲವೂ ಕೆಲಸ ಮಾಡ್ತೇವೆ. ತಾಳ ಹಿಡಿದು ಭಜನೆ ಮಾಡುವುದು, ಅಂತಹ ಭಜನೆಯಿಂದ ತ್ರಿಕರಣವೂ ಬಳಕೆಯಾಗುತ್ತದೆ. ಆ ಭಜನೆಯನ್ನು ಹೇಗೆ ಜೇನಿನ ಜೊತೆಗೆ ಔಷಧಿಯನ್ನು ಕುಡಿಸಿದೋ ಅದೇ ರೀತಿಯಲ್ಲಿ ನಮ್ಮ ಈ ಪ್ರದೇಶದಲ್ಲಿ ಪುಷ್ಪರಾಜ್ ಅವರು ಕುಣಿತದ ಮೂಲಕ ಭಜನೆಯನ್ನು ಕಲಿಸಿ ಇಷ್ಟಿಷ್ಟು ಸಣ್ಣ ಮಕ್ಕಳು, ಎಲ್ಲಾದರೂ ಈ ಮಕ್ಕಳಲ್ಲಿ ಭಜನೆ ಇಳಿಸಬೇಕಾದ್ರೆ ಮನೆಯವರಿಗೆ ಎಷ್ಟು ಕಷ್ಟ ಇತ್ತು. ಆದರೆ ಈ ಕುಣಿತದ ಒಂದು ಸಂಸ್ಕೃತಿ ನಮ್ಮ ಈ ಪರಿಸರಕ್ಕೆ ಬಂದು ಇಷ್ಟು ಜನ, ಅದು ನೋಡಿ, ಲಜ್ಜೆ ಬಿಟ್ಟು ಕುಣಿಯಿರಿ ಎಂದು ಕಾಗದ ಬಂದಿದೆ, ಗೆಜ್ಜೆ ಕಟ್ಟಿ ಕುಣಿಯಿರಿ ಎಂದು ಕಾಗದ ಬಂದಿದೆ ಅಂತ ಎಲ್ಲ ಹೇಳಿದ್ದನ್ನು ನೀವು ಕಾಲಿಗೆ ಗೆಜ್ಜೆ ಕಟ್ಟಿ ನೀವು ಕುಣಿಯಿರಿ ಅಂತ ಹೇಳಿದ್ರೆ ಕುಣಿಯೋದಿಲ್ಲ. ಆದರೆ ಈ ರೀತಿಯಲ್ಲಿ ಮಾಡಿದಾಗ ಅವರಿಗೆ ಗೊತ್ತಿಲ್ಲದೆ ಇಲ್ಲ ಆವೇಶ ಬರ್ತದೆ. ಹಾಗಾಗಿ ದೊಡ್ಡದಾದ ಕೆಲಸವನ್ನು ಮಾಡಿದ್ದಾರೆ. ಇದರ ಹಿಂದೆ ಕೆಲವೆಲ್ಲ ಶ್ರಮ ಇದೆ. ಒಳ್ಳೆಯ ಹೂವಿನ ಮೊಗ್ಗುಗಳನ್ನು ನೂಲೊಂದು ಬಂಧಿಸಿದಂತೆ ಪುಷ್ಪರಾಜ್ ಅವರು ಮತ್ತು ನಾವಡ್ರು, ವಸಂತ ಭಟ್ರಂತಹ ಇಂಥ ಮಹಾನುಭಾವರು ನಮ್ಮ ಊರೊಳಗಿದ್ದುಕೊಂಡು
ಒಂದು ಒಳ್ಳೆಯ ಧಾರ್ಮಿಕ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ. ತಿಳಿದೋ ತಿಳಿಯದೆಯೋ ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಬರ್ತಾ ಉಂಟು. ದೇವರು ಎಂಬಂತಹ ಆ ಚೈತನ್ಯವನ್ನು ಅಂತರ್ಯಾಮಿಯಾಗಿಟ್ಟುಕೊಂಡು ಉಪಾಸನೆ ಮಾಡುವ, ಬಾಹ್ಯವಾಗಿ ಈ ರೀತಿಯಲ್ಲಿ ಕರ್ಮದಲ್ಲಿ ನಾವು ಉಪಾಸನೆ ಮಾಡುವ ಮೂಲಕ ದೇವರ ಬಳಿಗೆ ನಾವು ಮುಟ್ತಾ ಇದ್ದೇವೆ. ನಮ್ಮ ಪುರಾಣದಲ್ಲಿ ತಿಳಿದೋ ತಿಳಿದೆಯೋ ದೇವರ ಹೆಸರನ್ನೆತ್ತಿದ್ದಕ್ಕೆ ಅಜಾಮಿಳನ ಕಥೆಯನ್ನು ಕೇಳಿ, ತನ್ನ ಮಗನಾದ ನಾರಾಯಣನ ಮೇಲಿದ್ದಂತಹ ಅವನ ವ್ಯಾಮೋಹ ವಾತ್ಸಲ್ಯ ಎಲ್ಲವೂ ಅವನ ಮರಣ ಸಂದರ್ಭದಲ್ಲಿ ಆ ಮಗನನ್ನು ಉಲ್ಲೇಖಿಸಿ ಕರೆದದ್ದಕ್ಕಾಗಿ ಅವನಿಗೆ ವೈಕುಂಠ ಪದವಿ ಸಿಕ್ಕುವಂಥ ಅವಕಾಶ ಸಿಕ್ಕಿದೆ. ಶ್ವೇತ ಕುಮಾರನ ಚರಿತ್ರೆಯಲ್ಲಿ ತನ್ನ ಪತ್ನಿಯಾದ ಶಿವೆಯನ್ನು ಹೆಸರಿಡಿದಕ್ಕೆ ಪಾರ್ವತೀದೇವಿಯನ್ನು ಸ್ಮರಿಸಿದಂತಹ ಫಲದಲ್ಲಿ ಅವನಿಗೆ ಪುನರ್ಜನ್ಮ ಬಂದು ಮತ್ತೆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಇಂತಹ ಅನೇಕ ಉದಾಹರಣೆಗಳು ನಮ್ಮ ಪುರಾಣವೂ ಹೇಳ್ತದೆ. ಅಂತಹ ಆ ವಿಶೇಷವಾದಂತಹ ಆ ಉಪಾಸನೆಯನ್ನು ನಾವೆಲ್ಲ ಮಾಡಿ 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 ಮುಂದೆ ಹೋಗ್ತೇವೆ. ದೇವರಿಲ್ಲದಿದ್ದರೆ ನಮಗೆ ಬದುಕಿಲ್ಲ. ದೇವರು ಕೊಟ್ಟದ್ದೇ ಎಲ್ಲವೂ. ಇಲ್ಲಿ ಸೃಷ್ಟಿಕರ್ತ ಎಂತಹ ಸಂಬಂಧ ನಮ್ಮ ಧಾರ್ಮಿಕತೆಯಲ್ಲಿದೆ ನಾವು ನೆನಪಿಸ್ಕೊಳ್ಬೇಕು. ಒಂದು ವಿಮಾನ ಆಗಲಿ, ಎಷ್ಟು ದೊಡ್ಡ ಕ್ರಾಂತಿ ಅದು, ಆಕಾಶದಲ್ಲಿ ಹಾರು ಹೋಗೋದು. ಅದರ ಹಿಂದೆ ಒಂದು ವಿಜ್ಞಾನ ಇದೆ, ಎಷ್ಟೋ ದೊಡ್ಡ ಸಂಶೋಧನೆ ನಡೆದಿದೆ, ಎಷ್ಟೊಂದು ಉಪಕಾರಗಳೂ ಇದೆ. ಆದರೆ ಆ ವಿಮಾನದಲ್ಲಿ ಎಲ್ಲಾದರೂ ಒಂದು ಸ್ಕ್ರೂ ಇಲ್ಲದಿದ್ದರೆ ವಿಮಾನ ಹಾರುವುದೇ ಇಲ್ಲ. ಹಾಗಾದರೆ ಅಲ್ಲಿರುವಂತಹ ಒಂದೊಂದು ಅದರಲ್ಲಿರೋ ಒಂದೊಂದು ಭಾಗಗಳು ಅಷ್ಟು ಮಹತ್ವದ್ದು. ಹಾಗೆ ಈ ಜಗತ್ತು ನಡೀಬೇಕಾದರೆ ಎಲ್ಲ ಜೀವರಾಶಿಗಳಲ್ಲಿಯೂ ಮಹತ್ವ ಇದೆ. ಅದರಲ್ಲೂ ಪ್ರತ್ಯೇಕ ಮನುಷ್ಯ ಜನ್ಮದಲ್ಲಿರುವ ನಮಗೆಲ್ಲ ಯಾವ ಜಾತಿ ವರ್ಣಗಳಿದ್ದರೂ ಈ ಸಮಾಜದ ಅಸ್ತಿತ್ವಕ್ಕೆ ಇದು ಹೋಗಬೇಕಾದ್ರೆ ಮುನ್ನಡೆಯಬೇಕಾದರೆ ಪ್ರತಿಯೊಬ್ಬರೂ ಅಗತ್ಯ ಉಂಟು. ಹಾಗಾಗಿ ನೀವೆಲ್ಲ ನಮಗೆಲ್ಲ ಏಕಮೇವ ಆಶ್ರಯನಾಗಿರುವಂತಹ ಭಗವಂತನ ಬಗ್ಗೆ ನಾವೆಲ್ಲರೂ ಪರಸ್ಪರ ಎಲ್ಲರನ್ನೂ ಜಾಗೃತಿ ಮಾಡುವ ಮೂಲಕ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಎಂತಹ ಪ್ರತಿಕೂಲವಿದ್ದರೂ ದೇವರ ನಾಮಕ್ಕೆ ಬಲವಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪೆಲ್ಲ ದೇವರನ್ನು ವಿರೋಧಿಸಿದವರು, ವಿಷ್ಣುವನ್ನು ದ್ವೇಷಿಸಿದವರು. ಅಂತಹ ಹಿರಣ್ಯಕಶಿಪನ ಪ್ರತಿಕೂಲವಾದಂತಹ ಪರಿಸರದಲ್ಲಿಯೂ ಪ್ರಹ್ಲಾದ ದೇವರ ಸ್ಮರಣೆ ಮಾಡಿ ಅಲ್ಲಿದ್ದಂತಹ ಎಲ್ಲ ಆ ಗುರುಕುಲದಲ್ಲಿದ್ದಂತಹ ವಿದ್ಯಾರ್ಥಿಗಳು ಸಹ ದೇವರ ಸ್ಮರಣೆ ಮಾಡಿ ಕುಣಿಯುವಂತೆ ಮಾಡಿದ್ದಾನೆ. ನೀವೆಲ್ಲ ಸೇರಿ ಅಂತಹ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು. ನಮ್ಮ ಪುಷ್ಪರಾಜ ಅವರನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಅಂತಹ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವ ಮೂಲಕ ಎಷ್ಟೊಂದು ದೊಡ್ಡ ಕ್ರಾಂತಿ ಮಾಡಿದಂತಹ ಆ ಪುಷ್ಪರಾಜ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡಬೇಕು. ಮುಂದೆಯೂ ಇಂತಹ ಒಳ್ಳೆಯ ಕಾರ್ಯ ಮಾಡುತ್ತಾ ದೇವರ ಪ್ರೀತಿ, ಸಮಾಜದ ಪ್ರೀತಿ ಇದೆರಡೂ ಬೇಕು. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಸಮಾಜ ಪ್ರೀತಿ, ದೇವ ಪ್ರೀತಿ ಎರಡೂ ಗಳಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಮೌಲ್ಯಯುತವಾದ ಜೀವನ ನಡೆಸುವಂತೆ, ಅದಕ್ಕೆ ಬೇಕಾದ ಆರೋಗ್ಯವೂ ಆಯುಷ್ಯವೂ ಸಮೃದ್ಧಿಯೂ ಪ್ರಾಪ್ತಿಯಾಗಲಿ, ಬೆಂಬಲಿಸುವವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಮುದ್ದಾದ ಮಕ್ಕಳು ನೀವೆಲ್ಲ ಭಜನೆಯನ್ನು, ಕುಣಿತ ಭಜನೆ ಹೆಸರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಸೇವೆ ಮಾಡ್ತೀರಿ. ನಿಮ್ಮ ಮನೆಯಲ್ಲಿಯೂ ನಿತ್ಯ ಭಜನೆಯನ್ನು ಮಾಡಬೇಕು. ಮಾತ್ರವಲ್ಲ, ನಿಮ್ಮ ವಿದ್ಯಾರ್ಥಿ ಜೀವನದ ಜವಾಬ್ದಾರಿಯನ್ನು ನೀವು ಎಚ್ಚರದಲ್ಲಿಟ್ಟುಕೊಂಡು ಅಧ್ಯಯನವೂ ಮಾಡುವ ಜೊತೆಗೆ ದೇವರ ಸ್ಮರಣೆಯನ್ನು ಮಾಡುವ ಮೂಲಕ ಸರಿಯಾದ ರೀತಿಯಲ್ಲಿ ಬೆಳೆದುಕೊಂಡು ದೇವರ ಮತ್ತು ಸಮಾಜದ ಆಸ್ತಿಯಾಗಿ ನೀವೆಲ್ಲ ಬೆಳಗುವಂತಾಗಲಿ, ಬೆಳೀರಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೃಷ್ಣ ಅರ್ಪಣಮಸ್ತು. ಭಜನೆ ಎಂದರೆ ಭಗವಂತನ ಧ್ಯಾನವೂ ಹೌದು, ತಪಸ್ಸು ಹೌದು ಎಂಬ ಮಾತಿನೊಂದಿಗೆ ಆಶೀರ್ವಚನ ಕಾರ್ಯಕ್ರಮ ಜೊತೆಗೆ ಭಜನೆಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯವರು ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮಿ ಭಜನಾ ಸಂಭ್ರಮ 2023 ಇನ್ನೊಂದು ಪ್ರಧಾನ ಗೌರವಾರ್ಪಣೆ ಭಜನಾ ಸಾಧಕರಿಗೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಪುಷ್ಪಾಜಿ ತಲೆಕಳಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಇಂದು ಗೌರವಾರ್ಪಣೆಯನ್ನು ಸ್ವೀಕರಿಸಲಿರುವವರು ಶ್ರೀ ಮಾರಪ್ಪ ಭಂಡಾರಿ ಕೌಡೂರು ಬೀಡು ಕುಳೂರು, ಶ್ರೀ ಮುತ್ತುಶೆಟ್ಟಿ ಬಾಡಿಯೂರು, ಶ್ರೀ ಜನಾರ್ದನ ತಲೇಕಳ, ಶ್ರೀ ಮಾಧವ ಆಚಾರಿ ಮದಂಗಲ್ಲು, ಶ್ರೀ ಬೀರ್ಮು ಶೆಟ್ಟಿ ಕುಳೂರು, ಶ್ರೀ ರಘುನಾಥ ಶೆಟ್ಟಿ ಕೊಮ್ಮಂಗಳ, ಶ್ರೀ ರಾಮಯ್ಯನ ಹೊನ್ನಕಟ್ಟೆ ಮಿಯಪ್ಪದವು, ಶ್ರೀಮತಿ ಸರೋಜ ಎಂ, ಶ್ರೀ ವಸಂತ ಭಟ್ಟ ತೊಟ್ಟತ್ತೋಡಿ ಹಾಗೂ ಶ್ರೀ ಲಕ್ಷ್ಮಣ ಶೆಟ್ಟಿಗಾರ್ ಕಡಂಬಾರ್ ಇವರೆಲ್ಲರೂ ವೇದಿಕೆಗೆ
ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಇದರ ಸದಸ್ಯರು ಇವರೆಲ್ಲರನ್ನೂ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಘುನಾಥ ಶೆಟ್ಟಿ ಕೊಮ್ಮಂಗಳ, ಆತ್ಮೀಯರೇ, ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಭಜನಾ ಸಂಭ್ರಮದ 2023 ಭಜನಾ ಸಂಭ್ರಮದ ಸಡಗರ ಕಳೆದ 10 ವರ್ಷಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಎಂಬುದಾಗಿ ಪ್ರಾರಂಭಗೊಂಡು ಕಳೆದ 5 ವರ್ಷದಿಂದ ಮಕ್ಕಳಿಗೆ ಉಚಿತವಾಗಿ ಭಜನಾ ತರಬೇತಿಯನ್ನು ನೀಡುತ್ತಾ ವಿಶೇಷವಾಗಿ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಕುಣಿತ ಭಜನಾ ಮೆರವಣಿಗೆ ಮಾಡಿದಂತಹ ತಂಡದ ವಿಶೇಷವಾದಂತಹ ಹಿರಿಮೆಯನ್ನು ಪಡೆದಂತಹ ತಂಡ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡ. ಈ ಒಂದು ಅಭಿಮಾನ ನಮಗೆಲ್ಲರಿಗಿದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಈ ಭಜನಾ ಸಂಭ್ರಮದಲ್ಲಿ ಹಿರಿಯ ಭಜನಾ ಸಾಧಕರನ್ನು ಗುರುತಿಸಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಬೇಕು ಎಂಬಂತಹ ನಿಟ್ಟಿನಲ್ಲಿ ಶ್ರೀ ಮಾಧವ ಆಚಾರಿ ಮದಂಗಲ್ಲು, ಶ್ರೀ ಇವರ ತೀರ್ಥರೂಪರಾದಂತಹ ವೆಂಕಪಾಚಾರಿ ಭಜನಾ ಸಂಕೀರ್ತನೆಯ ಮೂಲಕವೇ ವಿಶೇಷವಾಗಿ ಯಾವುದೇ ಗುರುಗಳ ತರಬೇತಿಗಳು ಕೂಡ ಇಲ್ಲದೆ ವಿವಿಧ ಭಜನಾ ವಾದ್ಯಗಳನ್ನು ಬಹಳ ಸೊಗಸಾಗಿ ನುಡಿಸುವುದರ ಜೊತೆಗೆ ಕಾಲಕ್ಕೆ ತಕ್ಕ ಯಾವ ರೀತಿಯಲ್ಲಿ ವಿಶೇಷವಾಗಿ ಭಜನೆಯನ್ನು ಒಪ್ಪಿಸಬೇಕು ಎಂಬುದಾಗಿ ಶ್ರೀ ಮಹಾಗಣಪತಿ ಭಜನಾ ಸಂಘದ ಪ್ರಧಾನ ಭಜನಾ ಆರಾಧಕರಾಗಿ ಶ್ರೀ ದೇವರ ಆರಾಧನೆಯೊಂದಿಗೆ ತನ್ನ ಎಲ್ಲ ಸರ್ವಸ್ವವನ್ನು ಶ್ರೀ ಮಹಾಗಣಪತಿ ದೇವರಿಗೆ ಸಮರ್ಪಿಸುತ್ತಾ ಆ ಗಣೇಶೋತ್ಸವದ ಸಂಭ್ರಮದ ಸಡಗರದಲ್ಲಿ ತಮ್ಮ ತೊಡಗಿಸಿಕೊಂಡು ನಮಗೆ ಸ್ಫೂರ್ತಿದಾಯಕರಾದಂಥ ಶ್ರೀಯುತ ಮಾಧವ ಆಚಾರ್ಯವರು ಅವರನ್ನು ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ವಿಶೇಷವಾಗಿ ರಘುನಾಥ ಶೆಟ್ಟಿ ಕೊಮ್ಮಂಗಲ ಯುವಕರು ಕೂಡ ಹಲವಾರು ವರ್ಷಗಳಿಂದ ನಿರಂತರವಾಗಿ ಭಜನಾ ಸತ್ಕರ್ಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಭಜನಾ ಸಂಕೀರ್ತನೆ ಇಡೀ ರಾತ್ರಿ ನಿರಂತರವಾಗಿ ಭಜನಾ ಸಂಕೀರ್ತನೆಯನ್ನು ಮಾಡುತ್ತಾ ಶ್ರೀ ಶಾಸ್ತಾವೇಶ್ವರ ಕೊಲಚಪ್ಪು ದೇವಸ್ಥಾನ, ಶ್ರೀ ಮೊಗೇರರ ಸೇವಾ ಸಮಿತಿ ಹಾಗೂ ಹಲವಾರು ದೇವಕ್ಷೇತ್ರಗಳ ಜೀರ್ಣೋದ್ಧಾರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಶ್ರೀ ಅಯ್ಯಪ್ಪ ಸ್ವಾಮಿಯ ಮಾಲಾ ವೃತಧಾರಿಗಳಾಗಿ ಅನೇಕ ವರ್ಷ ಸೇವೆಯನ್ನು ಮಾಡಿ ಭಜನಾ ಸಂಕೀರ್ತನೆಯಲ್ಲಿ ಸಾಧನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಭಜನಾ ಸ್ಫೂರ್ತಿಯನ್ನು ತುಂಬಿಸಿದವರು ಶ್ರೀಯುತ ರಘುನಾಥ ಶೆಟ್ಟಿ ಕೊಮ್ಮಗಳವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಹಿರಿಯರು ಭಜನೆಯನ್ನು ಹೇಗೆ ವಿಶೇಷವಾಗಿ ಕಾಲಕ್ಕೆ ಆಯಾಯ ಸಂದರ್ಭಕ್ಕೆ ತಕ್ಕ ನಡೆಸಬಹುದು, ಆ ಭಜನೆ ಸಂಕೀರ್ತನೆಯನ್ನು ನಡೆಸಬಹುದು. ವಿಶೇಷವಾಗಿ ಕುಣಿತ ಭಜನೆಯ ನಮಗೆ ಪ್ರಾರಂಭವಾಗಿ ಮಾಡಿ ತೋರಿಸಿದವರು ಶ್ರೀಯುತ ಜನಾರ್ದನ್ ರೈ ತಲೆಕಳ ಅವರ ಹಿರಿಯರು ಹಲವಾರಿದ್ದಾರೆ. ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ.
ಜನಾರ್ದನ್ ರೈಯವರು ವಿಶೇಷವಾಗಿ ಶ್ರೀ ಸದಾಶಿವ ಗೋಪಾಲಕೃಷ್ಣ ದೇವಸ್ಥಾನ ಭಜನಾ ಸಂಘ ತಲೆಕಳ ಇದರ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಈ ಭಜನಾ ತಂಡವನ್ನು ಹಲವಾರು ವರ್ಷಗಳಿಂದ ನಿರಂತರವಾಗಿ ಊರ ಹಾಗೂ ಪರ ಊರಲ್ಲಿ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ಮಾರ್ಗದರ್ಶನ ಮಾಡುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಯಾಗಿ ಹಲವಾರು ವರ್ಷ ಮಾಲ ವ್ರತಧಾರಣ ಮಾಡಿ ಹಲವಾರು ವೃತಧಾರಿಗಳನ್ನು ಶ್ರೀ ಶಬರಿಮಲೆಗೆ ಕೊಂಡು ಹೋಗಿ ಪಾವನರಾದಂತಹವರ ಜೀವನದಲ್ಲಿ ಹಲವಾರು ಸತ್ಕರ್ಮಗಳನ್ನು ಮಾಡಿ ಈ ನಮ್ಮ ಊರಿನಲ್ಲಿ ಒಬ್ಬ ಉತ್ತಮ ಕೃಷಿಕರಾಗಿಯೂ ಕೂಡ ಇದ್ದುಕೊಂಡು ಹಲವಾರು ದನಗಳನ್ನು ಸಾಗಿಸ್ತಾ ಹಾಲಿನ ಆ ಒಂದು ಉದ್ಯಮವನ್ನು ಕೂಡ ಮಾಡುತ್ತಾ ಹಲವಾರು ಜನರಿಗೆ ಕೃಷಿಯಲ್ಲಿ ಕೆಲಸಗಳನ್ನು ಕೊಡಿಸುತ್ತಾ ಭಜನಾ ಸಂಕೀರ್ತನೆಯಲ್ಲಿ ಕೂಡ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನದ ಶ್ರೀಯುತ ಜನಾರ್ದನ್ ರೈಯವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಹಿರಿಯರು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು ಸ್ಥಾಪಕ ಸದಸ್ಯರು ಶ್ರೀಯುತ ಮುತ್ತುಶೆಟ್ಟಿ ಬಾಳಿಯೂರು ನಿರಂತರವಾಗಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರಿನಲ್ಲಿ ಭಜನಾ ಸಂಕೀರ್ತನೆ ನಡೆಯುತ್ತಾ ಶ್ರೀ ಧೂಮಾವತಿ ಬಂಟ ದೇವಕ್ಷೇತ್ರ ಬೆಜ್ಜ ಇದರ ಸಕ್ರಿಯ ಸದಸ್ಯರಾಗಿ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಮನೆಯಲ್ಲಿ ಕೂಡ ದೈವದ ನೇಮೋತ್ಸವವನ್ನು ಮಾಡುತ್ತಾ ಭಜನಾ ಸಂಕೀರ್ತನೆಯನ್ನು ಹಲವಾರು ವರ್ಷದಿಂದ ನಿರಂತರವಾಗಿ ನಡೆಸಿಕೊಂಡು ಬಂದವರು. ಜೊತೆಗೆ ಒಬ್ಬ ಉತ್ತಮ ಅಪ್ರತಿಮ ಸಾಹಸಿ ಅಂತ ಹೇಳಬಹುದು. ಅದೇ ರೀತಿ ಸಾಹಸಿ ಕೃಷಿಕರು ಕೂಡ, ಜೊತೆಗೆ ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರ ಸಮ್ಮುಖ ಗೌರವಿಸ್ತಾ ಇದ್ದೇವೆ. ಕುಣಿತ ಭಜನೆಯನ್ನು ನಮಗೆ ಕಲಿಸಿಕೊಟ್ಟವರಲ್ಲಿ ಹಿರಿಯರು ಮತ್ತೊಬ್ಬರು ಶ್ರೀಯುತ ಮಾರಪ್ಪ ಭಂಡಾರಿ ಗೌಡ್ರು ಅವರು. ವಿಶೇಷವಾಗಿ ಇವರಿಗೆ ಧ್ವನಿವರ್ಧಕದ ಅವಶ್ಯಕತೆ ಇಲ್ಲ. ತನ್ನ ವಿಶೇಷವಾದಂತಹ ಸ್ವರ, ಅದೊಂದು ಅದ್ಭುತವಾದಂತಹ ಸ್ವರ, ಆ ಸ್ವರದಿಂದಲೇ ನಿರಂತರವಾಗಿ 8-10 ಗಂಟೆಗಳ ಕಾಲ ಏಕಮಾತ್ರವಾಗಿ ಭಜನೆಯನ್ನು ಹೇಳುವಂತಹ ಒಬ್ಬ ಸುದೀರ್ಘ ಸ್ವರದ ಅತ್ಯಂತ ಮೇಲ್ಸ್ಥಾಯಿಯಲ್ಲಿ ತಮ್ಮ ಶ್ರುತಿಯನ್ನಿಟ್ಟು ಭಜನೆ ಹಾಡುವಂಥ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಹೊಂದಿದವರು. ಅವರ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಎಂಬಂತಹ ಭಜನೆಯನ್ನು ಕೇಳಿದರೆ ನಾವೆಲ್ಲ ಹಲವಾರು ಕಡೆಗಳಲ್ಲಿ ಕಾಸರಗೋಡಿಗೆಲ್ಲ ನಾವು ಭಜನೆಗೆ ಹೋಗಿದ್ದೇವೆ. ಅಲ್ಲೆಲ್ಲ ಅವರಿಗೆ ವಿಶೇಷವಾಗಿ ಭಜನೆಯ ಅಭಿಮಾನಿಗಳಿದ್ದರು. ಅವರನ್ನು ಕೂಡ ಒಬ್ಬ ಉತ್ತಮ ಕೃಷಿಕರು ಕೂಡ ಅವರು. ಅದೇ ರೀತಿ ಕಂಬಲ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ. ಭಜನೆಯಲ್ಲಿ ಎಲ್ಲರಿಗೂ ಕೂಡ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು, ಶ್ರೀ ಸದಾಶಿವ ಗೋಪಾಲಕೃಷ್ಣ ಭಜನಾ ಸಂಘ, ಕಡಂಬಾರು, ಬೆಜ್ಜ ಎಲ್ಲ ಕಡೆಗಳಲ್ಲಿ ಕೂಡ ಭಜನಾ ಸಂಕೀರ್ತನೆಯನ್ನು ಮಾಡುತ್ತಾ ಶ್ರೀ ಭಗವತಿ ಪಾಡಂಗಾರ ದೇವಕ್ಷೇತ್ರದ ಸಕ್ರಿಯ ಸದಸ್ಯರಾಗಿ ಶ್ರೀ ದೈವಗಳ ಕೃಪೆಗೆ ಕೂಡ ಪಾತ್ರರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಭಜನೆಯೊಂದಿಗೆ ಸಾಯಿ ಭಾಜಿ ಎಂಬಂಥ ವಿಶೇಷ ವಾದನವನ್ನು ಬಾರಿಸುತ್ತಾ ಮಿಯಪ್ಪದವಿಗೆ ಅವರು ಈ ಒಂದು ದೂರದ ಊರಿನಿಂದ ಬಂದು ನೆಲೆಸಿದರೂ ಕೂಡ ಬೀಂಜ ಪಂಚಾಯತಿನಲ್ಲಿ ಹಲವಾರು ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡುತ್ತಾ ಭಜನೆಯಲ್ಲಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಹಾಗೂ ನಮ್ಮೊಂದಿಗೆ ಸಂಗೀತ ಕಾರ್ಯಕ್ರಮದಲ್ಲಿ ಕೂಡ ಸೇರಿಕೊಂಡು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹಕರಾಗಿದ್ದುಕೊಂಡು ತನ್ನ ಸಾಯಿ ಭಾಜಿನ ಮೂಲಕ, ಅದಕ್ಕೊಂದು ವಿಶೇಷವಾದಂಥ ಕಲೆ ಇದೆ, ಎಲ್ಲ ಉಪಕರಣ ಕೂಡ ಬಲದ ಬದಿಯಿಂದ ನಾವು ಬಾರಿಸುವುದಾದರೆ ಈ ಸಾಯಿ ಭಾಜನ್ನು ಎಡ ಕೈಯಲ್ಲಿ ಬಾರಿಸಬೇಕು. ಬಹಳ ಒಂದು ವಿದ್ವತ್ತಿದ್ದಂತಹ ಒಂದು ಸಂಗೀತ ಉಪಕರಣ ಅದು. ಅದನ್ನು ಬಾರಿಸುತ್ತಾ ನಮಗೆಲ್ಲರೂ ಕೂಡ ಪೂರಕವಾಗಿದ್ದುಕೊಂಡು ನಮಗೆಲ್ಲರಿಗೂ ಕೂಡ ಸಂಗೀತದ ಜ್ಞಾನವನ್ನು ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಹಿರಿಯ ಶ್ರೀಯುತ ಬಿರ್ಮು ಶೆಟ್ಟಿಯವರು ಭಜನಾ ಸಂಕೀರ್ತನೆಯಲ್ಲಿ ವಿಶೇಷವಾದಂಥ ಸ್ವರ ಮಾಧುರ್ಯವನ್ನು ಹೊಂದಿಕೊಂಡು ತನ್ನದೇ ಆದಂಥ ಚಾಪಿನಲ್ಲಿ ಭಜನೆಯನ್ನು ಸಂಘಟಿಸುತ್ತಾ ಕುಳೂರಿನ ಆಸುಪಾಸಿನಲ್ಲಿ ಹಾಗೂ ಚಿಗುರುಪಾದಿ ದೇವಸ್ಥಾನ, ಬಾಳ್ಯೂರು, ಸಂತಡಕ ಎಲ್ಲ ಕಡೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಏಕ ಭಜನೆಯಲ್ಲಿ ನಿರಂತರವಾಗಿ ಏಕಮಾತ್ರ ಭಜನೆಯನ್ನು ಮಾಡುವಂತಹ ಶಕ್ತಿ ಉಳ್ಳವರು. ಅದೇ ರೀತಿ ವಿಭಿನ್ನವಾಗಿ ಯಾವುದೇ ಸಂದರ್ಭಕ್ಕೆ ಅನುಸಾರವಾಗಿ ವಿವಿಧ ರಾಗಗಳಲ್ಲಿ ಭಜನೆಯನ್ನು ಹಾಡುತ್ತಾ ಪ್ರಸಿದ್ಧರಾಗಿ ನಮಗೆಲ್ಲರಿಗೂ ಕೂಡ ಪ್ರೇರಕರಾದವರು ಶ್ರೀಯುತ ಬಿರ್ಮು ಶೆಟ್ಟಿಯವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಸದಾ ನಗು ನಗುತ್ತಾ ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ದೇವರ ಕೃಪೆಗೆ ಪಾತ್ರರಾಗಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ನಗರ ಭಜನೆಗಳಲ್ಲಿ ಹಲವಾರು ಈಗ 35 ವರ್ಷಗಳ ಕಾಲ ಕಳೆಯಿತು. ಸುದೀರ್ಘವಾಗಿ ತಮ್ಮನ್ನು ತೊಡಗಿಸಿಕೊಂಡು ಮನೆಗಳಲ್ಲಿ ಭಜನೆಯ ಕಂಪನ್ನು ಹರಡಿಸುತ್ತಾ ಪ್ರತಿ ವರ್ಷ ಯುವಕರಂತೆ ತಮ್ಮೊಂದಿಗೆ ಸೇರಿಸಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಜಾತ್ರೋತ್ಸವದ ಕಾಗದ ಕೊಡುವುದರ ಜೊತೆಗೆ ನಗರ ಭಜನೆಯನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ಪ್ರೇರಕರಾಗಿದ್ದಾರೆ ಶ್ರೀಯುತ ಲಕ್ಷ್ಮಣ ಶೆಟ್ಟಿಗಾರ ಕಡಂಬಾರ್ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆಧರಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಗೌರವಾಧ್ಯಕ್ಷರು, ನಮಗೆಲ್ಲರಿಗೂ ಕೂಡ ಹಿರಿಯರು. ಭಜನೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದಂಥ ಸ್ವರ ಮಾಧುರ್ಯ,
ಸಂದರ್ಭಕ್ಕೆ ತಕ್ಕ ಯಾವುದೇ ಭಜನೆಗಳನ್ನು ಕೂಡ ಹಾಡುವವರು, ಜೊತೆಗೆ ಉತ್ತಮ ನಾಟಕ ಕಲಾವಿದರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಅದೇ ರೀತಿ ಶ್ರೀ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದವರು. ಹಲವಾರು ಭಜನಾ ಸಂಕೀರ್ತನೆ, ಏಕಭಜನೆ, ಭಜನಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ನಮಗೆಲ್ಲರಿಗೂ ಕೂಡ ಪ್ರೇರಕರಾಗಿದ್ದ ಶ್ರೀಯುತ ವಸಂತ ಮಾಸ್ಟರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಶ್ರೀ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಯಲ್ಲಿ ಹಲವಾರು ವರ್ಷಗಳ ಸುದೀರ್ಘವಾದಂತಹ ತಮ್ಮ ಅಧ್ಯಾಪಕ ಜೀವನದೊಂದಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ಭಜನೆಯ ಕಂಪು, ರಾಗಗಳ ಸಂಗೀತದ ಪರಿಚಯವನ್ನು ಮಾಡುತ್ತಾ ಕಲೋತ್ಸವಗಳಲ್ಲಿ ನಡೆಯುವಂಥ ಸ್ಪರ್ಧೆಗಳಲ್ಲಿ ಮೀಯಪ್ಪದವಿನ ವಿದ್ಯಾರ್ಥಿಗಳನ್ನು ಒತ್ತುಗಕ್ಕೆ ಏರಿಸಿ ಹಲವಾರು ಪ್ರಶಸ್ತಿಯನ್ನು ಶ್ರೀ ವಿದ್ಯಾವರ್ಧಕ ಪ್ರೌಢ ಪ್ರಾಥಮಿಕ ಶಾಲೆಗೆ ತರುವಲ್ಲಿ ತನ್ನ ಶಕ್ತಿ ಮೀರಿ ಶ್ರಮ ವಹಿಸಿದಂತಹ ಶ್ರೀಮತಿ ಸರೋಜಾ ಟೀಚರ್ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಭಜನಾ ಸಂಕೀರ್ತನೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ, ಮಹಿಳಾ ಭಜನಾ ತಂಡಗಳನ್ನು ಕಟ್ಟಿಕೊಂಡು ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಅವರಿಂದ ವಿಶೇಷವಾಗಿ ಭಜನಾ ಸಂಕೀರ್ತನೆಯನ್ನು ಅಭ್ಯಾಸ ಮಾಡಿ ಹಲವಾರು ಕಡೆಗಳಲ್ಲಿ ದಾಸ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ಈ ಒಂದು ಭಜನಾ ಸಂಕೀರ್ತನೆಯ ಈ ಒಂದು ನಮ್ಮ ಸಾಧನೆಗೆ ನಿಮ್ಮ ಈ ಒಂದು ಹಲವಾರು ವರ್ಷಗಳ ಸತತ ಪ್ರಯತ್ನ ನಮಗೆಲ್ಲರಿಗೂ ಪ್ರೇರಣೆಯಾಗಲಿ. ಮುಂದೆ ಇರುವಂತಹ ನಮ್ಮೆಲ್ಲ ಭಜನಾ ವಿದ್ಯಾರ್ಥಿಗಳಿಗೆ ನಿಮ್ಮ ಸಾಧನೆ ಪ್ರೇರಣೆಯಾಗಲಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಗಾಯತ್ರಿ ಮಾತ್ರೆಯ ಅನುಗ್ರಹ ಇರಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಂದನೆಗಳು ಪುಷ್ಪರಾಜ್ಯವರಿಗೆ. ಮುಂದೆ ಕಾರ್ಯಕ್ರಮದ ಪ್ರಧಾನ ಭಾಗ ಗೌರವಾರ್ಪಣೆ ಭಜನಾ ಸಾಧಕರಿಗೆ. ಈ ಕಾರ್ಯಕ್ರಮವನ್ನು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೂರು ಇವರು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಬೇಕಾಗಿ ಕೇಳಿಕೊಳ್ತೇನೆ. ಜೊತೆಗೆ ವೇದಿಕೆಯಲ್ಲಿರುವಂತಹ ಅತಿಥಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಾಧವ ಆಚಾರ್ಯ ಮದಂಗಲ್ಲು, ಶ್ರೀ ರಘುನಾಥ ಶೆಟ್ಟಿ ಕೊಮ್ಮಂಗಳ, ಶ್ರೀ ಜನಾರ್ದನ ಇತಲೇಕಳ, ಮುತ್ತು ಶೆಟ್ಟಿ ಬಾಳಿಯೂರು, ಮಾರಪ್ಪ ಭಂಡಾರಿ ಕೌಡೂರುಬೀಡು, ಶ್ರೀ ರಾಮಯ್ಯನ ಹೊನ್ನಕಟ್ಟೆ ಮೀಯಪ್ಪದವು, ಶ್ರೀ ಬಿರ್ಮು ಶೆಟ್ಟಿ ಕುಳೂರು, ಶ್ರೀ ಲಕ್ಷ್ಮಣ ಶೆಟ್ಟಿ ಗರಕಳಂಬಾರು, ಶ್ರೀ ವಸಂತ ಭಟ್ಟ ತೊಟ್ಟತೋಡಿ, ಶ್ರೀಮತಿ ಸರೋಜಯ್ಯ. ಇನ್ನಷ್ಟು ಸಾಧನೆಯನ್ನು ಮಾಡುವಂತಹ ಸರ್ವಭಾಗ್ಯವನ್ನು ಶ್ರೀದೇವರು ಅನುಗ್ರಹಿಸಿದಂತ ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲೂ ಸಾಕ್ಷಿಯಾಗಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದ ಮೀಯಪ್ಪದು ಇದರ ಭಜನಾ ಸಂಭ್ರಮ 2023ರ ಪ್ರಧಾನ ಘಟನೆ ಗೌರವಾರ್ಪಣೆ ಭಜನಾ ಸಾಧಕರಿಗೆ. ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಆಗ್ಲಿ ಅಂತ
ಈ ಹೊತ್ತಿನಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಸದಸ್ಯರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧರ್ಮಸ್ಥಳದಿಂದ ಭಜನಾ ಸಾಧಕ ಪ್ರಶಸ್ತಿ ಪಡೆದು ಈ ಒಂದು ಸಂಭ್ರಮವನ್ನು ಇವತ್ತು ಯಶಸ್ವಿಗೊಳಿಸಿದಂತಹ ಪುಷ್ಪರಾಜ್ ಶೆಟ್ಟರಿಗೆ ಕೊಂಡೆಯೂರು ಆಶ್ರಮದ ವತಿಯಿಂದ ಪುಷ್ಪರಾಜ್ ಶೆಟ್ಟರಿಗೆ ಸನ್ಮಾನ ಅಂದರೆ ಅವರಿಗೆ ಒಬ್ಬರಿಗಲ್ಲ, ಈ ಪೂರ್ತಿ ಕಾರ್ಯಕ್ರಮದ ಎಲ್ಲರಿಗೂ ಸಲ್ಲುವಂತಹ ಒಂದು ಗೌರವವನ್ನು ಕೊಂಡೆಯೂರು ಸ್ವಾಮೀಜಿಯವರು ಪುಷ್ಪರಾಜ್ ಶೆಟ್ಟರ ಮೂಲಕ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಅವರು ಆ ಶಾಲನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಈವಾಗಲೇ ಆಶೀರ್ವಚನ ನೀಡಿದಂತಹ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಯವರು ತಮ್ಮ ಕಾರ್ಯದತ್ತ ಮುಂದುವರಿತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವ ಸೂಚಿಸಿ ಕೇಳಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಸ್ವೀಕರಿಸಿದಂಥ 10 ಭಜನಾ ಸಾಧಕರ ಪರವಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ನಮ್ಮವರೇ ಆದಂತಹ ವಸಂತ ಭಟ್ ತೊಟ್ಟ ತೋಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಹಾಲಿಂಗೇಶ್ವರ ಭಜನಾ ಸಂಘ ಚಿಗುರುಪಾಲೆ ಇದರ ನೇತೃತ್ವದಲ್ಲಿ 10 ವರ್ಷಗಳಿಂದೀಚೆ ಕುಣಿತ ಭಜನೆಯನ್ನು ನಡೆಸಿಕೊಟ್ಟು ಇವತ್ತು ಬೃಹತ್ ಒಂದು ಜನಸಮೂಹವನ್ನೇ ನಿರ್ಮಿಸಿದಂತಹ ಮಕ್ಕಳನ್ನು ತರಬೇತಿಗೊಳಿಸಿ ಇವತ್ತು ನಮ್ಮ ಕಣ್ಮುಂದೆ ಇಂತಹ ಒಂದು ದೃಶ್ಯವನ್ನು ನೋಡುವಂತಹ ಸಂದರ್ಭದಲ್ಲಿ 10 ಜನ ಭಜನಾ ಸಾಧಕರಿಗೆ ಸನ್ಮಾನಿಸಿದಂತಹ ಗೌರವ ಕೊಟ್ಟಂತಹ ಒಂದು ಈ ಕಾರ್ಯಕ್ರಮ ನಿಜವಾಗಿಯೂ ಕಾರ್ಯಕ್ರಮಕ್ಕೆ ಅಭಿನಂದನೀಯ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಳೆಯ ಪುರಂದರದಾಸ ಕನಕದಾಸರ ಹಾಡುಗಳನ್ನು ಹಾಡುತ್ತಾ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಂತಹ ಸೇವೆಯನ್ನು ಸಲ್ಲಿಸಿದಂತಹ ಈ ಸನ್ಮಾನಿತರನ್ನು ಇವತ್ತು ನಾವು ಇಲ್ಲಿ ಈ ವೇದಿಕೆಯಲ್ಲಿ ಕಂಡು ನಿಜವಾಗಿ ಪುನೀತಗೊಂಡಿದ್ದೇವೆ. ಯಾಕೆಂದರೆ ಇಂತಹ ಸಂದರ್ಭ ಯಾವಾಗಲೂ ನಮಗೆ ಕಾಣಸಿಗುವುದಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಿದ್ದು ಈ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘಕ್ಕೆ ನಿಜವಾಗಿಯೂ ಒಂದು ಗೌರವ ತರುವಂತಹ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇದನ್ನು ಎಲ್ಲರೂ ಮನಗಂಡು ಇವತ್ತು ನಾನೊಂದು 2 ಮಾತುಗಳನ್ನು ಹೇಳಲಿಕ್ಕಿದ್ದೇನೆ. ಮಾಧವ ಆಚಾರ್ಯ ಮದಗಲ್ಲು ಪ್ರಾಯ 70 ವರ್ಷ. ಅವರು 20 ವರ್ಷದಿಂದ ಸೇವೆಯನ್ನು ಮಾಡ್ತಾಯಿದ್ರು. ಅವರ ಇಡು 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 ಕರುಣ ನಾರಾಯಣ ಎಂಬ ಹಾಡು ಯಾವಾಗಲೂ ಅವರ ಬಾಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ತನ್ನ ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಆ ಒಂದು ತಾಳಕ್ಕೆ ಸರಿಯಾಗಿ ಅವರು ಹಾಡುವುದನ್ನು ಕೇಳಿದರೆ ನಾವು ನಿಜವಾಗಿಯೂ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಮುತ್ತು ಶೆಟ್ಟಿ ಬಾಳಿಯವರು, ಇವರಿಗೆ ಪ್ರಾಯ 80 ವರ್ಷ. 72 ವರ್ಷದಿಂದ ಇವರು ಭಜನಾ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಸಾಧಾರಣ 7 ವರ್ಷದಿಂದಲೇ ಭಜನಾ ಕಾರ್ಯಕ್ರಮಕ್ಕೆ ಇವರು ಈಗ ಈ ಪುಟ್ಟ ಬಾಲಕರಿದ್ದಾರಲ್ಲ, ಇದೇ ಪುಟ್ಟ ಬಾಲಕ ಅವಸ್ಥೆಯಲ್ಲಿ ಇರುವಾಗಲೇ ಅವರು ಭಜನೆಯ ಸೇವೆಯನ್ನು ಮಾಡ್ತಾಯಿದ್ರು. ಸರೋಜ ಎಂ 68 ವರ್ಷ, 15 ವರ್ಷಗಳಿಂದ ಭಜನಾ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಪುಷ್ಪರಾಜರು ಹೇಳಿದರು, ರಾಮಕೃಷ್ಣ ಕಾಟಕುಕ್ಕೆ ಇವರ ಶಿಷ್ಯ ಕೂಡ ಆಗಿದ್ದಾರೆ. ರಾಮ ಮೇಪದವು 74 ವರ್ಷದಿಂದ 74 ವರ್ಷ, 8ನೇ ತರಗತಿಯಿಂದ ಸಂಗೀತ ನಾಟಕ ಭಜನೆಗೆ ಸರಿಯಾದ ಶ್ರುತಿಯನ್ನು ಹಿಡಿದು ಅವರು ತನ್ನ ಉಪಕರಣವನ್ನು ಉಪಯೋಗಿಸ್ತಿದ್ದುದು ಬಹಳ ವಿಶೇಷ. ಹಾಗೆ ಜನಾರ್ದನ ರೈ ತಲೆಕಳ 74 ವರ್ಷ ಅವರಿಗೆ. ಈಗ 35 ವರ್ಷದಿಂದ ಅವರು ತಮ್ಮ ಭಜನಾ ಸೇವೆಯನ್ನು ನಡೆಸ್ತಾ ಇದ್ದರು. ನಾನೇನು ಮಾಡಿದೆನೋ ರಂಗಯ್ಯ ರಂಗ, ಈ ಹಾಡನ್ನು ಅವರು ಬಹಳ ಉತ್ತಮವಾಗಿ ಹಾಡುವಂತಹ ಒಬ್ಬ ಕಲಾವಿದ. ಹಾಗೆ ಲಕ್ಷ್ಮಣ ಶೆಟ್ಟಿಗಾರ 70 ವರ್ಷ ಅವರಿಗೆ. 45 ವರ್ಷದಿಂದ ಅವರ ಬಹಳ ಇಷ್ಟವಾದ ಹಾಡು ಬೇಡಿಕೊಂಬೆನು ನಾ, ಈ ಹಾಡು. ಮಾರಪ್ಪ ಭಂಡಾರಿ ಕೌಡೂರು ಬೀಡು 82 ವರ್ಷ ಅವರಿಗೆ. ಪುಷ್ಪರಾಜ್ ಶೆಟ್ಟಿ ಹೇಳಿದ ಹಾಗೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ, ಅವರಿಗೆ ಧ್ವನಿವರ್ಧಕ ಬೇಡ. ಅವರ ಆ ಸ್ವರ ಸಾಧಾರಣ ಅರ್ಧ ಕಿಲೋಮೀಟರ್ ದೂರಕ್ಕವರೆಗೆ ಕೇಳಲಿಕ್ಕೆ ಸಾಧ್ಯ ಇದೆ, ಅಂಥ ಸ್ವರ ಅವರದು. ಅವರ ಶ್ರುತಿಗೆ ನಮಗೆ ಯಾರಿಗೂ ಹಾಡಲಿಕ್ಕೆ ಆಗೋದಿಲ್ಲ. ಬಿಲ್ಮು ಶೆಟ್ಟಿ ಪೊಯ್ಯಲ್ 72 ವರ್ಷ ಅವರಿಗೆ. 60 ವರ್ಷದಿಂದ ಅವರು ಭಜನಾ ಸೇವೆಯನ್ನು ನಡೆಸ್ತಾ ಇದ್ದರು. ಅವರ ಅತಿ ಆತ್ಮೀಯವಾದ ಪದ್ಯ ಅಂದರೆ ಯಾಕೆನ್ನ ಈ ರಾಜ್ಯ ಕಳತಂದೆ ಹರಿಯೇ, ಹರಿಭಜನೆಯಲ್ಲಿ ಅವರು ಉತ್ತಮವಾದ ಒಂದು ವಾಗ್ಮಿ. ಹಾಗೆ ರಘುನಾಥ ಕೊಂಬಂಗಳ ಇವರ ಬಗ್ಗೆಯೂ ಈಗ ಪುಷ್ಪರಾಜ್ ಶೆಟ್ಟಿ ಈಗ ತಾನೇ ಹೇಳಿದರು. ಯೌವನಸ್ಥರು, ಆದರೆ ಈ ಯೌವನದಲ್ಲಿ ಅವರು ಹಲವಾರು ಜವಾಬ್ದಾರಿಗಳನ್ನು ಹೊತ್ತು ಭಜನಾ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಎಲ್ಲ ಸಾಧಕರಿಗೆ ಇವತ್ತು ಗೌರವವನ್ನು ಸಲ್ಲಿಸಿದ್ದು ನಮ್ಮ ಈ ಕುಣಿತ ಭಜನಾ ಸಂಘದ ಒಂದು
ದೊಡ್ಡ ಒಂದು ವಿಶೇಷ ಕೊಡುಗೆಯಾಗಿದೆ ಎಂಬುದಾಗಿ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು ವಸಂತ ಭಟ್ ತೊಟ್ಟೂರಿಯವರಿಗೆ. ಶ್ರೀ ಶ್ರೀಧರವ್ ಆರ್ ಎಂ ಇವರು ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸೇವಾ ಸಂಘ ಮಿಯಪ್ಪದು ಇವರು ಉಪಸ್ಥಿತಿಯಲ್ಲಿ ಶುಭ ಹಾರೈಸಿದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಸಂಚಾಲಕರು SVVHS ಮಿಯಪ್ಪದು ಇವರು ಭಜನಾ ಸಂಭ್ರಮ 2023 ಇದನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ವಿಶೇಷ ಕಾರ್ಯಕ್ರಮ ಇದು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವಂದಿಸ್ತಾ, ಸ್ಥಳ ಸಾನ್ನಿಧ್ಯ ಅಯ್ಯಪ್ಪ ಸ್ವಾಮಿಗೆ ವಂದಿಸ್ತಾ, ಈಗಾಗಲೇ ವೇದಿಕೆಯಿಂದ ತೆರಳಿದಂತಹ ಪರಮಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳಿಗೆ ನೆನಪಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಸೇರಿದಂತಹ ಭಜನಾ ಬಂಧುಗಳೇ, ಬಹುಶಃ ಮಿಯಪ್ಪದವಿನ ನಮ್ಮ ಈ ಒಂದು ಮೈದಾನ ಇವತ್ತೊಂದು ದೇವದುರ್ಲಭ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತವಾಗಿದೆ ಮತ್ತು ಈ ಮೈದಾನ ಆ ಪುಣ್ಯವನ್ನು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇಲ್ಲಿ 10 ಮಂದಿ ಸಾಧಕರ ಬಗ್ಗೆ ಪುಷ್ಪರಾಜರು ಹೇಳಿದರು, ಈಗ ವಸಂತ ಭಟ್ರು ಹೇಳಿದರು. ಆ ಸಾಧಕರನ್ನು ಒಟ್ಟಿಗೆ ಸೇರಿಸಿ ಒಂದಾದಂಥ ಸನ್ಮಾನಕ್ಕೆ ನಾವೆಲ್ಲರೂ ಸಾಕ್ಷೀಭೂತರಾಗಿದ್ದೇವೆ. ಇದು ನಮಗೆಲ್ಲರಿಗೂ ನಾವು ಕಣ್ತುಂಬಿಸಿಕೊಂಡಂತಹ ಕಾರ್ಯಕ್ರಮ. ಅದು ಇನ್ನೊಮ್ಮೆ ನಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಆ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಒಂದು ಸಂಘದ ಎಲ್ಲ ರೂವಾರಿಗಳಿಗೆ, ಕಾರ್ಯಕರ್ತರಿಗೆ, ಪುಷ್ಪರಾಜರಿಂದ ತೊಡಗಿ ಹಿರಿಯರು, ಗಣೇಶ್ ನಾವುಡ್ರಿದ್ದಾರೆ, ವಸಂತ ಭಟ್ರಿದ್ದಾರೆ, ಅಥವಾ ಕಿರಿಯರು, ನಾನು ಪ್ರತಿಯೊಬ್ಬರ ಹೆಸರನ್ನು ಪ್ರಸ್ತಾಪಿಸಲಿಕ್ಕೆ ಹೋಗ್ತಾ ಇಲ್ಲ. ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಬಾಲ್ಯದಲ್ಲಿ 72-73ನೇ ವರ್ಷ ಇಸವಿಯಿಂದ 80 ನಾವು ಹೈಸ್ಕೂಲ್ ಕಳೆಯುವಲ್ಲಿವರೆಗೆ ಮನೆಗಳಲ್ಲಿ ಭಜನೆ ಆಗ್ತಾಯಿತ್ತು. ನನ್ನ ಮನೆಯಲ್ಲಿ ನಿರಂತರ ಭಜನೆಯನ್ನು ಹಾಡ್ತಾ ಇದ್ದೆವು. ಆಗ ನಮ್ಮ ಮನೆಯಲ್ಲಿದ್ದಂತಹ ಕೆಲಸಕ್ಕಿದ್ದಂಥವರು ಕೂಡ ಸೇರಿಕೊಂಡು, ಅಂದರೆ ಅಡುಗೆ ಕೆಲಸ ಇತ್ಯಾದಿಗಳಿಗಿದ್ದವರೊಂದಿಗೆ ಭಜನೆಯನ್ನು ದೇವರ ಕೋಣೆಯಲ್ಲಿ ಹಾಡ್ತಾ ಇದ್ದಂಥ ನೆನಪು ಚೆನ್ನಾಗಿದೆ. ಯಾವತ್ತು ಕಾಲೇಜು ವಿದ್ಯಾಭ್ಯಾಸ ಹೊರಗಡೆ ಹೋಗ್ತಾ ಇದ್ದಾಗ ನಮಗೆ ಅದು ಬಿಟ್ಟು ಹೋಗ್ತದೆ. ಆಮೇಲೆ ಶ್ರುತಿ ಸೇರುವುದಿಲ್ಲ, ಭಜನೆ ಮಾಡಲಿಕ್ಕೆ ಬರುವುದಿಲ್ಲ, ಆ ರೀತಿಯಾಗಿ ಹೋಗ್ತದೆ. ಆದರೆ ಆಮೇಲೆ ಬರ್ತಾ ಅಯ್ಯಪ್ಪ ಭಜನಾ ಮಂದಿರದ ಅಯ್ಯಪ್ಪ ವ್ರತಧಾರಿಗಳು ಭಜನೆಯನ್ನು ಅವರ ವ್ರತಕ್ಕೋಸ್ಕರವಾಗಿ ಅವರು ಚಪ್ಪರವನ್ನು ಕಟ್ಟಿಕೊಂಡು ಆ ರೀತಿಯಾದಂತಹ ಭಜನೆಯಲ್ಲಿ ತೊಡಗಿಕೊಂಡಿದ್ದರು ಮತ್ತು ಅದು ಭಜನಾ ಮಂದಿರಗಳಾಯಿತು. ಇನ್ನಿತರ ಹೆಸರುಗಳಲ್ಲಿ ಅನೇಕ ಭಜನಾ ಮಂದಿರಗಳು ತಲೆ ಎತ್ತಿದವು. ಉದಾಹರಣೆಗೆ ಹೇಳಿದರೆ ಮಿಯಪ್ಪದವಿನ ಸುತ್ತಲೇ ನಾವು ಹೇಳೋದಿದ್ರೆ ಇಲ್ಲಿ ಮಿಯಪ್ಪದ ಅಯ್ಯಪ್ಪ ಮಂದಿರ ತೊಡಗಿ ಬಾಳ್ಯೂರು ಅಯ್ಯಪ್ಪ ಮಂದಿರ ಇರ್ಬೋದು, ಮಜಿಬೈಲು ಅಯ್ಯಪ್ಪ ಮಂದಿರ ಇರ್ಬೋದು, ಅಥವಾ ಇಲ್ಲಿ ಎಲಿಯಾಣದ ರಾಜರಾಜೇಶ್ವರಿ, ಕುಳೂರಲ್ಲಿ ಈಗ ಶ್ರೀಹರಿ ಆಗಿದೆ, ಚಿನ್ನಲದಲ್ಲಿ ಶಾಸ್ತಾ ಅಯ್ಯಪ್ಪ ಆಗಿದೆ, ಮತ್ತು ಮೃತ್ಯುಂಜಯ ಭಜನಾ ಮಂದಿರ ಇದೆ, ಕುದ್ದುಪದವಿನಲ್ಲಿದೆ, ಮತ್ತು ಪಳ್ಳಕಜೆಯಲ್ಲಿ ಶ್ರೀದೇವಿ ಭಜನಾ ಮಂದಿರ ಇದೆ, ಮದಂಗಲ್ ಮಹಾಗಣಪತಿ ಇದೆ, ಶ್ರೀರಾಮ ಬೆಜ್ಜ ಇದೆ, ರಕ್ತೇಶ್ವರ ಕಳಿಯೂರಿನಲ್ಲಿದೆ. ಹೀಗೆ ಅನೇಕ ಭಜನಾ ಮಂದಿರಗಳು ನಮ್ಮೂರಲ್ಲಿದೆ. ನಾನು ಒಮ್ಮೆ ಇದನ್ನು ಸಂಖ್ಯೆಗಳನ್ನು ತೆಗೆದಾಗ ಇದು 15ರಿಂದ 20ರವರೆಗೆ ಇನ್ನೂ ಇದೆ. ಹೇಳಲಿಕ್ಕೆ 18-19 ಭಜನಾ ಮಂದಿರಗಳು ಮಿಯಪ್ಪದಲ್ಲಿದೆ. ನಮಗೆ ಹೆಮ್ಮೆ ಅಂತ ನಾನು ಹೇಳ್ತೇನೆ. ಮಿಯಪ್ಪದವಿನ ಒಂದು ಮೀಂಜಾದ ಚಿಕ್ಕ ಪರಿಸರದಲ್ಲಿ ಬೇರೆಲ್ಲೂ ಇಲ್ಲದಷ್ಟು ಭಜನಾ ಮಂದಿರಗಳನ್ನು ನಾವು ಹೊಂದಿದ್ದೇವೆ ಅಂತ ಹೇಳುವಂಥ ಹೆಮ್ಮೆಗೆ ನೀವೆಲ್ಲರೂ ಭಾಗಿಗಳಾಗಿದ್ದೇವೆ ಬಂಧುಗಳೇ. ಅದು ನಮ್ಮ ನೆನಪಿಸ್ಕೊಳ್ಬೇಕಾದಂಥದ್ದು. ವಿಶ್ವ ಹಿಂದೂ ಪರಿಷತ್ತಿನಿಂದ ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ಬೇರೆ ಕಡೆ ಹೇಳುವಾಗ ನಾನು ಹೆಮ್ಮೆಯಿಂದ ಇಲ್ಲಿ ಅಷ್ಟು ಭಜನಾ ಮಂದಿರಗಳಿವೆ ಅಂತ ಹೇಳ್ಕೊಳ್ತಾ ಇದ್ದೆ. ಹಾಗೆ ಭಜನಾ ಮಂದಿರಗಳಲ್ಲಿ ಭಜನೆ ಆಗ್ತಾ ಇದ್ದದ್ದು ಇವತ್ತು ಕುಣಿತ ಭಜನೆಯ ಮೂಲಕ ಮಕ್ಕಳಲ್ಲಿ ಮತ್ತೊಮ್ಮೆ ಭಜನೆಯನ್ನು ಪ್ರೇರೇಪಿಸುವಂಥ ಕೆಲಸ ಆಗ್ತಾ ಇದೆ. ಇದು ಕೂಡ ಶ್ಲಾಘನೀಯ. ಅದರೊಂದಿಗೆ ಈ ಎಲ್ಲ ಭಜನಾ ಮಂದಿರಗಳು ಇವತ್ತು ಮತ್ತೊಮ್ಮೆ ಭಜನೆಯನ್ನು ಮನೆ ಮನೆಗೆ ಕೊಂಡೊಯ್ತಾ ಇದ್ದಾರೆ. ಹಿಂದೆ ನಾವು ಬಾಲ್ಯದಲ್ಲಿ ಹೇಗೆ ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದೇವೆ, ಇವತ್ತು ಪುನಃ ಮನೆ ಭಜನೆಗೆ ನಾವು ತಲುಪಿದ್ದೇವೆ. ಇದು ಒಂದು ಚಕ್ರ ಸುತ್ತಿದ ಹಾಗೆ ಪುನಃ ನಾವು ಅಲ್ಲಿಗೆ ಬರ್ತಾ ಇದ್ದೇವೆ, ಹಿಂದಿನವರು ಮಾಡಿದಂಥ ಸಂಪ್ರದಾಯಕ್ಕೆ. ಇದರೊಂದಿಗೆ ಒಂದು ಕಿವಿಮಾತು ಏನಂತ ಹೇಳಿದರೆ, ಆ ಮಕ್ಕಳಿಗೆ ನಾವೆಲ್ಲ ಬಾಲ್ಯದಲ್ಲಿ ಪುರಾಣ ಎಲ್ಲವನ್ನು ಓದಿದ್ದೇವೆ, ಕೇಳಿದ್ದೇವೆ, ತಿಳಿದಿದ್ದೇವೆ, ನೋಡಿದ್ದೇವೆ. ಆದರೆ ಇವತ್ತಿನ ಮಕ್ಕಳಿಗಿರುವ ಕೊರತೆ ಅದುವೇ, ಆ ಪುರಾಣಗಳು, ಪುರಾಣ ಕಥೆಗಳ ಬಗ್ಗೆ ಇರುವಂತಹದ್ದು. ಅದಕ್ಕಾಗಿ ಮನೆಗಳಲ್ಲಿ ತಾಯಂದಿರೋ ಅಥವಾ ಹಿರಿಯರು ಅವರಿಗೆ ಪುರಾಣ ಕಥೆಗಳನ್ನು ಹೇಳಿದಲ್ಲಿ ಬಹಳ ಚಂದ ಆ ಎಲ್ಲ ನಮ್ಮ ಪುರಾಣಗಳನ್ನು ಆ ಮಕ್ಕಳಿಗೆ ಭಜನೆಯೊಂದಿಗೆ ಕಲಿಸುವಂತಹ ಕೆಲಸ ಆಗಲಿ. ಅದರೊಂದಿಗೆ ಆ ಮಕ್ಕಳಿಗೆ ಇವತ್ತು ನಾನು ಇಲ್ಲಿ ಆಗುವಂತಹ ಕುಣಿತ ಭಜನೆ ಅಥವಾ ಇನ್ನಿತರ ಅನೇಕ ಮಂದಿರಗಳಲ್ಲಿ ಆಗುವಂತಹ ಭಜನೆಯನ್ನು ಮಾಡದಿದ್ದರೂ ಕೂಡ ಭಜನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಅಥವಾ ಅದರೊಂದಿಗೆ ಕಾರ್ಯಾಚರಿಸುವಂಥ ವ್ಯಕ್ತಿಯಾಗಿದ್ದರಿಂದ ನಾನು ಹೇಳ್ತಾ ಇರುವಂಥದ್ದು, ಅವರಿಗೆ ಅದರೊಂದಿಗೆ ಆ ಹಾಡನ್ನು ಕಲಿಸಿದರೆ ಅವರು ಭಾವಪೂರ್ಣವಾಗಿ ಅದನ್ನು ನೆನಪಿಸಿಕೊಳ್ತಾ ಭಜನೆಯ ಕುಣಿತವನ್ನು ಮಾಡಿದರೆ ಅದು ಮತ್ತೂ ಉತ್ತಮ ಶ್ರೇಷ್ಠವಾಗ್ತದೆ. ಈ ನಿಟ್ಟಿನಲ್ಲಿ ಕೂಡ ಕಾರ್ಯಾಚರಿಸಿ ಅಂತ ಹೇಳುವ ಮಾತನ್ನು ಹೇಳ್ತಾ, ನನಗೊಂದು ಭಾಗ್ಯ ಸಂಜೆಗೆ ಬೆಳಿಗ್ಗೆ ಈಗ ತಾನೇ ಪ್ರಸ್ತಾಪಿಸಿದ್ರು ಎಲ್ಲರೂ, ಆದರೆ ನಾನು ಆ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಕೊಂಡೆಊರಿನಲ್ಲಿ ಇವತ್ತು ಬೆಳಿಗ್ಗೆ ನಮ್ಮೂರಿನ ಒಂದು ರಾಜನ್ ದೈವ ಮುಗೇರ ಸಮುದಾಯದ ನೂತನ ಅವರ ಕಟ್ಟಡ, ಆ ರಾಜನ್ ದೈವ ಸಮುದಾಯ ಕೂಡ
ಅವರಲ್ಲಿ ನಿರಂತರವಾಗಿ ಅವರ ಮಂದಿರದಲ್ಲಿ ಭಜನೆಯನ್ನು ಮಾಡ್ತಾ ಇರುವಂಥವರು, ಸುಶ್ರಾವ್ಯವಾಗಿ ಯಾವತ್ತೂ ಆ ಭಜನೆಯನ್ನು ನಾನು ಹೋಗ್ತಾ ಇದ್ದ ಕೇಳುವಂಥವ. ಅವರ ನೂತನವಾದಂಥ ಒಂದು ದೈವಸ್ಥಾನದ ವಿಜ್ಞಾಪನಾ ಪತ್ರವನ್ನು ಕೊಂಡೇಶ್ವರ ಶ್ರೀಗಳು ಬಿಡುಗಡೆ ಮಾಡಿದರು. ಅಲ್ಲಿ ಒಂದು ಅದ್ಭುತವಾದ ಕಾರ್ಯ ನಾಡಿದ್ದು 31ಕ್ಕೆ ಜರಗಲಿಕ್ಕಿದೆ. ಕೊರಗ ಸಮಾಜವನ್ನು ಮುಖ್ಯ ಪ್ರವಾಹದೊಂದಿಗೆ ಸೇರಿಸುವಂತಹದ್ದು. ನಮ್ಮೂರಿನಲ್ಲಿ ನಾವೆಲ್ಲರೂ ಬಿಟ್ಟಂತಹ ಅಥವಾ ನಾವು ಬಿಡದಿದ್ರು, ನಾವು ಕರೆದರೂ ಕೂಡ ತಾವೆಲ್ಲರೂ ಒಂದು ರೀತಿಯ ಕೀಳರಿಮೆಯಿಂದ ಹೊರಗೆ ನಿಂತಹ ಕೊರಗ ಸಮಾಜವನ್ನು ಇವತ್ತು ಮೇಲೆತ್ತಂಥ ಕಾರ್ಯ ಕೊಂಡೇವೂರಿನಲ್ಲಿ ಆಗ್ತಾ ಇದೆ. ಇವತ್ತು ಅಲ್ಲಿ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸಿದಂತಹ ಒಂದು ಭಾಗ್ಯ ಕೂಡ ನನಗೆ ಒದಗಿತ್ತು. ಒಂದು ಮಹಾಲಿಂಗೇಶ್ವರನ ಶತರುದ್ರದಲ್ಲಿ ಭಾಗವಹಿಸಿದ್ದೆ. ಧರ್ಮಸ್ಥಳದವರ ಮಧ್ಯವರ್ಜನ ಶಿಬಿರ ಪುತ್ತೂರಿನಲ್ಲಿ ಆಗುವುದರಲ್ಲಿ ಕೂಡ ಭಾಗವಹಿಸಿ ಈ ಭಜನಾ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶ ಒದಗಿ ಬಂದಿದೆ. ನಿನ್ನೆ ರಾತ್ರಿ ದೈವದ ನೇಮೋತ್ಸವ ಕೂಡ ಮದಂಗಲಲ್ಲಿ ಸಿಕ್ಕಿದೆ. ಈ ರೀತಿಯಾಗಿ ನಿರಂತರ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಭಾಗ್ಯ ನಮ್ಮೂರಲ್ಲಿ ಸಿಗ್ತಾ ಇರುವಂತಹದ್ದು ನಮ್ಮೂರಿಗೆ ಮಾತ್ರ ಹೆಚ್ಚು ಅಂತ ಹೇಳುವಂಥದ್ದಕ್ಕಾಗಿ ಮಿಯಪ್ಪದವು ಮೀಂಜವನ್ನು ನಾವು ಮೆಚ್ಚಬೇಕು. ಅದು ನಮ್ಮದೇ, ನಾವೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ಮಿಯಪ್ಪದವು ಯಾವತ್ತೂ ಕಾಸರಗೋಡು ಜಿಲ್ಲೆಯಲ್ಲಿ ಹೆಸರನ್ನು ಇನ್ನಷ್ಟು ಗಳಿಸಲಿ. ಈಗಾಗಲೇ ಕಾಸರಗೋಡಲ್ಲಿ ಎಲ್ಲಿ ಹೋದರೂ ಕೂಡ ಮಿಯಪ್ಪದವು ಮೀಂಜ ಅಂತ ಹೇಳಿದರೆ ಅದಕ್ಕೊಂದು ಪ್ರತ್ಯೇಕವಾದ ಹೆಸರಿದೆ. ಆ ಹೆಸರು ಚಿರಸ್ಥಾಯಿಯಾಗಲಿ. ಈ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಾಚರಿಸುವಂತಹ ಅಥವಾ ಮೊದಲಾಗಿ ಕಾರ್ಯಾಚರಿಸಿದ ಭಜನಾ ತಂಡಗಳೇನಿವೆ, ಈ ಎಲ್ಲ ತಂಡಗಳು ಇನ್ನಷ್ಟು ಹೆಚ್ಚು ವಿಜೃಂಭಿಸಲಿ, ಇನ್ನಷ್ಟು ಹೆಚ್ಚು ಕೆಲಸ ಭಜನೆಗಳನ್ನು ಮಾಡಲಿ. ಅದರೊಂದಿಗೆ ಇಷ್ಟು ಮಕ್ಕಳನ್ನು ಸೇರಿಸಿ ಇಷ್ಟೊಂದು ತಂಡಗಳನ್ನು ಕಟ್ಟಿ ಕೆಲಸ ಮಾಡಬೇಕಿದ್ರೆ ಬಹುಶಃ ಅದು ಸುಲಭ ಇಲ್ಲ, ಅದು ಬಹಳ ಕಷ್ಟದ ಕೆಲಸ. ಈ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲ ಸಹೋದರ ಯುವಕರು, ನಾನು ಪ್ರತ್ಯೇಕವಾಗಿ ಪುನಃ ಹೇಳ್ತಾ ಇಲ್ಲ, ಆ ಎಲ್ಲ ಸಹೋದರ ಯುವಕ ವೃಂದವನ್ನು ಮತ್ತೊಮ್ಮೆ ನೀವೆಲ್ಲರೂ ಬೆನ್ನು ತಟ್ಟಬೇಕು. ಬಹುಶಃ ಕೆಲವರು ಮಾತಾಡ್ಬೋದು, ಇಂದು ಆಯರಪ್ಪನ ಬೇಲೆನ ಇಂದು ಪಕ್ಕಡೆ ಅಂತೇಳಿ. ಋಣಾತ್ಮಕ ಚಿಂತನೆಗಳನ್ನು ಬಿಟ್ಟು ನಾವು ಧನಾತ್ಮಕವಾಗಿ ಯೋಚಿಸಿದಾಗ ಇಷ್ಟೊಂದು ಮಕ್ಕಳಲ್ಲಿ ಸ್ವಲ್ಪ ಮಂದಿ ಆದರೂ ಆ ದೇವರ ನಾಮಸ್ಮರಣೆಯನ್ನು ಮತ್ತು ಪುರಾಣದ ಕಥೆಗಳನ್ನು, ಅದರ ವಿವರಗಳನ್ನು ತಿಳಿದರೆ ಬಹುಶಃ ನಮ್ಮ ಹಿಂದೂ ಸಮಾಜ ಉದ್ಧಾರ ಆಗ್ತದೆ, ಬೆಳೆಯುತ್ತದೆ ಮತ್ತು ಬಲಗೊಳ್ಳುತ್ತದೆ. ಅದರಿಂದಾಗಿ ನಾವೇನು ಕನಸು ಕಂಡಿದ್ದೇವೆ, ಅಯೋಧ್ಯ ಶ್ರೀರಾಮನ ಮಂದಿರ ಬರುವ 22ಕ್ಕೆ ಆಗಲಿಕ್ಕಿದೆ. ಆ ರಾಮರಾಜ್ಯದ ಇದಕ್ಕೆ ಕಲ್ಪನೆ ಈ ಮೀಂಜದಲ್ಲಿ ಈ ಮಕ್ಕಳಿಂದ ಸಾಕಾರಗೊಳ್ಳಿ, ಅದು ಮುಂದುವರಿಯಲಿ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ವೇದಿಕೆಯಲ್ಲಿ ಬಂದಂತಹ ಮತ್ತೊಂದು ಮಾತು, ಬಹುಶಃ ಭಜನಾ ಮಂದಿರಗಳಿಗೆ ಎಮೆ ಸೂತಕ ಇಲ್ಲ ಅಂತೇಳಿ ರಾಜಾರಾಮ್ ಭಟ್ರು ಮಿತ್ರರು ಹೇಳಿದರು. ಅದು ನಿಜ ಕೂಡ ಹೌದು. ಅದೆಷ್ಟೋ ಭಜನಾ ಮಂದಿರಗಳಲ್ಲಿ ಭಜನೆ ಮಾಡಲಿಕ್ಕೆ ಹೋದಾಗ ನನ್ನೊಂದಿಗಿದ್ದಂಥ ಗೆಳೆಯರು ನನಗಿವತ್ತು ಸೂತಕ ಅಮೆ ಅಂತ ಹೇಳಿದರೆ ಅವರು ಆರತಿ ಬೆಳಗಬೇಕಾಗಿಲ್ಲ ಅಥವಾ ನೈವೇದ್ಯ ಮಾಡಬೇಕಾಗಿಲ್ಲ, ಅಲ್ಲಿ ಪೂಜೆಯನ್ನು ಮಾಡಬೇಕಾಗಿಲ್ಲ, ಭಜನಾ ಪದ್ಯವನ್ನು ಹಾಡ್ಬೋದು ಅಂತ ನಾನು ಅವರನ್ನು ಹುರಿದುಂಬಿಸಿ ಬೆನ್ನು ತಟ್ಟಿದ್ದಿದೆ. ಖಂಡಿತವಾಗಿ ಭಜನಾ ಮಂದಿರಗಳಲ್ಲಿ ನಾವು ಭಜನೆ ಮಾಡುವಲ್ಲಿ ಮನಸ್ಸು ಶುದ್ಧ ಇದ್ದರೆ ಸಾಕು. ಅವನು ಸ್ನಾನ ಮಾಡಿದಾನೋ, ಅವನು ಬೇರೇನೋ ಮಾಡಿದಾನೋ ಅಂತ ಹೇಳುವಂತಹ ಎಲ್ಲ ಶುದ್ಧಾಚಾರಗಳನ್ನು, ಡಂಬಾಚಾರಗಳನ್ನು ಕೇಳಬೇಕಾದ ಅಗತ್ಯ ಇಲ್ಲ. ನಮ್ಮ ಮನಸ್ಸು ಶುದ್ಧ ಇದ್ದರೆ, ಪರಿಶುದ್ಧ ಇದ್ದರೆ ಅವನ ಆ ಭಜನೆಯಲ್ಲಿ ಶ್ರೀರಾಮ ನಾಮ ಸ್ಮರಣೆಯನ್ನು ಖಂಡಿತವಾಗಿ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಎಲ್ಲ ಸ್ವಾಮೀಜಿಗಳಿರಲಿ, ಎಲ್ಲ ಪಂಡಿತರಿರಲಿ, ಅವರು ಹೇಳುವಂಥ ಮಾತು ನಮ್ಮೊಳಗಿರುವಂತಹ ಒಂದು ಕೀಳರಿಮೆಯೋ, ನಮಗಿರುವಂತಹ ಒಂದು ಅತಿಯಾದ ಭಕ್ತಿ ಭಾವನೆಯೋ, ಇದರಿಂದಾಗಿ ನಾವು ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಭಜನಾ ಮಂದಿರ ಯಾವುದಕ್ಕೆ ಸ್ಥಾಪಕವಾಗಿದೆಯೋ ಆ ಸ್ಥಾಪಿತವಾದಂಥ ಭಜನಾ ಮಂದಿರದಲ್ಲಿ ಅಂತಹ ಭಜನಾ ಸಂಕೀರ್ತನೆಗಳು ನಿರಂತರವಾಗಿ ಜರಗಲಿ ಅಂತ ಹೇಳುವ ಮಾತನ್ನು ಹೇಳ್ತಾ, ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೆ ಕೂಡ ಅವರ ಮುಂದಿನ ಜೀವನ ಉಜ್ವಲವಾಗಲಿ, ಭವಿಷ್ಯ ಉಜ್ವಲವಾಗಲಿ ಮತ್ತು ನಿರಂತರವಾಗಿ ಇಂತಹ ದೇವರ ನಾಮಸ್ಮರಣೆಯೊಂದಿಗೆ ಜೀವನದಲ್ಲಿ ಯಶಸ್ಸು ಗಳಿಸಲಿ ಅಂತ ಹೇಳುವಂಥ ಮಾತನ್ನು ಆ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸ್ತಾ, ಅಯ್ಯಪ್ಪ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ವಂದನೆಗಳು ಬಂಧುಗಳು. ವಂದನೆಗಳ ಸರ್. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಶ್ರೀ ಲಕ್ಷ್ಮೀಶ ಬಳಂಬಿಯವರಿಂದ. ಎಲ್ಲರಿಗೂ ವಂದನೆಗಳು. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮಿಯಪ್ಪದು ಇದರ ಭಜನಾ ಸಂಭ್ರಮ 2023 ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡಿರುತ್ತೇವೆ. ಈ ಮಿಯಪ್ಪದವು ಶಾಲೆಯ ಮೈದಾನ ನಡೆಯುವಂತಿರುವಂತಹ ಈ ಭಜನಾ ಸಂಭ್ರಮ 2023 ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಕೊನೆಯ ಭಾಗವಾದ ಧನ್ಯವಾದ ಸಮರ್ಪಣೆ ಇಲ್ಲಿ ನಾವು ತಲುಪಿರುತ್ತೇವೆ. ಕೇವಲ 10 ರಿಂದ 12 ಮಂದಿಯಿಂದ ಆರಂಭಗೊಂಡಂತಹ ಈ ಭಜನಾ ತಂಡವು ಇದೀಗ 300ಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡಂತಹ ಒಂದು ತಂಡವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಭಜನಾ ಸಂಭ್ರಮ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ಅವರು ಕಾರ್ಯನಿಮಿತ್ತ ತೆರಳಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಆಶೀರ್ವಚನ ನೀಡಿದಂತಹ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೂ ಕೂಡ ಶ್ರೀ ಮಹಾಲಿಂಗೇಶ್ವರ ಭಜನಾ ತಂಡ ಮಿಯಪ್ಪದವು ಇದರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ
ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀ ಶ್ರೀಧರ್ ರಾವ್ ಆರ್ಯಂ, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸೇವಾ ಸಂಘ ಮಿಯಪದವು. ಇವರಿಗೂ ಕೂಡ ನಮ್ಮ ಭಜನಾ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆ ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿದ್ದಾರೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಸಂಚಾಲಕರು SVVHSS ಮಿಯಪದವು. ಇವರಿಗೂ ಕೂಡ ನಮ್ಮ ಭಜನಾ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಗೌರವ ಕಾಣಿಕೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ವಸಂತ ಭಟ್ ತೊಟ್ಟೆತೋಡಿ, ಆಡಳಿತ ಮುಖ್ಯಸ್ಥರು. ಇವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಕಾರ್ಯನಿಮಿತ್ತದಲ್ಲಿರುವಂತಹ ಶ್ರೀ ರಾಜಾರಾಮ್ ಭಟ್ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿದ್ದಾರೆ ಈ ಭಜನಾ ತಂಡದ ಅಧ್ಯಕ್ಷರು ವೇದಮೂರ್ತಿ ಗಣೇಶ್ ನಾಡ್ ಅವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಷ್ಟು ಹೊತ್ತು ನಮ್ಮೊಂದಿಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪುಟಾಣಿ ಮಕ್ಕಳು, ಭಜನಾ ತಂಡದ ಸದಸ್ಯರು, ಹೆತ್ತವರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಈ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮ ನಡೆಯುವುದಕ್ಕಿದೆ. ಅದೆಲ್ಲವನ್ನು ವೀಕ್ಷಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಮಿಯಪದವು ಇದರ ಪರವಾಗಿ ಕೇಳಿಕೊಳ್ಳುತ್ತಾ ಸರ್ವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವಂದನೆಗಳು. ಶ್ರೀ ರಾಜಾರಾಮ್ ಆರ್ ಮಿಯಪದು ಇವರು ಎಲ್ಲಿದ್ದರೂ ಒಮ್ಮೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದರೊಂದಿಗೆ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಭಜನಾ ಸಂಭ್ರಮ 2023 ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆಂಬುದರಲ್ಲಿ ಎರಡು ಮಾತಿಲ್ಲ. ಮುಂದೆ ಕಾರ್ಯಕ್ರಮದ ಭಾಗವಾಗಿ ಪುಣ್ಯಕೋಟಿ ಶಾಲಾ ಮಕ್ಕಳಿಂದ ಭಜನೆ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಮಕ್ಕಳು, ಶ್ರೀ ಪುಣ್ಯಕೋಟಿ ಶಾಲೆ ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಪಾಂಡವಾಸ್ ಕುಣಿತ ಭಜನಾ ಸಂಘ ಕುಂಬ್ಳೆ ಇದರ ಮಹಿಳಾ ಸದಸ್ಯರು ಮುಂದೆ ತಯಾರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಪಾಂಡವಾಸ್ ಕುಣಿತ ಭಜನಾ ಸಂಘ ಕುಂಬ್ಳೆ ಇದರ ಮಹಿಳಾ ಸದಸ್ಯರು. ವೇದಿಕೆಯಲ್ಲಿ ಇದೀಗ ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಇದರ ಮಕ್ಕಳಿಂದ ಕುಣಿತ ಭಜನೆ ಪ್ರದರ್ಶನ ನೆರವೇರಲಿದೆ. ಜೋರಾದ ಚಪ್ಪಾಳೆ ಮೂಲಕ ಈ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ
ಹೋಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಪಂಢರಾಪುರವೆಂಬ ದೊಡ್ಡ ನಗರ, ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಠೋಬನಿಗೆ ಪ್ರಿಯ ತುಳಸಿಹಾರ, ವಿಠೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ತುಳಸಿಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರಭಾಗ ಸ್ಥಾನ ಬಲುವಂದ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಶ್ರೀ
श्रीहरि विठ्ठल पांडुरंग जय हरि विठ्ठल पांडुरंग विठ्ठल विठ्ठल पांडुरंग विठ्ठल विठ्ठल पांडुरंग ನಮ್ಮ ಪುರಂದರ ವಿಠ್ಠಲ ಪಾಂಡುರಂಗ ಪಂಢರಾಪುರವೆಂಬ ದೊಡ್ಡ ನಗರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ವಿಠೋಬನಿರುವುದು ನದಿ ತೀರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಢಾರಿ ಭಜನೆ ವ್ಯಾಪಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಪಂಢರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಧನ್ಯವಾದ. ಎಲ್ಲರೂ ಕೂಡ ಜೋರಾಗಿ ಒಂದು ಕೈ ಚಾಪಾಳೆ ತಟ್ಟಿ. ಮಕ್ಕಳೇ ನಿಲ್ಲಿ, ಹೋಗಬೇಡಿ. ಶ್ರೀ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಮಕ್ಕಳಿವರು ಕಳೆದ ವರ್ಷ ಕೂಡ ಬಹಳ ಸೊಗಸಾಗಿ ಭಜನಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈ ಒಂದು ಭಜನಾ ಸಂಭ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಬಹಳ ಸೊಗಸಾದ ಒಂದು ಭಜನೆಯನ್ನು ಕುಣಿತ ಭಜನೆ, ಅದು ದಾಸರ ಪದಕ್ಕೆ ಬಹಳ ಸೊಗಸಾಗಿ ನೃತ್ಯ ಮಾಡಿದ್ದಾರೆ. ಧನ್ಯವಾದ. ಶ್ರೀ ಹರಿಯವರು ನಮ್ಮ ಮಾಸ್ಟರ್ ತಂಡದ ಸದಸ್ಯರು ಕೂಡ. ಮಿಯಾ ಪದವಿನ ಶ್ರೀ ರಘು ಭಟ್ ಇವರು ಭಜನಾ ಸಂಕೀರ್ತನೆಯಲ್ಲಿ ಅವರ ಮನೆತನವೇ ದುರ್ಗಾ. ಇವರೆಲ್ಲ ಬಹಳ ಸೊಗಸಾಗಿ ಭಜನೆಯನ್ನು ಹಾಡುವಂತಹ ಮನೆತನದವರು. ಅವರ ಪ್ರಧಾನ ಅಧ್ಯಾಪಕರಾಗಿದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಅವರ ಶಾಲೆಗಳಲ್ಲಿ ಅವರು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಈ ವರ್ಷ ನಡೆದಂತಹ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ತಂದಂತಹ ತಂಡ. ಜೋರಾಗಿ ಒಂದು ಕೈ ಚಾಪಾಲೆ ತಡಬೇಕು ಅವರಿಗೆ. ಯಾಕಂತ ಹೇಳಿದರೆ ಬಹಳ ಶ್ರಮಪಟ್ಟು ಬಹಳ ಸ್ಪರ್ಧೆ ಇರುವಂತಹ ಒಂದು ಸ್ಪರ್ಧೆ ಅದು ವಾಲಿಬಾಲ್ ಅಂದರೆ. ಅದಕ್ಕೆ ಹಲವಾರು ತಂಡಗಳು ಭಾಗವಹಿಸುತ್ತವೆ ರಾಷ್ಟ್ರ ಮಟ್ಟದಲ್ಲಿ. ಅಲ್ಲಿಯೂ ಕೂಡ ನಿಖಿಲ್ ಗಟ್ಟಿ ಅವರ ನೇತೃತ್ವದಲ್ಲಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಕ್ರೀಡೆಗಳನ್ನು ಯೋಜಿಸುತ್ತಾ ಭಜನೆಗೂ ಕೂಡ ಬಹಳ ಉತ್ತೇಜನ ನೀಡ್ತಾ ಇದ್ದಾರೆ. ಹಲವಾರು ಭಜನಾ ಪಟುಗಳಿದ್ದಾರೆ. ಇವರಷ್ಟು ಮಾತ್ರ ಅಲ್ಲ, ಇನ್ನೂ ಕೂಡ ಇದಕ್ಕೆ ಅವರ ಸಹಪಾಠಿಗಳು, ಟೀಚರ್ನವರು ಮಾತಾಜಿ ಅಂತ ಹೇಳ್ತಾರೆ ಅಲ್ಲಿ, ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮನ್ನೊಂದು ಕರೆದು ಪ್ರೋತ್ಸಾಹ ನೀಡಿದ್ದೀರಿ. ನಮ್ಮ ಕರೆಗೆ ಹೋಗೊಟ್ಟು ದೂರದ ಊರಿನಿಂದ ಹಲವಾರು ದೂರದ ಮಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಜೋರಾದ ಒಂದು ಕೈ ಚಪ್ಪಳೆ ತಟ್ಟಿ ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ರಘು ಅವರು ಶ್ರೀ ಹರಿಯನ್ನ ಒಂದು ಗೌರವ ಮಾಡಬೇಕು, ದಯವಿಟ್ಟು ಬನ್ನಿ ಸರ್. ಹೆಸರನ್ನು ಎಲ್ಲ ಮ್ಯೂಸಿಕ್ ಬಿಡ್ಲಿ. ಧನ್ಯವಾದಗಳು ಎಲ್ರಿಗೂ ಕೂಡ. ಈ ಸಂದರ್ಭದಲ್ಲಿ ರಘುವೀರ್ ಸರ್ ಅವರೇ, ಈ ನಮ್ಮ ತಂಡದ ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಬೇಕು. ಬ್ರಿಜೇಶ್ ಅವರೇ ಬನ್ನಿ. ವಸಂತ ಮಾಸ್ಟರ್ ಹಿರಿಯರಾದಂತಹ ಜನಾರ್ದನ್ ರವರೇ ಬನ್ನಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಸಹಕಾರವಿರಲಿ, ಈ ಮಕ್ಕಳ ಭವಿಷ್ಯತ್ ಉಜ್ವಲವಾಗಲಿ ಎಂಬುದು ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಜೋರಾಗಿ ಕೈ ಚಾಪಾಲೆ ತಟ್ಟಿ ಭಜನೆಗೆ ಜೈ.
ಮುಂದೆ ಧನ್ಯವಾದಗಳು. ನಿಮ್ಮ ಸಹಕಾರ ಮುಂದೆ ಇರಲಿ. ಮುಂದೆ ವೇದಿಕೆಯಲ್ಲಿ ಪಾಂಡವಾಸ್ ಭಜನಾ ತಂಡದ ಮಹಿಳಾ ಸದಸ್ಯರಿದ್ದ ಭಜನೆ ಬನ್ನಿ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ 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 ನಮ್ಮ ಹರಿ ಕುಣಿದ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ತರಳೆಯರೊಡಗೂಡಿ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗೆ ಅರಳೇಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಅಂದುಗೆ ಅರಳೆಲೆ ಬಿಂದುಲಿ ಬಾಪುರಿ ಚಂದದಿ ನಲಿಯುತ್ತ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಹರಿ ಕುಣಿದ ನಮ್ಮ
ಕೇರಿಯೋಳಾಡುವ ಪರಮ ಭಗವತರ ಕೇರಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ ಹರಿ ಕುಣಿದ. ಧನ್ಯವಾದಗಳು. ಹೋಗಬೇಡಿ, ನಿಲ್ಲಿ. ಎಲ್ಲರೂ ಜೋರಾಗಿ ಒಂದು ಕೈ ಚಪ್ಪಾಳೆ ತಟ್ಟಿ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಪ್ರಥಮ ಮಹಿಳಾ ಭಜನಾ ತಂಡ ಪಾಂಡವಾಸ್ ಭಜನಾ ತಂಡ ಕುಂಬಳೆ ಬಹಳ ಸೊಗಸಾಗಿ ಭಜನಾ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀರಿ. ಸಾಧಾರಣ ಈ ಭಜನಾ ತಂಡದಲ್ಲಿ ಇವತ್ತು ಇಬ್ಬರು ಇಲ್ಲ, 85 ವರ್ಷದವರೆಗಿನ ಅವರು ಈ ಭಜನೆಯಲ್ಲಿ ಇದ್ದಾರೆ. ಅದೊಂದು ವಿಶೇಷವಾದಂತಹ ಶಕ್ತಿ ಭಜನೆಗೆ ಇದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ, ಸಂಘಟನೆಗೆ ಭಜನೆ ಅತಿ ಅಗತ್ಯ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕು. ದಯವಿಟ್ಟು ಗಣೇಶ್ ನಾವ್ಡ್ರೆ, ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಅಧ್ಯಕ್ಷರಾದಂತಹ ಗಣೇಶ್ ನಾವ್ಡ ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಬನ್ನಿ. ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘದ ಎಲ್ಲ ಸದಸ್ಯರು ಬನ್ನಿ. ಧನ್ಯವಾದ. ಮುಂದೆ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಮಹಿಳೆಯರಿಂದ ಈ ವೇದಿಕೆಯಲ್ಲಿ ಭಜನೆ ಆಗ್ತದೆ. ಈ ಹೊತ್ತಲ್ಲಿ ನೀವು ಕೂಡ ಮಕ್ಕಳು ಕೂಡ ತಯಾರಾಗಿರಬೇಕು. ಮುಂದೆ ನಮ್ಮ ಎದುರಿನ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ತಂಡದ ಮಕ್ಕಳು ಕೂಡ ಜೊತೆ ಸೇರಿಕೊಂಡು ನಡೆಯುವಂತಹ ಭಜನಾ ಸಂಭ್ರಮ ನಡೆಯಲಿಕ್ಕಿದೆ. ಇದೀಗ ವೇದಿಕೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಸದಸ್ಯರು ಬನ್ನಿ, ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಮಾಡಿ. ಇದು ಇವರ ಪ್ರಥಮ ಭಜನಾ ಪ್ರಯೋಗ. ಈ ಭಜನಾ ಸಂಭ್ರಮದ ಮಧ್ಯ ಅನ್ನದಾನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ನಿಂಕುದ ಗೆಜ್ಜೆ ಕಾಲಿನ ನಾದವ ತೋರುದ ಸಂಜನ ಸಾಧು ಪೂಜೆ ಮೇಲೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆ ಸೌಭಾಗ್ಯ
ಬಾರಮ್ಮ ಕನಕ ವೃಷ್ಟಿ ಕರಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರ ದಿನಕರ ಕೋಟಿ ದೇಯದಿ ಕೊಳೆಯುವ ಜನಕಜರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಳದ ಭಕ್ತರ ಮನೆಯೊಳು ನಿತ್ಯ ಮಗೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುದ ಸಾರು ಸಜ್ಜನರ ಇತ್ತಲಿ ಕೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಶಂಖೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುದ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಪಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಕೊಟ್ಟ ಪುರಂದರ ವಿಠಲ ನಾರಾಯಣ ಸಕ್ಕರೆ ತುಪ್ಪ ಕಾಲುವೆ ಹರಿಸುತ್ತ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಸೊಕ್ಕ ಪುರಂದರ ವಿಠಲ ನಾರಾಯಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಧನ್ಯವಾದಗಳು. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಎಲ್ಲ ಸದಸ್ಯರಿಗೂ ಜೋರಾದ ಒಂದು ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿ ನೀವು ಕೂಡ ಈ ಭಜನಾ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಈ ಭಜನಾ ತಂಡದಲ್ಲಿ ನಿಮಗೂ ಕೂಡ ಭಾಗವಹಿಸಬಹುದು. ವಿಶೇಷವಾಗಿ ಕೇವಲ ಒಂದು 10 ದಿನಗಳ ತರಬೇತಿಯಲ್ಲಿ ಅವರು ಈ ಒಂದು ಭಜನೆಯನ್ನ ಇಲ್ಲಿ ಒಂದು ಪ್ರಸ್ತುತಪಡಿಸಿದ್ದಾರೆ. ಧನ್ಯವಾದಗಳು. ಮುಂದೆ ಬನ್ನಿ. ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಿ. ಬ್ರಿಜೇಶ್ರೇ ಬನ್ನಿ. ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಶ್ರೀಯುತ ನಾನು ಬಾಲೂರವರು ಈ ಭಜನಾ ಸಂಭ್ರಮದ ನಮ್ಮ ಕುಣಿತ ಭಜನೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮೊಂದಿಗೆ ಸಹಕರಿಸುವವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಿಮಗೆ ಅಭಿನಂದನೆಯನ್ನ ಅರ್ಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಲೈವ್ ಅನ್ನ ಧ್ವನಿ ಮೀಡಿಯಾದವರು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದ. ಮಹಾಲಿಂಗೇಶ್ವರ ಕುಣಿತ ಭಜನದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆ ಬರಬಹುದು. ಈ ಸಂದರ್ಭದಲ್ಲಿ ರಘು ಒಮ್ಮೆ ಬನ್ನಿ, ಒಮ್ಮೆ ಜಸ್ಟ್ ಬನ್ನಿ, ಬೆಸ್ಟ್ ಬೇಗ ಬೇಗ ಬೇಗ. ಮಕ್ಕಳೇ ಆ ಚೇರೆಲ್ಲ ತೆಗೀರಿ, ನೀವು ಮುಂದೆಯಿಂದ ನೀವು ಸ್ವಲ್ಪ ಬದಿಗೆ ಹೋಗಿ ಅಕ್ಕ, ಸ್ವಲ್ಪ ಬದಿಗೆ ಹೋಗಿ. ಇಲ್ಲಿ ಮಕ್ಕಳಿಗೆ ಭಜನೆಗೆ ಅವಕಾಶ ಮಾಡಿಕೊಡಿ. ನೀವೆಲ್ಲ ಹಿಂದೆ ಹೋಗಿ, ಆ ಚೇರ್ ಒಮ್ಮೆ ತೆಗೀರಿ. ಆ ನೆಟ್ಟಿನಿಂದ ಹೊರಗೆ ಹೋಗಿ, ನೆಟ್ಟಿ ಅಳವಡಿಸಿದ್ದೇವಲ್ಲ ಮಕ್ಕಳೇ, ಆ ಚೇರ್ ತೆಗೀರಿ. ಬಾಳಿಯೂರಿನ ಮಕ್ಕಳೇ ತೆಗೀರಿ, ಚೇರ್ ತೆಗೀರಿ, ಚೇರ್ ತೆಗೀರಿ, ಎಲ್ಲ ತೆಗೀರಿ.
ನೋಡಿ, ಆದಷ್ಟು ಚೇರನ್ನ ಬದಿಗಿಟ್ಟು ಸಹಕರಿಸಿ. ನೋಡಿ, ನಾವು ಸಂಘಟನೆ ಮಾಡ್ತೇವೆ, ನಾವು ಸೆಟ್ ಮಾಡಿದ ಹಾಗೆ ನೀವು ನಿಲ್ಬೇಕು. ಎಲ್ಲ ಮಕ್ಕಳಲ್ಲಿ ನಿಲ್ಲಿ, ಈಗ ಸೆಟ್ ಆಗಬೇಡಿ. ಆದಷ್ಟು ಚೇರನ್ನು ಬದಿಗಿಡಿ. ನೋಡಿ, ಅಲ್ಲಿ ಆದಷ್ಟು ಚೇರನ್ನ ಆ ನಟ್ಟಿನಿಂದ ಹಿಂದುಗಡೆ ಇಡಿ, ದಯವಿಟ್ಟು ಸಹಕರಿಸಿ. ರಘುವೀರ್ ಮತ್ತು ಬ್ರಿಜೇಶ್ ಅವರು ಸೆಟ್ ಮಾಡಿದ್ದಾರೆ. ಆ ರೀತಿ ಭಜನೆ ಮಾಡಿ ಮಕ್ಕಳೇ, ಆ ರೀತಿ ರೌಂಡ್ ಆಗಿ ಬನ್ನಿ. ಒಂದೊಂದು ತಂಡದವರು ಒಂದೊಂದು ರೌಂಡ್ ಮಾಡಿ. ಇಲ್ಲಿ ಟೋಟಲ್ ಆಗಿ, ಅಲ್ಲಿ ಇಲ್ಲ, ಹಾಗೆ ಮಾಡ್ಲಿಕ್ಕಿಲ್ಲ. ನೋಡಿ, ರೌಂಡ್ ಆಗಿ, ದೊಡ್ಡ ರೌಂಡ್, ಒಂದೊಂದು ತಂಡದವರು ಒಂದೊಂದು ಸುತ್ತಾಕಿ ವೃತ್ತಾಕಾರವಾಗಿ. ಧ್ವನಿತಾರೆ ಚೂರು ಲೈವ್ ದ ಸ್ಟ್ಯಾಂಡ್ ಪಿರಬಾಡೋಡ, ಲೈವ್ ದ ಸ್ಟ್ಯಾಂಡ್ ಚೂರು ಪಿರಬಾಡ್ಲೆ. ಯಶೋಧರಣ್ಣ ಹೊರ ಪಾರು ಪಾಡ್ಲೆಗೆ ಲೈಟ್ ಆಫ್ ಅಂತ ಹೊರ ಪಾಡ್ಲೆಗೆ ಆನ್ ಅಂಬ್ಲೆಗೆ. ರೌಂಡ್ ಮಾಡಿ, ರೌಂಡು ನೋಡಿ. ಆ ಸ್ಟ್ಯಾಂಡನ್ನು ಇನ್ನೂ ಕೂಡ ಹಿಂದೆ ಇಡಬೇಕು. ಸ್ಟೇಜಿಂದ ಮಾಡ್ಬೋದು ಅವರಿಗೆ, ಲೈವ್ ಸ್ಟೇಜಿಂದ ಮಾಡಿ. ಭಜನಾ ಸಂಭ್ರಮ ಇದೀಗ ಚಾಲನೆಯಾಗ್ತಾ ಇದೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಅಡಿಯಲ್ಲಿರುವಂತಹ ವೀರಾಂಜನೇಯ ಭಜನಾ ತಂಡ ನೀರ್ಚಾಲು, ಪಾಂಡವಾಸ್ ಭಜನಾ ತಂಡ ಕುಂಬಳೆ, ಶ್ರೀ ರಾಜರಾಜೇಶ್ವರಿ ಭಜನಾ ತಂಡ ಎಲಿಯಾಣ, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು, ಶಾಸ್ತಾ ಭಜನಾ ಸಂಘ ಕಡಂಬಾರು, ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಸಂಘ ಕಡಂಬಾರು, ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದು. ಎಲ್ಲರೂ ಜೋರಾಗಿ ಕೈ ಚಪ್ಪಾಲೆ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ. ನೋಡಿ, ಈ ಭಜನೆ 2-3 ಪದ್ಯ ಭಜನೆ ಮುಗಿದ ಕೂಡಲೇ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ತಯಾರಾಗಿರಬೇಕು. ಹಿಪ್ ಹೋಪಿನವರ ನೃತ್ಯ ಕಾರ್ಯಕ್ರಮ ಪ್ರಥಮವಾಗಿ ಮಕ್ಕಳದು 2 ನೃತ್ಯ ಒಟ್ಟೊಟ್ಟಿಗೆ ಆಗ್ತದೆ. ದಯವಿಟ್ಟು ಗಮನಿಸಿ ತಂಡದವರು. ನಿಮಗೆ ಯಾವುದಾದರೂ ಬದಲಾವಣೆಗಳು ಬೇಕಾದರೆ ನಮ್ಮಲ್ಲಿ ತಿಳಿಸಬೇಕು. ಹಿಪ್ ಹಾಪ್ ನೃತ್ಯದ ಸಂಸ್ಥೆಯ 2 ನೃತ್ಯಗಳು ಈ ವೇದಿಕೆಯಲ್ಲಿ ಆಮೇಲೆ ನಡೆಯುತ್ತದೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಕಳೆದ 10 ವರ್ಷಗಳಿಂದ ಕುಣಿತ ಭಜನೆಯನ್ನ ಪ್ರಾರಂಭ ಮಾಡಿ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಕುಣಿತ ಭಜನಾ ಮೆರವಣಿಗೆ ಮಾಡಿದಂತಹ ವಿಶೇಷವಾದಂತಹ ಮಾನ್ಯತೆಯನ್ನು ಪಡೆದಂತಹ ತಂಡ. ಹಲವಾರು ತಂಡಗಳಿಗೆ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ವತಿಯಿಂದ ತರಬೇತಿಯನ್ನು ನೀಡಲಾಗಿದೆ. ಪ್ರಧಾನವಾಗಿ ಇದೀಗ ವೃತ್ತಾಕಾರದಲ್ಲಿ ಪ್ರಥಮವಾಗಿ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಸಂಘ ಕಡಂಬಾರು, ಶ್ರೀ ರಾಜರಾಜೇಶ್ವರಿ ಭಜನಾ ಸಂಘ ಕುಳೂರು ಎಲಿಯಾನ, ಶ್ರೀ ಶಾಸ್ತಾ ಭಜನಾ ಸಂಘ ಕಡಂಬಾರು,
ಶ್ರೀ ವೀರಾಂಜನೇಯ ಭಜನಾ ಸಂಘ ನೀರ್ಚಾಲು ಪಾಂಡವಸ್ ಭಜನಾ ತಂಡ ಕುಂಬಳೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು. ಇದೀಗ ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರಘುವೀರ್ ಸರ್ ಓಕೆನಾ? ಈ ಒಂದು ಸಂದರ್ಭದಲ್ಲಿ ಭಜನಾ ಸಂಕೀರ್ತನೆಯನ್ನ ನಡೆಸುವಂತ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆ ನಡೆಯುತ್ತದೆ. ನಮ್ಮ ತಂಡದ ಹಿರಿಯ ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ಗಣೇಶ್ ನಾವ್ಡ್ರು ಹಾಗೂ ವಸಂತ ಭಟ್ ಜೊತೆಗೆ ಶ್ರೀಯುತ ರಾಜಾರಾಮ್ ರಾವ್ ಇವರು ಸೇರಿಕೊಂಡು ಈ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮ ನಡೆಸಬೇಕು. ದಯವಿಟ್ಟು ಬನ್ನಿ ಸರ್. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು. ದೀಪ ಅನಾವರಣಗೊಳ್ತಾ ಇದೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಮನದಲ್ಲಿ ಇರುವಂತಹ ಅಂಧಕಾರವನ್ನು ದೂರ ಮಾಡಿ ಬೆಳಕಿನ ಪ್ರಕಾಶವನ್ನು ಬೀರುತ್ತಾ ನಮ್ಮ ಜೀವನದಲ್ಲಿ ಈ ಭಜನಾ ಕಾರ್ಯಕ್ರಮ ಸತ್ಕರ್ಮದಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಈ ಪುಟಾಣಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ನಾವು ನಂಬಿಕೊಂಡು ಬಂದಂತಹ ಎಲ್ಲ ದೈವ ದೇವರುಗಳಿಗೆ ಪ್ರಾರ್ಥಿಸುತ್ತಾ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಪಾಪ ಪೋಪ ಗೋಪ ರೂಪ ಬಂದ ನೋಡೆ, ಪಾಪ
ಕೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಪಾಪ ಕೋಪ ಗೋಪ ರೂಪ ಬಂದ ನೋಡೆ, ತಾಪಲೋಪ ಲಾಪಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಸುಖ ಸೂಸುತ್ತ ಬಂದ ನೋಡೆ, ಆಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಆಸುರ ಸುಖ ಸೂಸುತ್ತ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಸಖಿ ಪೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ. ಬಾರ ಸಖಿ ಪೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ. ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. ಯಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಸಡಲದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಸಖಿ ಬಾರ ಸಖಿ ಬಾರ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ. ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ.
ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರಸಕ್ಕೆ 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 ಪೊಪ್ಪರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ, ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ. ಮಂದಮಲೆಯ ಮಾರುತತ ತಲೆಯ ನಾಡುವ, ಮಂದಮಲೆಯ ಮಾರುತತ ತಲೆಯ ನಾಡುವ. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ನಾದದ ಸುಧ ಸಾಗರದಲ್ಲಿ ತೇಲುವಂತಿದೆ, ಮಾಧವತ ಸುಧಯ ರಸವ ನೆರೆದುವಂತಿದೆ. ನಾದದ ಸುಧ ಸಾಗರದಲ್ಲಿ ತೇಲುವಂತಿದೆ, ಮಾಧವತ ಸುಧಯ ರಸವ ನೆರೆದುವಂತಿದೆ. ಬಾಧಿಸುತ್ತಿಹ ಭವದ ತಾಪ ಬಡಗಿದಂತಿದೆ, ಬಾಧಿಸುತ್ತಿಹ ಭವದ ತಾಪ ಬಡಗಿದಂತಿದೆ. ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ, ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು, ಲಕ್ಷ್ಮಿ ಮುರುಳಿ ರೂಪದಲ್ಲಿ ಇಗುದು ಹೊಳೆಯಿತು. ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು, ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರಸಕ್ಕೆ 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 ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ. ಬಾರಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ, ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ.
ಜಾಹ್ನವಿಯ ತೀರವಂತೆ ಜನಕರಾಯನ ಕುಬರಿಯಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಜಾನಕಿಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ ಒಪ್ಪು ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ ಒಪ್ಪು ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ ಕುಂಡಿನಿಯ ನಗರವಂತೆ ಭೀಷ್ಮಕನ ಕುವರಿಯಂತೆ ಕುಂಡಿನಿಯ ನಗರವಂತೆ ಭೀಷ್ಮಕನ ಕುವರಿಯಂತೆ ಶಿಶುಪಾಲನ ಒಲ್ಲಳಂತೆ ನಿನಗೆ ಓಲೆ ಬರೆದಳಂತೆ ಶಿಶುಪಾಲನ ಒಲ್ಲಳಂತೆ ನಿನಗೆ ಓಲೆ ಬರೆದಳಂತೆ ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ ಪಾಂಡವರು ಕೌರವರೊಳು ಲೆತ್ತವಾಡಿ ಸೋತರಂತೆ ಪಾಂಡವರು ಕೌರವರೊಳು ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ ಒಪ್ಪು ಹೋಗೋಣ ಪಾರುರಂಗ ಕೂಡಿ ಯಮುನಾ ತೀರದಲ್ಲಿ 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 ഭഗവാൻ ശരണം ഭഗവതി ശരണം 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 അയ്യപ്പ ഭഗവതി ശരണം ഭഗവാൻ ശരണം 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 അയ്യപ്പ ഭഗവാൻ ശരണം ഭഗവതി ശരണം ദേവൻ പാദം ദേവി പാദം ഭഗവാനേ ഭഗവതിയേ ദേവനേ ദേവിയേ ഭഗവാൻ ശരണം ഭഗവതി ശരണം ദേവൻ പാദം ദേവി പാദം ഭഗവാനേ ഭഗവതിയേ ദേവനേ ദേവിയേ ഭഗവാൻ ശരണം ഭഗവതി ശരണം ശരണം ശരണം
ಅಗಿಷಿ ಸಂಗಾರ ಮದ ಗಜವಾಗನ ಚರಣಂ ಚರಣಂ ಅಯ್ಯಪ್ಪ ಅಗಿಷಿ ಸಂಗಾರ ಮದ ಗಜವಾಗನ ಚರಣಂ ಚರಣಂ ಅಯ್ಯಪ್ಪ ಸುಗುಣ ವಿಲಾಸ ಸುಂದರ ರೂಪ ಚರಣಂ ಚರಣಂ ಅಯ್ಯಪ್ಪ ಸುಗುಣ ವಿಲಾಸ ಸುಂದರ ರೂಪ ಚರಣಂ ಚರಣಂ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಪಾದಂ ದೇವಿ ಪಾದಂ ಭಗವಾನೇ ಭಗವತಿಗೆ ದೇವನೇ ದೇವಿಯೇ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ 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 ಶರಣಂ ಅಯ್ಯಪ್ಪ ಧನ್ಯವಾದಗಳು. ಎಲ್ಲ ಮಕ್ಕಳು ಅಲ್ಲೇ ಕೂತ್ಕೊಳ್ಳಿ. ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ತಂಡಕ್ಕೂ ಕೂಡ ಸ್ಮರಣಿಕೆಯನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಎಲ್ಲ ತಂಡದ ಸದಸ್ಯರ ಜೊತೆಗೆ ಪೋಷಕರು ಕೂಡ ಇದ್ದರೆ ವೇದಿಕೆಗೆ ಬನ್ನಿ. ತಕ್ಷಣ ಬರಬೇಕು. ಪ್ರಥಮವಾಗಿ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ತಂಡದ ಸದಸ್ಯರು ಬನ್ನಿ, ಬೇಗ ಬನ್ನಿ. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿ ಈ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಭಜನಾ ಸಂಭ್ರಮದಲ್ಲಿ ಭಾಗವಹಿಸಿದಂತಹ ಮಕ್ಕಳು ಬನ್ನಿ. ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಸಂಘ ಕಡಂಬಾರು. ಇವರ ಜೊತೆಗೆ ರಾಜರಾಜೇಶ್ವರಿ ಭಜನಾ ತಂಡದ ಪೋಷಕರು ಕೂಡ ತಯಾರಾಗಿರಬೇಕು. ಆ ಮಕ್ಕಳು ಕೂಡ ಸಾಲಾಗಿ ಬಂದು ಇಲ್ಲಿ ಸರದಿಯಲ್ಲಿ ನಿಲ್ಲಿ. ರಾಜರಾಮ್ ಸರ್ ಕೊರ್ಲೆ ಕೊಡಿ 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 ಬನ್ನಿ ಸರ್. ಈ ಕ್ಯಾಮರಾ ಒಂದಿದೆ ಪರೆ ಮೇರೆ. ಶ್ರೀ ಮಹಾವಿಷ್ಣುಮೂರ್ತಿ ಈ ತಂಡವನ್ನು ನಡೆಸುವರೆ ಶ್ರೀಮತಿ ಕುಸುಮಾ ಅವರು. ಇವರು ಈ ಒಂದು ಸಂಘದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರನ್ನು ಗೌರವಿಸಬೇಕು. ಬನ್ನಿ ಮೇಡಮ್. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಗಣೇಶ್ ನಾವ್ಡ ಇವರ ಶ್ರೀಮತಿ ಅವರು ಈ ಸಂದರ್ಭದಲ್ಲಿ ಶ್ರೀಮತಿ ಕುಸುಮಾ ಇವರನ್ನು ಗೌರವಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಜೋರಾಗಿ ಕೈ ಚಪ್ಪಲೆ ತಟ್ಟಿ ಇವರಿಗೊಂದು ಪ್ರೋತ್ಸಾಹ ನೀಡಿ. ಸಂಘಟನೆ ಮಾಡಲು ತುಂಬ ಕಷ್ಟವಿದೆ. ಪ್ರತಿಯೊಬ್ಬ ಮನೆಯವರ ಮನೆಗೂ ಕೂಡ ಕರೆದು ಅವರನ್ನು ಸಂಘಟಿಸಿ ಒಟ್ಟು 26 ಮಕ್ಕಳು ಈ ತಂಡದಲ್ಲಿದ್ದಾರೆ. ಕಾರ್ಯಕ್ರಮದ ಒತ್ತಡದಿಂದಾಗಿ 10 ಮಕ್ಕಳು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಭಾಗವಹಿಸುತ್ತಾರೆ. ಧನ್ಯವಾದಗಳು. ಇನ್ನು ಮುಂದೆಯೂ ಕೂಡ ನಿಮ್ಮ ಸಹಕಾರವಿರಲಿ. ನಾನ್ರವರ ಫೋಟೋ ಇದ್ದಾರೆ. ಮುಂದೆ ರಾಜರಾಜೇಶ್ವರಿ ಭಜನಾ ತಂಡ ಎಲಿಯಾನ ಬನ್ನಿ. ಧನ್ಯವಾದಗಳು.
ಮಕ್ಕಳೇ ಬೇಗ ಬರಬೇಕು, ಇವಾಗಲೇ ಸಮಯ ತುಂಬ ಮೀರ್ತಾ ಇದೆ. ಮುಂದೆ ಸಾಸ ತಂಡದವರು ತಯಾರಾಗಿರಬೇಕು. ಬನ್ನಿ, ಸಾಲಾಗಿ ಮಕ್ಕಳು ಇಲ್ಲಿ ಬನ್ನಿ, ಜೋಡಿಸಿ. ಶ್ರೀ ಲಕ್ಷ್ಮೀ ಸರ್ ಅವರು ನೇತೃತ್ವ ನೀಡುವಂತಹ ಶ್ರೀ ರಾಜರಾಜೇಶ್ವರಿ ಭಜನಾ ತಂಡ ಏಳಿಯಾನ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಸ್ಮರಣಿಕೆಯನ್ನು ಶ್ರೀಯುತ ಲಕ್ಷ್ಮೀಶ್ರವರೇ ಬನ್ನಿ, ಶ್ರೀಮತಿಯು ಕೂಡ ಜೊತೆಗೆ ಬನ್ನಿ, ಇಬ್ಬರು ಕೂಡ ಸೇರಿ ಈ ಒಂದು ತಂಡವನ್ನು ಮುನ್ನಡೆಸಬೇಕು. ಹಲವಾರು ವರ್ಷಗಳಿಂದ ನಿರಂತರ ಪ್ರಯತ್ನದಿಂದ ಒಂದು ತಂಡ ರಚನೆಯಾಗಿದೆ. ಮುಂದೆ ಕೂಡ ಈ ಎಲ್ಲ ಹೆತ್ತವರ ಕೂಡ ಸಹಕಾರವಿರಲಿ ಎಂಬುದಾಗಿ ಹೇಳುತ್ತಾ ಜೋರಾಗಿ ಒಂದು ಕೈ ಚಪ್ಪಾಳೆ ತಟ್ಟಿ ಇವರಿಗೆ ಪ್ರೋತ್ಸಾಹ ನೀಡಿ. ಗಣೇಶನ ಇವರಿಗೆ ಲಕ್ಷ್ಮೀಶ್ವರ ಈ ಒಂದು ತಂಡವನ್ನ ರಚನೆ ಮಾಡಿದಂತಹ ಲಕ್ಷ್ಮೀ ಸರ್ ಅವರೇ ನಿಮಗೆ ಧನ್ಯವಾದ, ಧನ್ಯವಾದಗಳು. ಮುಂದೆ ಸಾಸ ತಂಡದವರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶ್ರೇಷ್ಠತೆಯನ್ನು ಸಾರುತ್ತಾ ಭಜನಾ ಸಂಘಟನೆಯೊಂದಿಗೆ ಹಲವಾರು ಆಟೋಟ ಸ್ಪರ್ಧೆಗಳಲ್ಲಿ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು ಶಾಸ್ತಾ ಭಜನಾ ತಂಡ. ಬನ್ನಿ. ಹೆತ್ತವರು ಬನ್ನಿ, ಬೇಗ ಬನ್ನಿ. ಹಲವಾರು ಕಾಣುವುದಿಲ್ಲ. ಗಿರೀಶ್ರೇ ಬನ್ನಿ, ವೇದಿಕೆಗೆ ಬನ್ನಿ, ಬನ್ನಿ. ಗಿರೀಶಣ್ಣ ಬೇಗ ಬನ್ನಿ. ಒಬ್ಬರ ಮುಖ ಒಬ್ಬರಿಗೆ ಕಾಣುವಂತೆ ನಿಲ್ಲಿ. ಫೋಟೋಸಿಗೆ ನಿಮ್ಮ ಮುಖ ಚಂದ ಬರಬೇಕು, ನಗಾಡಿ ಆಯ್ತಾ? ನಾನು ಅವರೇ ಒಂದು ಗ್ರೂಪ್ ಫೋಟೋ ತೆಗೀರಿ. ಈ ಒಂದು ತಂಡವನ್ನ ಹಲವಾರು ಯುವಕರು ಹಾಗೂ ಹೆತ್ತವರು ಸೇರಿ ನಡೆಸ್ತಾ ಇದ್ದಾರೆ. ಪ್ರಧಾನವಾಗಿ ಗಿರೀಶ್ ಹಾಗೂ ತಮ್ಮನ ಶೆಟ್ಟಿ ಹಾಗೂ ಹಲವಾರು ಸಬಿತಾ ನಿಶಾ ಅವರು ಈ ತಂಡದ ವ್ಯವಸ್ಥಿತವಾದಂತಹ ತರಬೇತುದಾರರು, ಜೊತೆಗೆ ನಮ್ಮೊಂದಿಗೆ ಸೇರಿಕೊಂಡವರು. ಅವರ ಪರವಾಗಿ ಶ್ರೀಮತಿ ಸಬಿತಾರವರು ಈ ಒಂದು ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕು. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಯುವ ಭಜನಾ ಸಂಕೀರ್ತನಕಾರರಿಂದ ಸ್ಮರಣಿಕೆ. ಧನ್ಯವಾದಗಳು. ಮುಂದೆ ಶ್ರೀ ವೀರಾಂಜನೇಯ ಭಜನಾ ತಂಡ ನೇರ್ಚಾಲು ಬನ್ನಿ. ಬಾಲ ಗೋಕುಲ ಹಲವಾರು ಧಾರ್ಮಿಕ ಸನಾತನ ಸಂಸ್ಕೃತಿಯೊಂದಿಗೆ ಉತ್ತಮ ತಾಲೀಂ ಪಟುಗಳಿರುವಂತಹ ವೀರಾಂಜನೇಯ ಕುಣಿತ ಭಜನಾ ತಂಡ. ನೋಡಿ, ಅಲ್ಲಿ ಯಾರು ಊಟ ಮಾಡದೆ ಹೋಗಬೇಡಿ, ದಯವಿಟ್ಟು ಗಮನಿಸಿ. ನಿಮಗಾಗಿ ವಿಶೇಷವಾದಂತಹ ಭಕ್ಷ್ಯಗಳನ್ನು ತಯಾರು ಮಾಡಿದ್ದೇವೆ. ಶುಚಿ ರುಚಿಯಾದಂತಹ ಅನ್ನದಾನದ ವ್ಯವಸ್ಥೆಯನ್ನ ಹೊಲ್ಲಾ ಕೇಟರ್ಸ್ನವರು ಮಾಡಿಕೊಟ್ಟಿದ್ದಾರೆ. ದೂರದ ಮುಂಬೈಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ಹಲವಾರು ನಮ್ಮ ಆತ್ಮೀಯ ಬಂಧುಗಳು ಬಂದಿದ್ದಾರೆ. ನಿಮಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ದೂರದ ಬೆಂಗಳೂರು, ಮಂಗಳೂರು ಹಾಗೂ ವಿದೇಶಗಳಿಂದಲೂ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ನಿಮಗೆ ಅನಂತ ಧನ್ಯವಾದಗಳು. ವೀರಾಂಜನೇಯ ಕುಣಿತ ಭಜನಾ ಸಂಘ ನೀರ್ಚಾಲು ಜೋರಾದ ಕೈ ಚಪ್ಪಾಳೆ ತಟ್ಟಿ ಇವರನ್ನ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಸರ್. ಈ ಒಂದು ತಂಡದ ಉಸ್ತುವಾರಿಯನ್ನು ನಮಗೆ ಉಮೇಶ್ ಅಣ್ಣ ಹಾಗೂ ಸಬಿತಾ ಟೀಚರ್
ಇವರು ವಹಿಸ್ತಾ ಇದ್ದಾರೆ. ಇವರ ಪರವಾಗಿ ಯಾರಾದರೂ ಒಬ್ಬರು ಬಂದು ಈ ಒಂದು ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ವೀರಾಂಜನೇಯ ವ್ಯಾಯಾಮ ಶಾಲೆಯ ಪರವಾಗಿ ಸವಿತಾ ಟೀಚರ್ ಅವರೇ ಬನ್ನಿ. ಇದರಲ್ಲೊಂದು ವಿಶೇಷವಾದಂತಹ ಕಲಾವಿದರಿದ್ದಾರೆ. ಉಮೇಶ್ ಅಣ್ಣನವರು ಬಹಳ ಯಶಸ್ವಿಯಾದಂತಹ ತಾಲೀಮ್ ಪ್ರದರ್ಶನ ನೀಡುವಂತಹ ವ್ಯಕ್ತಿ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಕೈಯಲ್ಲಿ ನಡೆಯುತ್ತಾರೆ ಅವರು. ಬಹಳ ಜೋರಾದ ಒಂದು ಕೈ ಚಪ್ಪಾಳೆ ತಟ್ಟಿ ಅವರಿಗೆ. ಒಬ್ಬ ಉತ್ತಮ ತಬಲೆ ಸಾತಿಗಾರ ಆಟಗಾರರು ಕೂಡ ಹೌದು, ತಬಲೆ ಬಾರಿಸುವಂತಹ ವ್ಯಕ್ತಿ ಕೂಡ ಹೌದು. ಇವರಿಗೆ ಧನ್ಯವಾದಗಳು ಉಮೇಶ್ ಅಣ್ಣ, ನಿಮ್ಮ ಸಂಘಟನೆಗೆ ಧನ್ಯವಾದ. ಧನ್ಯವಾದಗಳು. ಮುಂದೆ ಈ ಒಂದು ಸ್ಮರಣಿಕೆಯನ್ನ ಕೊಡಬೇಕು. ಪ್ರೀತಿ ರೈ ಅವರೇ ತಾವು ಈ ಒಂದು ಸ್ಮರಣಿಕೆಯನ್ನ ಇವರಿಗೆ ನೀಡಿ ನಮ್ಮೊಂದಿಗೆ ಸಹಕರಿಸಿ. ನಿಮ್ಮ ತಂಡ ಇನ್ನೂ ಕೂಡ ಉಜ್ವಲವಾದಂಥ ಭವಿಷ್ಯದಲ್ಲಿ ಜೋರಾಗಿ ಸಂಘಟನೆಗೆ ಒಂದು ಕೈ ಚಪ್ಪಾಳೆ. ಧನ್ಯವಾದಗಳು. ಮುಂದೆ ಪಾಂಡವಾಸ್ ಭಜನಾ ತಂಡ ಕುಂಬಳೆ ಗೋಪಾಲಕೃಷ್ಣ ದೇವರ ಕಣಿಪುರ ಕ್ಷೇತ್ರದಿಂದ ಕಂಚಿಕಟ್ಟೆಯಲ್ಲಿರುವಂತಹ ಪಾಂಡವಾಸ್ ಭಜನಾ ತಂಡ, ಜೊತೆಗೆ ಇವರು ಮಹಿಳಾ ಭಜನಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಅವರನ್ನು ಇವಾಗಲೇ ನಾವು ಗೌರವಿಸ್ತೇವೆ. ದಯವಿಟ್ಟು ನಿಮಗೆ ಬರ್ಬೋದು ಈ ಸಂದರ್ಭದಲ್ಲಿ ವೇದಿಕೆಗೆ. ಮಹಿಳಾ ಭಜನಾ ತಂಡದ ಸದಸ್ಯರು ಕೂಡ ಜೊತೆಗೆ ಸೇರಿಕೊಳ್ಬೋದು. ಅಲ್ಲಿ ಆವಾಗ ಭಜನೆಯಲ್ಲಿ ಭಾಗವಹಿಸಿದಂತಹ ಪೋಷಕರಿದ್ದಾರೆ ಕೆಲವರು, ಅವರು ಕೂಡ ಬನ್ನಿ, ತಕ್ಷಣ ಬನ್ನಿ. ಪಾಂಡವಾಸ್ ಭಜನಾ ತಂಡದ ಸದಸ್ಯರು ಧಾರ್ಮಿಕ ಕಾರ್ಯಕ್ರಮಗಳು ಹಲವಾರು, ಕಣಿಪುರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇರುವವರು ಪಾಂಡವಾಸ್ ಭಜನಾ ತಂಡ. ಪಾಂಡವಾಸ್ ತಂಡದ ಅಧ್ಯಕ್ಷರಾದಂತಹ ಲತೀಶ್ ಅವರೇ ಬನ್ನಿ. ಈ ಒಂದು ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪಡೆಕೊಂಡು ಸಂಘಟನೆ ಬಹಳ ಯಶಸ್ವಿಯಾಗಿ ಈ ಒಂದು ತಂಡವನ್ನು ಸಂಘಟಿಸಿದ್ದೀರಾ. ರೆಡಿ ಪ್ರಕಾಶ್ ಇರ್ಕೊರ್ಲಿ. ಧನ್ಯವಾದಗಳು. ಜೋರಾದ ಕೈ ಚಪ್ಪಾಳೆ ಸಂಘಟನೆಗೆ. ಈ ಮಕ್ಕಳ ಭವಿಷ್ಯ ಇನ್ನೂ ಕೂಡ ಉಜ್ವಲವಾಗಲಿ. ಧನ್ಯವಾದ ಸರ್. ಬ್ರಿಜೇಶ್ ಹಾಗೂ ರಾಮಕೃಷ್ಣ ಸಂತಡ್ಕ ಹಾಗೂ ಹಲವಾರು ಹೆತ್ತವರ ಸಹಕಾರದೊಂದಿಗೆ ನಡೆಯುವಂತ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು ಬಹಳ ಯಶಸ್ವಿಯಾಗಿ ಎಲ್ಲರೂ ಸಂಪೂರ್ಣವಾದಂತಹ ತಂಡಕ್ಕೆ ಜೋರಾದ ಕೈ ಚಪ್ಪಾಳೆ. ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಹಲವಾರು ಯುವ ಪಡೆಗಳೇ ಇವೆ. ಹೆಚ್ಚಿನ ಪುಟಾಣಿ ಮಕ್ಕಳು, ಹೆತ್ತವರು ಕೂಡ ಬನ್ನಿ. ಎಷ್ಟು ಜನ ಇದ್ರು ಬನ್ನಿ, ಬೇಗ ಬೇಗ ಬನ್ನಿ. ಬನ್ನಿ ರಾಮಕೃಷ್ಣ ಬನ್ನಿ, ಅಶ್ವಿನಿ ಬನ್ನಿ ಬನ್ನಿ ಬನ್ನಿ, ಮೇಲೆ ಬನ್ನಿ. ಅಲ್ಲೇ ಅನ್ನದಾನದ ವ್ಯವಸ್ಥೆ ಕೂಡ ಪ್ರಾರಂಭ ಆಗಿದೆ. ದಯವಿಟ್ಟು ಸಹಕರಿಸಬೇಕು. ಮುಂದೆ
ಯಕ್ಷಗಾನ ಹಾಗೂ ಭಜನಾ ಸಂಕೀರ್ತನೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಳಿಯೂರು ಹಲವಾರು ಹೆತ್ತವರ ಸಹಕಾರದೊಂದಿಗೆ ಬಹಳ ಸೊಗಸಾಗಿ ಒಂದು ತಂಡ ಮೂಡಿ ಬಂದಿದೆ. ನಿಮ್ಮ ಸಹಕಾರ ಮುಂದೆ ಕೂಡ ಇರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಬನ್ನಿ, ಎಲ್ಲ ಸದಸ್ಯರು ಬನ್ನಿ. ನಮ್ಮ ಅಯ್ಯಪ್ಪ ಭಜನಾ ಮಂದಿರದ ಮಹಿಳಾ ಸದಸ್ಯರು ಅಲ್ಲಿ ಊಟ ಬಡಿಸಬೇಕು ದಯವಿಟ್ಟು. ಜೊತೆಗೆ ನಮ್ಮ ಹೆತ್ತವರು ಕೂಡ ಸೇರಿಕೊಳ್ಳಿ. ಮುಂದೆ ರೆಡಿಯಾ? ಎಲ್ಲರೂ ಸೇರಿಕೊಳ್ಳಿ. ಬ್ರಿಜೇಶ್ವರೇ ಬನ್ನಿ, ಸೇರಿಕೊಳ್ಳಿ. ದೇವಿ ಸೌಂಡ್ಸ್ನ ಯಶೋಧರೊಮ್ಮೆ ವೇದಿಕೆ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸೊಗಸಾಗಿ ಧ್ವನಿಯನ್ನು ಮಾಡಿದವರು ಯಶೋಧರ್, ಬೇಗ ಬನ್ನಿ. ದೇವಿ ಸೌಂಡ್ಸ್ ಅಂಡ್ ಲೈಟ್ಸ್ ನ ಮಾಲೀಕರು. ಶ್ರೀಯುತ ಬ್ರಿಜೇಶ್ ರವರಿಗೆ ಈ ಸಂದರ್ಭದಲ್ಲಿ ಒಂದು ಸ್ಮರಣಿಕೆಯನ್ನ, ಯಾರಿಗೆ? ಶರಣ್ಯ. ಬಹಳ ಸೊಗಸಾಗಿದೆ. ಮಕ್ಕಳಿಗೆ ವಿಶೇಷವಾದಂತಹ ಬ್ರಿಜೇಶ್ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಬಲ ಯಶೋಧರ್ ಈ ಒಂದು ಸ್ಮರಣಿಕೆಯನ್ನು ನೀಡಿ ತಾವು ಗೌರವಿಸಬೇಕು. ಯಶೋಧರವರೇ, ಬಹಳ ಸೊಗಸಾದಂತಹ ಧ್ವನಿಯನ್ನು ನೀಡಿದ್ದೀರಾ. ಶರಣ್ಯನವರಿಗೆ, ಯಶೋಧರೆ ಶರಣ್ಯನವರಿಗೆ ನೀಡಿ ಈ ಒಂದು ಸ್ಮರಣಿಕೆಯನ್ನು ತಾವು ಗೌರವಿಸಬೇಕು. ಧನ್ಯವಾದಗಳು. ಇನ್ನು ಮುಂದೆಯೂ ನಿಮ್ಮ ಸಹಕಾರವಿರಲಿ. ಶರಣ್ಯನಿಗೆ ಒಂದು ಜೋರಾದ ಕೈ ಚಪ್ಪಾಳೆ. ಹೀಗೆ ಎಲ್ಲ ತಂಡಗಳಲ್ಲಿ ಕೂಡ ಪ್ರಬುದ್ಧತೆಯನ್ನು ಪಡೆದಂತಹ ಮಕ್ಕಳು ಮತ್ತೆ ತಮ್ಮ ಮುಂದಿನ ಮಕ್ಕಳಿಗೆ ಉತ್ತಮವಾದಂತಹ ಈ ಒಂದು ಕುಣಿತ ಭಜನೆಯನ್ನು ಕಳಿಸಿಕೊಡಬೇಕು. ಇದು ಅವರಿಗೆ ಪ್ರೇರಣೆಯಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಇದ್ದೇವೆ. ಜೊತೆಗೆ ಇದೀಗ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವ್ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದ ಪ್ರಥಮ ಆದ್ಯತೆ ಇರುವಂತಹ ತಂಡ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಕುಣಿತ ಭಜನೆಯಲ್ಲಿ ತೊಡಗಿಸಿ ಹಲವಾರು ಕಡೆ ಭಜನಾ ತಂಡದಲ್ಲಿ ತಮ್ಮೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿದಂತಹ ಹಲವಾರು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ಸಾಹಸ ತಂಡ, ಬಾಳಿಯೂರು ತಂಡ, ಕಡಂಬಾರ ತಂಡ, ಅದರ ಜೊತೆಗೆ ಈ ಒಂದು ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವು ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ಹೆತ್ತವರು ಕೂಡ ತಮ್ಮೊಂದಿಗೆ ಮಕ್ಕಳನ್ನು ಸರಿಯಾದ ಸಂದರ್ಭದಲ್ಲಿ ತರಬೇತಿಗೆ ಕಳಿಸಿ ಈ ಒಂದು ಯಶಸ್ವಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಾ. ಧನ್ಯವಾದಗಳು. ಎಲ್ಲರೂ ಸಾಲಾಗಿ ಬನ್ನಿ. ಒಂದು 2 ತಾಳ ಬಿದ್ದು ಸಿಕ್ಕಿದೆ. ಯಾರಾದರೂ ಕಳ್ಕೊಂಡಿದ್ರೆ ಬನ್ನಿ, ಆಯ್ತಾ? ಸ್ಮರಣಿಕೆಯನ್ನು ಪಡೆಯುವ ಧಾವಂತದಲ್ಲಿ ತಾಳ ಎಲ್ಲೋ ಬಿದ್ದು ಹೋಗಿದೆ. ಒಂದು 2 ಮಕ್ಕಳದಾಗಿರ್ಬೋದು. ಯಾರದಾದರೂ ತಾಳವನ್ನು ತಾವು ಕಳ್ಕೊಂಡಿದ್ರೆ ಇಲ್ಲಿ ಬಂದು ಪಡ್ಕೊಳ್ಬೋದು. ಬೇಗ ಬನ್ನಿ, ಬೇಗ ಬನ್ನಿ ಮಕ್ಕಳೇ, ಡ್ಯಾನ್ಸಿಗೆ ಲೇಟ್ ಆಯಿತು. ನೋಡಿ, ಅಲ್ಲಿ ಸಂಘಟಕರು ದಯವಿಟ್ಟು ಆ ಚೇರನ್ನಲ್ಲಿ ಅಲ್ಲಿ ಸೆಟ್ ಮಾಡಿ. ಆ ಮಕ್ಕಳೇ, ಎಲ್ಲ ಮಕ್ಕಳೇ ಆ ಚೇರನ್ನು ತಗೊಂಡು ಮುಂದೆ ಬನ್ನಿ. ಸರಿಯಾಗಿ ಜೋಡಿಸಿಡಬೇಕು. ಮುಂದೆ ಕಾರ್ಯಕ್ರಮಗಳು ಹಲವಾರು ನಡೆಯಲಿಕ್ಕಿದೆ. ಸರಿಯಾಗಿ ಲೈನಲ್ಲಿಡ್ರಿ ಮಕ್ಕಳೇ. ಸರತಿ ಸಾಲಿನಲ್ಲಿ ಚೇರನ್ನು ಜೋಡಿಸಿ.
ಸರಿ ಸರಿಯಾ? ರೋಡಲ್ಲಿ ಪ್ರಥಮವಾಗಿ ಮಕ್ಕಳಿಗೆ ಒಂದು ಆದ್ಯತೆ ಕೊಡಿ ಆಯಿತಾ? ಊಟಕ್ಕೆ, ಹೆತ್ತವರ ಗಮನಕ್ಕೆ. ಸಣ್ಣ ಮಕ್ಕಳಿಗೊಂದು ಬೇರೆ ಲೈನ್ ಮಾಡಿಬಿಡಿ. ಮಕ್ಕಳೇ ಹೋಗಿ ಅಲ್ಲ ಅಲ್ಲಿ ಲೈನ್ ಮಾಡಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಭಜನಾ ಸಂಘಟನೆಯನ್ನು ಸಂಘಟಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀಮತಿ ಅನುಷಾರ್ ಅವರು. ದಯವಿಟ್ಟು ಈ ಸಂದರ್ಭದಲ್ಲಿ ನಮ್ಮೊಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು. ಶ್ರೀ ಗಣೇಶ್ ನಾವ್ಡ್ ಅವರ ಶ್ರೀಮತಿಯವರು ಈ ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ನೀಡಿ ಸಹಕರಿಸಬೇಕು. ಬನ್ನಿ. ಸಂಘಟನೆಗೆ ಬಂದು ಜೋರಾದ ಕೈ ಚಪ್ಪಾಳೆ. ಧನ್ಯವಾದಗಳು. ಇದೀಗ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಮಿಯಪ್ಪದವು 2 ವಿಭಾಗಗಳಾಗಿ ಮಕ್ಕಳಿದ್ದಾರೆ ಇಲ್ಲಿ. ಪ್ರಥಮವಾಗಿ ತರಬೇತಿ ಪಡೆದಂತಹ ಮಕ್ಕಳ ಜೊತೆಗೆ ಆಮೇಲೆ 2 ವರ್ಷಗಳ ನಂತರ ತರಬೇತಿಯನ್ನು ಪಡೆದವರು. ನಿಲ್ಲಿ ಬ್ರಿಜೇಶ್ ಅವರೇ, ಮೇಲೆ ಬನ್ನಿ. ಧನ್ಯವಾದಗಳು. ವೇದಿಕೆಯಲ್ಲಿ ಮುಂದೆ ನೃತ್ಯ ಕಾರ್ಯಕ್ರಮ ನಡೆಯುತ್ತದೆ. ಬ್ರಿಜೇಶ್ ರವರು ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು, ನಡೆಸಿಕೊಡ್ಬೇಕು. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪದೆ ಮಿಯಪ್ಪದವು ಇದರ ಭಜನಾ ಸಂಭ್ರಮ 2023ರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ. ನೃತ್ಯ ಕಾರ್ಯಕ್ರಮ ಮುಂದುವರಿಯುವುದು. ಮೊದಲಿಗೆ ಯುಕ್ತಿ ಮತ್ತು ಧ್ರುವಿ ಇವರಿಂದ ಒಂದು ಸುಂದರವಾದ ನೃತ್ಯ. ಎಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ ಮಕ್ಕಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನೋಡಿ ಅಲ್ಲಿ ಮಕ್ಕಳ ಗಮನಕ್ಕೆ, ಭಜನೆಯ ಮಕ್ಕಳು ನೋಡಿ ಅಲ್ಲಿ ಸ್ವಲ್ಪ ಚೇರನ್ನು ಸೆಟ್ ಮಾಡಿ ಮಕ್ಕಳೇ. ನಮ್ಮ ಮಿಯ ಪದವಿನ ಭಜನಾ ತಂಡದ ಮಕ್ಕಳು ಗಮನಿಸಿ, ಅಯ್ಯಪ್ಪ ಭಜನಾ ಮಂದಿರದ ಯುವಕರು ನೋಡಿ ಅಲ್ಲಿ ಮಕ್ಕಳೇ. मधुबन में जो कन्हैया किसी गोपी से मिले, कभी मुस्काए कभी छेड़े कभी बात करे, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। मधुबन में भले कान्हा किसी गोपी से मिले, मन में तो राधा के ही प्रेम के हैं फूल खिले, इसलिए राधा जले। ओ गोपियां तारे हैं, चांद है राधा, फिर क्यों है उसको विश्वास आधा। ओ गोपियां तारे हैं, चांद है राधा, फिर क्यों है उसको विश्वास आधा। कान्हा जी का जो सदा इधर उधर ध्यान रहे, राधा बेचारी को फिर अपने पे क्या मान रहे। गोपियां आनी जानी है, राधा तो मन की रानी है, गोपियां आनी जानी है, राधा तो मन की रानी है। सांझ सखारे जमुना किनारे, राधा राधा ही कान्हा पुकारे। ओए होए ओए होए, बाहों के हार जो डाले कोई कान्हा के गले, राधा कैसे न जले, राधा कैसे न जले, आग तन मन में लगे, राधा कैसे न जले, राधा कैसे न जले। नादे से नादे से नादे से ना, नादे से नादे से नादे से ना, नादे से नादे से नादे से ना, नादे से नादे से मन में है राधे को कान्हा जो बसाए, तो कान्हा काहे को उसे न बताए। प्रेम की अपनी अलग बोली अलग भाषा है, बात नैनों से हो कान्हा की यही आशा है। कान्हा के ये जो नैना है, जिन्हें गोपियों के चैना है, कान्हा के ये जो नैना है, जिन्हें गोपियों के चैना है। मिली नजरिया हुई बाबरिया, गोरी गोरी सी कोई गुजरिया। कान्हा का प्यार किसी गोपी के मन में जो पले, किस लिए राधा जले, राधा जले, राधा जले। राधा कैसे न जले, किस लिए राधा जले, राधा कैसे न जले, इसलिए राधा जले, इसलिए राधा जले, राधा कैसे न जले, इसलिए राधा जले, इसलिए राधा जले। आ
ವಂದನೆಗಳು ಯುಕ್ತಿ ಮತ್ತು ಧ್ರುವಿ ಅವರಿಗೆ. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆಯಿಂದಲೇ ನಮ್ಮ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಭಜನಾ ಸಂಭ್ರಮದ ಭಾಗವಾಗಿ ನಾವು ಹಮ್ಮಿಕೊಂಡಂತಹ ಹಲವಾರು ಆಟೋಟ ಸ್ಪರ್ಧೆಗಳು ಜೊತೆಗೆ ಇನ್ನಷ್ಟು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಅದರ ಬಹುಮಾನ ವಿತರಣೆಯನ್ನು ಇದರ ಜೊತೆಗೆ ನಾವು ನಡೆಸಿಕೊಳ್ಳಲಿಕ್ಕಿದ್ದೇವೆ. ಮುಂದೆ ಪ್ರಥಮ್ ಶೆಟ್ಟಿ ಹಾಗೂ ಬಳಗ ಮಾಸ್ಟರ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಮಿಯಪ್ಪದು ಇವರಿಂದ ಒಂದು ಸುಂದರವಾದ ನೃತ್ಯ. ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಜೋರಾದ ಚಪ್ಪಾಳೆ. ವಂದನೆಗಳು ಮಾಸ್ಟರ್ಸ್ ಹಿಪ್ ಹಾಪ್ ಡ್ಯಾನ್ಸ್ ಕ್ಲಾಸ್ ಮಿಯಪ್ಪದು. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಮುಂದಿನ ನೃತ್ಯ ಕಾರ್ಯಕ್ರಮಕ್ಕಿಂತ ಮೊದಲು ನಾವು ಭಜನಾ ಸಂಭ್ರಮದ ಅಂಗವಾಗಿ ನಡೆಸಿಕೊಂಡು ಬಂದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಆಟೋಟ ಸ್ಪರ್ಧೆ ಇದರ ಕೆಲವು ಫಲಿತಾಂಶವನ್ನು ಇವಾಗ ನಾವು ಓದಿ ಹೇಳಲಿಕ್ಕಿದ್ದೇವೆ. ವಿಜೇತರು ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಪುಷ್ಪಣ್ಣ. ಮೊದಲಿಗೆ ಪ್ರಬಂಧ ಸ್ಪರ್ಧೆ ಯುಪಿ ವಿಭಾಗ, ಮೊದಲ ಬಹುಮಾನ ಚಿಂತನ ಕೆ, ದ್ವಿತೀಯ ಬಹುಮಾನ ಸಾನ್ನಿಧ್ಯ ಭಟ್. ಪ್ರಬಂಧ ಸ್ಪರ್ಧೆ ಯುಪಿ ವಿಭಾಗ, ಪ್ರಥಮ ಬಹುಮಾನ ಚಿಂತನ ಕೆ, ದ್ವಿತೀಯ ಬಹುಮಾನ ಸಾನ್ನಿಧ್ಯ ಭಟ್. ಸಾನ್ನಿಧ್ಯ ಭಟ್ ಇವರು ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಮುಂದೆ ಹೈಸ್ಕೂಲ್ ವಿಭಾಗದ ಮಕ್ಕಳಿಗಾಗಿ ಪ್ರಬಂಧ ಸ್ಪರ್ಧೆ ಮೊದಲ ಬಹುಮಾನವನ್ನು ಅಭಿಜ್ಞಾ, ದ್ವಿತೀಯ ಬಹುಮಾನವನ್ನು ಯಕ್ಷಿತ. ಅಭಿಜ್ಞಾ ಮತ್ತು ಯಕ್ಷಿತ. ಅಭಿಜ್ಞಾ ಯಕ್ಷಿತ. ಮುಂದೆ ಪೋಷಕರಿಗಾಗಿ ನಡೆಸಿದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಅರುಂಧತಿ ಮೂಡಂಬೈಲು, ದ್ವಿತೀಯ ಬಹುಮಾನವನ್ನು ವಿದ್ಯಾಸುದೇಶ ಕುಳೂರು. ಅರುಂಧತಿ ಮೂಡಂಬೈಲು ಮೊದಲ ಬಹುಮಾನ, ಎರಡನೇ ಬಹುಮಾನ ವಿದ್ಯಾಸುದೇಶ ಕುಳೂರು. ಮುಂದೆ LP, UP, HS ಹಾಗೂ ಪೋಷಕರಾಗಿ ನಡೆಸಿದಂತಹ ಭಕ್ತಿಗೀತೆ ಸ್ಪರ್ಧೆ. ಇದರಲ್ಲಿ ಮೊದಲಿಗಾಗಿ LP ವಿಭಾಗ ಮೊದಲ ಬಹುಮಾನವನ್ನು ಕೃತಿಕ್, ದ್ವಿತೀಯ ಬಹುಮಾನವನ್ನು ರಿಷಿಕ್ ಹಾಗೂ ಇನ್ನೊಂದು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡವರು ಜಿಯಾ ಜೆ ಶೆಟ್ಟಿ. ಆದಷ್ಟು ಬೇಗನೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೃತಿಕ್ ಮೊದಲ ಬಹುಮಾನ, ರಿಷಿಕ್ ದ್ವಿತೀಯ ಬಹುಮಾನ, ಮತ್ತೊಂದು ದ್ವಿತೀಯ ಜಿಯಾ ಜೆ ಶೆಟ್ಟಿ. UP ವಿಭಾಗದ ಮಕ್ಕಳಿಗಾಗಿ ನಡೆಸಿದಂತಹ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನು ಸಾನ್ನಿಧ್ಯ ಕೊಟ್ಟಾಗಿದೆ. ದ್ವಿತೀಯ ಬಹುಮಾನವನ್ನು ಕನ್ನಿಕಾ, ದ್ವಿತೀಯ ಬಹುಮಾನ ಕನ್ನಿಕಾ. ಹೈಸ್ಕೂಲ್ ಮತ್ತು HSS ವಿಭಾಗದ ಮಕ್ಕಳಿಗೆ ನಡೆಸಿದಂತಹ ಭಕ್ತಿಗೀತೆ ಸ್ಪರ್ಧೆ ಮೊದಲ ಬಹುಮಾನ ಯಕ್ಷಿತ, ಮೊದಲ ಬಹುಮಾನ ಯಕ್ಷಿತ, ದ್ವಿತೀಯ ಬಹುಮಾನ ನಿಖಿತ. ಪೋಷಕರ ವಿಭಾಗದಲ್ಲಿ ಮೊದಲ ಬಹುಮಾನ ತುಳಸಿ ಮೀಯ ಪದವು, ದ್ವಿತೀಯ ಬಹುಮಾನ ಲಲಿತ ಬುಡ್ರಿಯ. ತುಳಸಿ ಮೀಯ ಪದವು ಲಲಿತ ಬುಡ್ರಿಯ. ಮುಂದೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ LP ವಿಭಾಗದಲ್ಲಿ ಯಕ್ಷಿತ್ ಪ್ರಥಮ ಬಹುಮಾನ. ಯಕ್ಷಿತ್ ಮಕ್ಕಳು ಊಟ ಮಾಡ್ತಾ ಇದ್ರೆ ದಯಮಾಡಿ ಪೋಷಕರು ಬಂದು ಬಹುಮಾನವನ್ನು ಸ್ವೀಕರಿಸಬಹುದು. ದ್ವಿತೀಯ ಜಿಶಾ ಆರ್, ಜಿಶಾ ಆರ್. UP ವಿಭಾಗದ ರಸಪ್ರಶ್ನೆಯಲ್ಲಿ ಚಿಂತನ, ಚಿಂತನ ದ್ವಿತೀಯ, ಚಿಂತನ ದ್ವಿತೀಯ. ಇನ್ನೊಂದು ದ್ವಿತೀಯ UP ವಿಭಾಗದಲ್ಲಿ ಶ್ರೀಜಾ ಎಸ್, ಶ್ರೀಜಾ ಎಸ್ ರಸಪ್ರಶ್ನೆ ಸ್ಪರ್ಧೆಯಲ್ಲಿ. ಮುಂದೆ ಜೂನಿಯರ್ ವಿಭಾಗದಲ್ಲಿ
ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಜಯಪ್ರದ ಜೂನಿಯರ್ ವಿಭಾಗದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಧನ್ವಿತ್ ಅಭಿಜ್ಞಾ, ನಿಶ್ಮಿತಾ, ಯಕ್ಷಿತಾ ಈ 4 ಮಕ್ಕಳು ಕ್ರಮವಾಗಿ ಜೂನಿಯರ್ ವಿಭಾಗದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ತಮ್ಮದನ್ನಾಗಿಸಿಕೊಂಡಿದ್ದಾರೆ. ಮುಂದೆ ಪೋಷಕರಿಗಾಗಿ ನಡೆಸಿದಂತಹ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಅರುಂಧತಿ, ಅಭಿಜ್ಞಾ, ಧನ್ವಿತ್, ನಿಶ್ಮಿತಾ, ಯಕ್ಷಿತಾ ಪೋಷಕರ ವಿಭಾಗದಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಅರುಂಧತಿ, ಇನ್ನೊಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಚಿತ್ರ, ಇನ್ನೊಂದು ಪ್ರಥಮ ಕುಸುಮ. ದ್ವಿತೀಯ ಸ್ಥಾನವನ್ನು ನಳಿನಿ ಹಾಗೂ ಯಕ್ಷಿತಾ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಅದರ ಮೊದಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಮುಂದೆ ನಿಮ್ಮನ್ನೆಲ್ಲ ರಂಜಿಸಲು ಬರ್ತಾ ಇದ್ದಾರೆ ಮಾಸ್ಟರ್ಸ್ ಮಿಯಪ್ಪದೋ ಇದರ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಹಿಪ್ ಹಾಪ್ ಡ್ಯಾನ್ಸ್ನ ಪುಟಾಣಿ ಮಕ್ಕಳು. ಡೆಣ್ಣಾಣ ಡೆಣ್ಣಾಣ ಎಂಬ ತುಳು ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಹಿಪ್ ಹಾಪ್ ಡ್ಯಾನ್ಸ್ನ ಮಕ್ಕಳು. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿ ಈ ಪುಟಾಣಿ ಮಕ್ಕಳನ್ನು.
ಡೆನ್ನನ 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 ಡೆನ್ನನಾಯೇ ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಟ್ಟು ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಡೆನ್ನನ 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 ಡೆನ್ನನಾಯೇ 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 ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಬಾರೆ ಬಾರೆ ಫಲದಿಂಗಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಡೆನ್ನನ 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 ಡೆನ್ನನಾಯೇ ಡೆನ್ನನ 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 ಡೆನ್ನನಾಯೇ ಡೆನ್ನನ 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 ಡೆನ್ನನಾಯೇ ಡೆನ್ನನ 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 ಡೆನ್ನನಾಯೇ. ಧನ್ಯವಾದಗಳು ಪುಟಾಣಿ ಮಕ್ಕಳಿಗೆ. ಮಾಸ್ಟರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ಹಿಪ್ ಹಾಪ್ ಡ್ಯಾನ್ಸಿನ ಮಕ್ಕಳು ಮಾಡಿದಂತಹ ನೃತ್ಯ, ಮಂಗಳೂರಿನ ಖ್ಯಾತ ಹಿಪ್ ಹಾಪ್ ಡ್ಯಾನ್ಸರ್ ಸಚಿನ್ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದಂತಹ ಒಂದು ನೃತ್ಯ. ಜೋರಾದ ಚಪ್ಪಾಳೆ ಬರಲಿ. ಮುಂದೆ ಆತ್ಮಿ ಹಾಗೂ ವಾಣಿಶ್ರೀ ಒಂದು ಸುಂದರವಾದಂತಹ ಪದ್ಯಕ್ಕೆ ಹೆಜ್ಜೆಯನ್ನು ಹಾಕಲಿದ್ದಾರೆ. ಶಿವನಿವೇದನ ಕಾವನಿವೇದನ
ಧನ್ಯವಾದಗಳು ಆತ್ಮಿ ಮತ್ತು ವಾಣಿಶ್ರೀ ಇವರಿಗೆ. ಜೋರಾದ ಚಪ್ಪಾಳೆ ಬರಲಿ ಈ ಯುವ ಪ್ರತಿಭೆಗಳಿಗೆ. ಮುಂದೆ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಗಳ ಬಹುಮಾನವನ್ನು ಮುಂದುವರಿಸ್ತಾ ಇದ್ದೇವೆ. LP ವಿಭಾಗದ ಚಿತ್ರ ರಚನೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಜೈದೀಪ್ ಶೆಟ್ಟಿ, ದ್ವಿತೀಯ ಬಹುಮಾನವನ್ನು ಜಿಶಾ ಆರ್. UP ವಿಭಾಗದ ಚಿತ್ರರಚನೆ ಸ್ಪರ್ಧೆಯಲ್ಲಿ ಶ್ರೀಜಾ ಎಸ್, ದ್ವಿತೀಯ ಬಹುಮಾನವನ್ನು ಜಿಯಾ ಜೆ ಶೆಟ್ಟಿ. ಹೈಸ್ಕೂಲ್ ವಿಭಾಗದಲ್ಲಿ ಜಯಪ್ರದ ಪ್ರಥಮ, ಸಿಂಚನ ಎಸ್ ಜೆ ದ್ವಿತೀಯ. ಆದಷ್ಟು ಬೇಗನೆ ಮಕ್ಕಳು ಬರಬೇಕು. ಹೈಸ್ಕೂಲ್ ವಿಭಾಗದಲ್ಲಿ ಜಯಪ್ರದ ಪ್ರಥಮ, ಸಿಂಚನ ಎಸ್ ಜೆ ದ್ವಿತೀಯ. ಜೈದೀಪ್. ಜಯಪ್ರದ, ಸಿಂಚನ ಎಸ್ ಜೆ. ಪೋಷಕರನ್ನು ಗಮನಿಸಬೇಕು. ಮೊನ್ನೆ LP ವಿಭಾಗದ ಮಕ್ಕಳಿಗೆ ನಡೆಸಿದಂತಹ ಸಂಗೀತ ಕುರ್ಚಿ ಸ್ಪರ್ಧೆಯ ಪ್ರಥಮ ಹಾಗೂ ದ್ವಿತೀಯ ಮಕ್ಕಳ ಹೆಸರು ನಮಗೆ ಸಿಗಲಿಲ್ಲ. ಪೋಷಕರಿಗೆ ಗೊತ್ತಿದ್ದಲ್ಲಿ ಒಮ್ಮೆ ಇಲ್ಲಿ ಬಂದು ಆ ಹೆಸರನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ LP ವಿಭಾಗದ ಮಕ್ಕಳು HS ಮತ್ತು HSS ವಿಭಾಗದಲ್ಲಿ ಯಕ್ಷಿತ ಪ್ರಥಮ ಸಂಗೀತ ಕುರ್ಚಿಯಲ್ಲಿ, ನಿಶ್ಮಿತ ದ್ವಿತೀಯ, UP ವಿಭಾಗದಲ್ಲಿ ಸಾನ್ನಿಧ್ಯ ಇ. ಇಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ಮಗುವಿನ ಹೆಸರು ನಮಗೆ ಸಿಗಲಿಲ್ಲ. ಮಹಿಳಾ ವಿಭಾಗದ ಸಂಗೀತ ಕುರ್ಚಿಯಲ್ಲಿ ಯಶ್ವಿತಾ ಪ್ರಥಮ, ಮೀನಾಕ್ಷಿ ದ್ವಿತೀಯ. LP ವಿಭಾಗದ ಸಂಗೀತ ಕುರ್ಚಿಯಲ್ಲಿ ಪ್ರಣೀತಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ.
ಮುಂದೆ ಪೋಷಕರಿಗಾಗಿ ನಡೆಸಿದಂತಹ ಲಿಂಬೆ ಚಮಚ, ಇದರಲ್ಲಿ ಪ್ರಥಮ ಸ್ಥಾನವನ್ನು ಸುಷ್ಮಿತಾ, ದ್ವಿತೀಯ ಸ್ಥಾನವನ್ನು ವೀಕ್ಷಿತ, ಇನ್ನೊಂದು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಯಕ್ಷಿತ. ಮುಂದೆ LP ಹುಡುಗಿಯರ ವಿಭಾಗದ ಅಡಿಕೆ ಹಿಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪ್ರಣೀತಿ, ದ್ವಿತೀಯ ಸ್ಥಾನವನ್ನು ಹರ್ಷಿತಾ. LP ಹುಡುಗರ ವಿಭಾಗದಲ್ಲಿ ತ್ರಿಶಾಲ್ ಪ್ರಥಮ ಸ್ಥಾನ, ಮೃತ್ಯುಂಜಯ ದ್ವಿತೀಯ ಸ್ಥಾನ, ಹಿಮಾನ್ ದ್ವಿತೀಯ ಸ್ಥಾನ, UP ಹುಡುಗಿಯರ ವಿಭಾಗ ಅಡಿಕೆ ಹಿಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಶ್ರೀಜಾ, ದ್ವಿತೀಯ ಸ್ಥಾನವನ್ನು ದೀಪ್ತಿ, UP ಹುಡುಗರ ವಿಭಾಗದಲ್ಲಿ ತನುಷ್ ಪ್ರಥಮ, ಹೈಸ್ಕೂಲ್ ಹುಡುಗರ ವಿಭಾಗದ ಅಡಿಕೆ ಹಿಕ್ಕುವ ಸ್ಪರ್ಧೆಯಲ್ಲಿ ಶ್ರೀಜಿತ್ ಪ್ರಥಮ, ಪವನ್ ಕುಮಾರ್ ದ್ವಿತೀಯ, ಹೈಸ್ಕೂಲ್ ಹುಡುಗಿಯರ ವಿಭಾಗದಲ್ಲಿ ತ್ರಿಶನ್ಯ ಪ್ರಥಮ, ಆತ್ಮಿ ದ್ವಿತೀಯ. ಆತ್ಮಿ ಶ್ರೀಜಿತ್, ತ್ರಿಶನ್ಯ ಪ್ರಥಮ, ವೇದಿಕೆಯಲ್ಲಿ ಮುಂದೆ ನೃತ್ಯ ಕಾರ್ಯಕ್ರಮ ಮುಂದುವರಿಯುವುದು. ಮುಂದೆ ಬರಲಿಕ್ಕಿದ್ದಾರೆ ಶ್ರೀ ಪಾಂಡವಾಸ್ ಕುಣಿತ ಭಜನಾ ಸಂಘ ಕಂಚಿಕಟ್ಟೆ, ಇದರ ಮಕ್ಕಳು. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
कोई ಸೇರುಳ್ಳೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಕ್ಕಿ ಕೊಯ್ಯರ ಕೋಯಿ ಸೇರುಳ್ಳೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುಕ್ಕಿ ಕೊಯ್ಯರ ಕೋಯಿ ಸೇರುಳ್ಳೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಬೆದ್ದಾದ ಬಾಬಣ್ಣೆ ಎರು ಕಟ್ಟದು ಕೊರಿಯೇರು ಹಳೆಯಂಗಡಿ ಜವನೇರು ಕಂಡ ಇಡಿ ಕಡತೇರು ಪಾಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ಮಾಣಿದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಬಾರ್ತೋರ್ದ ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತೊಂದಿತ್ತೇರು ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುಕ್ಕಿ ಕೊಯ್ಯರ ಕೋಯಿ ಸೇರುಳ್ಳೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ದೂರದ ಕುಂಬಳೆಯಿಂದ ಆಗಮಿಸಿ ಕುಣಿತ ಭಜನೆಯಲ್ಲೂ ಸೈ ಹಾಗೂ ನೃತ್ಯದಲ್ಲೂ ಸಹಿ ಅಂತ ನೃತ್ಯ ಪ್ರದರ್ಶನವನ್ನಿಟ್ಟಂತಹ ಪಾಂಡವಾಸ್ ತಂಡ ಕುಂಬಳೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇನ್ನು ಕೇವಲ 2 ನೃತ್ಯ ಪ್ರದರ್ಶನ ಮಾತ್ರ ಬಾಕಿ ಇರ್ತದೆ. ಸಭಿಕರಲ್ಲಿ ಯಾರಾದರೂ ಊಟಕ್ಕೆ ಬಾಕಿ ಇದ್ದರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ವಿತರಿಸಲಿದ್ದೇವೆ. ಪೋಷಕರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಸುನೀತಾ, ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ಅನುಷಾ. ಹುಡುಗರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ತಂಡ ಪವನ್ ಕುಮಾರ್ ಮತ್ತು ಬಳಗ. ತಂಡದ ಎಲ್ಲ ಸದಸ್ಯರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪವನ್ ಕುಮಾರ್ ಮತ್ತು ತಂಡ. ಪವನ್ ಕುಮಾರ್ ಮತ್ತು ತಂಡ. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಮಕ್ಕಳಿಗೆ. ಜೂನಿಯರ್ ಹುಡುಗಿಯರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ದೀಪ್ತಿ ಮತ್ತು ಬಳಗ. ದೀಪ್ತಿ ಮತ್ತು ಬಳಗ. ಸೀನಿಯರ್ ಹುಡುಗಿಯರ ವಿಭಾಗದಲ್ಲಿ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಮಾಸ್ಟರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿಯಪದು. ಇದರ ಸದಸ್ಯರು ಈ ಸದಸ್ಯರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಸೀನಿಯರ್ ಹುಡುಗಿಯರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡವರು ಮಾಸ್ಟರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಸದಸ್ಯರು. ಇವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ಹುಡುಗರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ನಿಶಾಂತ್ ಮತ್ತು ಬಳಗ ತಂಡದ ಎಲ್ಲ ಸದಸ್ಯರು ಬರಬೇಕು. ನಿಶಾಂತ್ ಮತ್ತು ಬಳಗ ಸ್ವಲ್ಪ ನಿಶಾಂತ್ ಮತ್ತು ಬಳಗ. ಅಲ್ಲಿದ್ದಾರೆ. ಜೂನಿಯರ್ ಹುಡುಗಿಯರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡವರು ಚಿಂತನ ಮತ್ತು ಬಳಗ. ಚಿಂತನ ಮತ್ತು ಬಳಗ. ಸೀನಿಯರ್ ಹುಡುಗಿಯರ ವಿಭಾಗದ ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡವರು ಆತ್ಮಿ ಮತ್ತು ಬಳಗ. ಎಲ್ಲ ಭಜನಾ ತಂಡದ ಪೋಷಕರು ಗಮನಿಸಬೇಕು. ಯಾವುದಾದ್ರೂ ಬಹುಮಾನ ಕೊಡಲಿಕ್ಕೆ ಬಾಕಿ ಆಗಿದ್ದಲ್ಲಿ ದಯಮಾಡಿ ಬಂದು ನಿಮ್ಮ ಬಹುಮಾನವನ್ನು ಇಲ್ಲಿಂದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕೆಲವು ಹೆಸರುಗಳು ನಮಗೆ ಸಿಗಲಿಲ್ಲ, ಆ ಕಾರಣಗಳಿಂದಾಗಿ ಬಹುಮಾನ ಸರ್ಟಿಫಿಕೇಟ್ ನಮಗೆ ಬರಲಿಕ್ಕೆ ಆಗಲಿಲ್ಲ. ಅಂಥ ಮಕ್ಕಳು ಯಾರಾದಿದ್ದರೆ ಪೋಷಕರು ಬಂದು ಆ ಮಗುವಿನ ಹೆಸರನ್ನು ಹೇಳಿ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆತ್ಮಿ ಮತ್ತು ಬಳಗ. ಇದರೊಂದಿಗೆ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮೀಯಪ್ಪದವು ಇವರು ಹಮ್ಮಿಕೊಂಡಂತಹ ಭಜನಾ ಸಂಭ್ರಮದ 2023 ಇದರ ಅಂಗವಾಗಿ ಹಮ್ಮಿಕೊಂಡಂತಹ ಸಾಂಸ್ಕೃತಿಕ ಹಾಗೂ ಆಟೋಟ ಸ್ಪರ್ಧೆಗಳ ಎಲ್ಲ ಬಹುಮಾನ ವಿತರಣೆಗಳನ್ನು ನಾವು ಮಾಡಿ ಪೂರೈಸಿದ್ದೇವೆ. ಯಾವುದಾದ್ರೂ ಬಹುಮಾನವನ್ನು ಸ್ವೀಕರಿಸಿಕೆ ಬಾಕಿದ್ದಲ್ಲಿ ದಯಮಾಡಿ ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಮುಂದುವರಿಯುವುದು. ಇದೊಂದಿಲ್ಲಿ ಯುಪಿ ವಿಭಾಗದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ಚಿಂತನಾ ಕೆ ನಿಖಿತಾ, ಶ್ರೀಜಾ, ಇದರೊಂದಿಗೆ ನಾವು ಎಲ್ಲ ಬಹುಮಾನ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ. ಉಳಿದ ಬಹುಮಾನವನ್ನು ಇಲ್ಲಿ ಬಂದು ಕೇಳಿದ್ದೇ ಆದಲ್ಲಿ ನಾವು ಖಂಡಿತವಾಗಿ ಇಲ್ಲಿಂದ ಕೊಡ್ತೇವೆ. ಮುಂದೆ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಮುಂದುವರಿಯುವುದು. ಅದಾದ ಬಳಿಕ ಶ್ರೀ ಗುರು ನರಸಿಂಹ ಯಕ್ಷ ಬಳಗ ಮೀಯಪ್ಪದ ಇವರಿಂದ ಭಾರತ ರತ್ನ ಎಂಬ ಯಕ್ಷಗಾನ ವ್ಯಾಖ್ಯಾನ ಈ ವೇದಿಕೆಯಲ್ಲಿ ಅದ್ದೂರಿಯಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಕೂಡ ಎಲ್ಲರೂ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಮತ್ತೆ ನೃತ್ಯ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದೆ ನಿಮ್ಮನ್ನೆಲ್ಲ ರಂಜಿಸಲು ಬರ್ತಾ ಇದ್ದಾರೆ ಪ್ರವೇಶ್ ಹಾಗೂ ಹಿಮನ್. ಜೋರಾದ ಚಪ್ಪಾಳೆ ಬರಲಿ. ಈ ಯುವ ನೃತ್ಯಗಾರರನ್ನು ಪ್ರೋತ್ಸಾಹಿಸಿ. ಇದೀಗ ನಿಮ್ಮ ಮುಂದೆ ಪ್ರವೇಶ್ ಹಾಗೂ ಹಿಮನ್.
ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗಧಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರೆಲ್ಲ, ಸಂಗೀತವನು ಪಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ. ಸಂಗೀತವನು ಪಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ತಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಅರಗಿಲೆ ನೀರಲ್ಲಿ ಈಜುವುದಿಲ್ಲ, ಈಜುವುದಿಲ್ಲ. ಇಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ, ಹಾರುವುದಿಲ್ಲ. ಇಲ್ಲ, ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಗೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಧನ್ಯವಾದಗಳು ಪ್ರವೇಶ್ ಹಾಗೂ ಹಿಮಾನ್ ಶೆಟ್ಟಿ ಇವರಿಗೆ. ಮುಂದೆ ಪಾಂಡವಾಸ್ ತಂಡದ ವೃದ್ಧಿ ಹಾಗೂ ಲಕ್ಷ್ಯ ಇವರು ಒಂದು ಸುಂದರವಾದಂತಹ ಹಾಡಿಗೆ ಹೆಜ್ಜೆಯನ್ನು ಹಾಕಲಿದ್ದಾರೆ.
पालय परमेशी कमलालय श्रीदेवी कुरिपिंचवे करुणांबुरासी धीं तारा जतुलतो प्राणमे नाट्यं चेसे गतुलतो नामशतं मूल नतुलतो नापैननी चूपुआवेला शरणंतिने जननी नाद विनोदिनी भुवन पालिनी वे अनाथ रक्षणनी विधि कादटे मोरविनी चेरवटे నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తారా జతులతో ప్రాణమే నాట్యం చేసే గతులతో నామశతం మూల నతులతో నాపైన నీ చూపు ఆపేలా శరణంటినే జనని నాద వినోదిని భువన పాలిని వే అనాథ రక్షణని విధి కాదటే మొరవిని చేరవటే ವಂದನೆಗಳು ಮಕ್ಕಳೇ. ಮುಂದೆ ನೃತ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ ಮಾಸ್ಟರ್ಸ್ ಆರ್ಟ್ಸ್ ಆ್ಯಂಡ್ ಪಲ್ಲವಿ ಮತ್ತು ಬಳಗ ಇವರಿಂದ ಭಜನಾ ಸಂಭ್ರಮ 2023 ನೃತ್ಯ ಕಾರ್ಯಕ್ರಮದ ಕೊನೆಯ ನೃತ್ಯ ಪಲ್ಲವಿ ಮತ್ತು ಬಳಗ. ಬಳಿಕ ಈ ವೇದಿಕೆಯಲ್ಲಿ ಶ್ರೀ ಗುರು ನರಸಿಂಹ ಯಕ್ಷ ಬಳಗ ಮೀಯಪ್ಪದ ಇವರಿಂದ ಭಾರತ ರತ್ನ ಎಂಬ ಅದ್ಧೂರಿ ವ್ಯಾಖ್ಯಾನ ಆಡಿ ತೋರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ಕೂಡ ನೀವೆಲ್ಲರಿದ್ದು ಸಂಪನ್ನಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
प्रेरित परा दिक्पूर प्रद कर्पूर प्रभ अर्पितुं शंकरा सर्वं प्रावित दर्प प्राभव विप्र प्रेरित परा दिक्पूर प्रद कर्पूर प्रभ अर्पितुं शंकरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वरा परा ओम निखिलेश्वरा हरा ओम जीवेश्वरेश्वरा कनरारा ओम मंत्रेश्वरा स्वरा ओम यंत्रेश्वरा स्थिरा ओम तंत्रेश्वरा वरा रामेरा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा सर्वं प्रावित दर्प प्राभव विप्र प्रेरित परा दिक्पूर प्रद कर्पूर प्रभ अर्पितुं शंकरा सर्वं प्रावित दर्प प्राभव विप्र प्रेरित परा दिक्पूर प्रद कर्पूर प्रभ अर्पितुं शंकरा जटाटवीगलज्जल प्रवाह पावितस्थले गलेवलम्ब्य लम्बिताम्बुजङ्गतुङ्गमालिकां ढमड्ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवम् जटाकटाह सम्भ्रम भ्रमन्निलिम्प निर्जरी विलोलवीचि वल्लरी विराजमानमूर्धनि धगद्धगद्धगज्ज्वलल्ललाट भट्टभावके किशोर चन्द्रशेखरे रति प्रदक्षिणं मम ಇದರೊಂದಿಗೆ ಭಜನಾ ಸಂಭ್ರಮ 2023 ನಾವು ಹಮ್ಮಿಕೊಂಡಂತಹ ನೃತ್ಯ ವೈಭವ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿರ್ತದೆ. ಇನ್ನು ಈ ವೇದಿಕೆಯಲ್ಲಿ ಶ್ರೀ ಗುರು ನರಸಿಂಹ ಯಕ್ಷ ಬಳಗ ಮೀಯಪ್ಪದವು ಇವರಿಂದ ಭಾರತ ರತ್ನ ಎಂಬ ಯಕ್ಷಗಾನ ಪ್ರದರ್ಶನ ನಡೀಲಿಕ್ಕಿದೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ಸಂಘ ಚಿಗುರುಪಾದೆ ಮೀಯಪ್ಪದವು ಇದರ ಭಜನಾ ಸಂಭ್ರಮ 2023 ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಹಕಾರವನ್ನು ಇತ್ತಂಥವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬುರಾಳದ ಧನ್ಯವಾದಗಳು. ನಿಮ್ಮ ಸಹಕಾರವನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ನಾವು ಬಯಸ್ತೇವೆ. ಮುಂದೆ ಈ ವೇದಿಕೆಯನ್ನು ಯಕ್ಷಗಾನ ಇವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಒಂದು ಬಹುಮಾನ ನೀಡಲಿಕ್ಕೆ ಬಾಕಿ ಇದೆ. ಹುಡುಗರ ಆಟೋಟ ಸ್ಪರ್ಧೆಯ ಬಾಟಲಿಗೆ ನೀರು ತುಂಬಿಸುವಂತಹ ಸ್ಪರ್ಧೆ, ಅದರಲ್ಲಿ ದ್ವಿತೀಯ ಬಹುಮಾನ ತನ್ಮಯ್ ಹಾಗೂ ತಂಡ. ಯಾರು ಬೇಕು
ಅಲ್ಲೇ ಲಕ್ಕಡಿ ಪುಸ್ತಕ ಬಾಕಿದ್ದವರಲ್ಲಿ ಕೊಡಬೇಕು ದಯವಿಟ್ಟು. ಇದೀಗ ಈ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟಕ್ಕೆ ಸಂಘಟಕರಿಗೆ ಈ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಯಕ್ಷಗಾನವನ್ನು ಸಂಘಟಿಸಿದವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮಿಂದೊಂದು ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ತಾವು ಪಡ್ಕೊಳ್ಬೇಕು ದಯವಿಟ್ಟು. ವೀಕ್ಷಕರ ಗಮನಕ್ಕೆ ಭಜನಾ ಸಂಭ್ರಮ 2023 ಇದರ ಲೈವ್ ಕಾರ್ಯಕ್ರಮ ನಾಳೆ ಕೇರಳ ವಿಷನ್ ಚಾನೆಲ್ ನಂಬರ್ 45 ಧ್ವನಿ ಮೀಡಿಯಾ, ಸಮಯ ರಾತ್ರಿ 8 ಗಂಟೆಯ ಬಳಿಕ ಲೈವ್ ಇನ್ನೊಮ್ಮೆ ತೋರಿಸಲಿಕ್ಕಾಗ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಭಜನಾ ಸಂಭ್ರಮ 2023ರ ನೇರ ಪ್ರಸಾರ ನಾಳೆ ಕೇರಳ ವಿಷನ್ ಚಾನೆಲ್ ನಂಬರ್ 45 ರಾತ್ರಿ 8 ಗಂಟೆಯ ಬಳಿಕ ಧ್ವನಿ ಮೀಡಿಯಾ ಇದರ ವತಿಯಿಂದ ಲೈವ್ ಆಗಿ ನೋಡಬಹುದು. ದಯವಿಟ್ಟು ಯಶೋಧರ್ರೆ ಒಮ್ಮೆ ವೇದಿಕೆ ಬರಬೇಕು. ಧ್ವನಿ ಮೀಡಿಯಾದವರೊಮ್ಮೆ ವೇದಿಕೆ ಹೋಗಿ. ಅದೇ ರೀತಿ ನಾನು ಬಾಲಿಯವರು ತಾವು ಕೂಡ ಒಮ್ಮೆ ವೇದಿಕೆ ಬನ್ನಿ. ತಕ್ಷಣ ಧ್ವನಿ ಮೀಡಿಯಾದವರ ಪರವಾಗಿ ಒಬ್ರು. ಅದೇ ರೀತಿ ನಮಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಸಹಕರಿಸಿದಂತಹ ಮುದ್ರಣದಲ್ಲಿ ಸಹಕರಿಸಿದಂತಹ ಮಾನಿಶ್ರವರು ತಾವು ಕೂಡ ವೇದಿಕೆಗೆ ಬರಬೇಕು. ಮುಂದೆ ನಡೆಯುವಂತಹ ಭಾರತ ರತ್ನ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಕಲಾವಿದರ ವಿವರ ಈ ರೀತಿಯಾಗಿದೆ. ಹಿಮ್ಮೇಳದಲ್ಲಿ ಹಿಮ್ಮೇಳದಲ್ಲಿ ಶ್ರೀ ಚಿನ್ಮಯ ಭಟ್ ಕಲ್ಲಡ್ಕ, ಶ್ರೀ ರಾಮಪ್ರಸಾದ್ ಮಯ್ಯ ಕೂಡ್ಲು, ಶ್ರೀ ಚೈತನ್ಯ ಕೃಷ್ಣ ಬದ್ಯಾಣ, ಶ್ರೀ ಕೌಶಲ್ ರಾವ್, ಶ್ರೀ ನವೀನ ಚಂದ್ರ,
ಶ್ರೀ ಸ್ಕಂದಮಯ್ಯ ವರ್ಕಾಡಿ, ಶ್ರೀ ಅಭಿಜಿತ್ ಬಂಟ್ವಾಳ, ಶ್ರೀ ಗೌತಮ್ ನಾವಡ ಮಜ್ಬೇಲು. ಮುಮ್ಮೇಳದಲ್ಲಿ ಶ್ರೀ ರಾಜಾರಾಮ್ ಮಿಯಪದವ್, ಶ್ರೀ ಯೋಗೇಶ್ ರಾವ್ ಚಿಗುರುಪಾದೆ, ಶ್ರೀ ಗುರುರಾಜ ಹೊಳ್ಳಬಾಯಾರು, ಶ್ರೀ ನರಸಿಂಹಮಯ್ಯ ಬಿಸಿ ರೋಡ್, ಶ್ರೀ ಕಿರಣ ಕುದ್ರೆಕೋಡ್ಲು, ಶ್ರೀ ಕಿಶೋರ್ ಭಟ್ ಕೊಮ್ಮೆ, ಶ್ರೀ ಅವಿನಾಶ ಹೊಳ್ಳ ಹೊರಕಾಡಿ, ಶ್ರೀ ಗುರುಪ್ರಸಾದ್ ಹೊಳ್ಳ ತಿಂಬರ, ಶ್ರೀ ಅವಿನಾಶ ಕಾರಂತ ಎಂಪಾಡಿ, ಶ್ರೀ ಶ್ರೀಕೃಷ್ಣ ಹೊಳ್ಳ ವರ್ಕಾಡಿ, ಶ್ರೀ ವೇಣುಗೋಪಾಲ ಮಜ್ಬೈಲು, ಶ್ರೀ ವಿಘ್ನೇಶ ಕಾರಂತ ಕೂಡ್ಲು, ಶ್ರೀ ಸಚಿನ್ ಹೊಳ್ಳ, ಶ್ರೀ ಶ್ರೀವತ್ಸ, ಶ್ರೀ ಸುಹಾಸ್ ನಾವಡ ಬಂದ್ಯೋಡು, ಶ್ರೀ ಚಿನ್ಮಯರಾವ್ ಚಿಗುರುಪಾದೆ, ಶ್ರೀ ಚಿಂತನ್ ರಾವ್ ಚಿಗುರುಪಾದೆ, ಕುಮಾರಿ ವಿಷ್ಣುಪ್ರಿಯ ನಾವಡ ಮಜ್ಬೈಲು. ಮುಂದೆ ಈ ವೇದಿಕೆಯಲ್ಲಿ ಭಾರತ ರತ್ನ ಎಂಬ ಯಕ್ಷಗಾನ ಬಯಲಾಟ ಬಹಳ ಅದ್ದೂರಿಯಿಂದ ನಡೀಲಿಕ್ಕಿದೆ. ಯಕ್ಷಗಾನವನ್ನು ಭಾಗವತರ ಅಪ್ಪಣೆಯೊಂದಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಗಣೇಶನ್ನ ಯಕ್ಷಗಾನದ ಸಂಘಟಕರು.
ಬಲಗೊಂಡ ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ